ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಪ್ರಣಮ್ಯ ಚರಣಾಂಭೋಜಯುಗಲಂ ಕಮಲಾಪತೇಃ ಪ್ರಮಾಣ ಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ಪ್ರಣಮ್ಯ ಚರಣಾಂಭೋಜಯುಗಲಂ ಪ್ರಣಮ್ಯ ಚರಣಾಂಭೋಜಯುಗಲಂ ಕಮಲಾಪತೇಃ ಪ್ರಮಾಣ ಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಸಿದ್ಧಯೇ. ನಿನ್ನೆ ಮಂಗಳಾಚರಣದ ಅರ್ಥವನ್ನು ನೀವು ತಿಳಿದುಕೊಂಡ್ರಿ. ಕಮಲಾಪತೇಃ ಚರಣಾಂಬೋಜ ಯುಗಲಂ ಪ್ರಣಮ್ಯ. ಕಮಲಾಪತಿ ಅಂದರೆ ಪರಮಾತ್ಮ, ಲಕ್ಷ್ಮೀಪತಿಯಾದಂತಹ ಪರಮಾತ್ಮನ ಚರಣಾಂಬೋಜ ಯುಗಲಂ, ಎರಡು ಕಾಲುಗಳು, ಚರಣಗಳೆಂಬ ಕಮಲಗಳನ್ನು ಪ್ರಣಮ್ಯ ನಮಸ್ಕರಿಸಿ, ನಮಸ್ಕಾರ ಮಾಡುವುದು ಅಂದರೆ ಅಂದರೆ ಭಕ್ತಿ ಶ್ರದ್ಧಾ ಅತಿಶಯದಿಂದ ನಮಸ್ಕಾರವನ್ನು ಮಾಡಿ, ಅತ್ಯಂತ ಭಕ್ತಿಯಿಂದ ಅತ್ಯಂತ ಶ್ರದ್ಧೆಯಿಂದ ನಮಸ್ಕಾರವನ್ನು ಮಾಡಿ, ಬಾಲಾನಾಂ ಬೋಧಸಿದ್ಧಯೇ, ಬಾಲರಿಗೆ, ವ್ಯುತ್ಪನ್ನರಿಗೆ ಅಂತ ಇಟ್ಕೊಳ್ಳಿ ಸದ್ಯಕ್ಕೆ. ವ್ಯುತ್ಪನ್ನರು, ಅನೇಕ ವಿಷಯಗಳನ್ನು ತಿಳಿದಂತಹ ವ್ಯಕ್ತಿಗಳು ಬಾಲರು ಅಂತ. ಕೆಲವು ಕೋಶಜ್ಞಾನ ಇರಬೇಕು, ಸಂಸ್ಕೃತ ಜ್ಞಾನ, ಸಾಹಿತ್ಯ ಜ್ಞಾನ, ಆಮೇಲೆ ಕೆಲವು ಚಿಕ್ಕ ಚಿಕ್ಕ ಗ್ರಂಥಗಳ ಜ್ಞಾನ ಇರಬೇಕು, ಅಂಥವರು ಬಾಲರು ಅಂತ ಇಲ್ಲಿ ಅಭಿಪ್ರಾಯ. ಅವರ ಬೋಧಸಿದ್ಧಯೇ, ಅವರಿಗೆ ಈ ಪ್ರಮಾಣಗಳ ಬಗ್ಗೆ ಜ್ಞಾನವಾಗುವುದಕ್ಕೋಸ್ಕರ ಪ್ರಮಾಣ ಪದ್ಧತಿಂ ಕುರ್ಮಃ, ನಾವು ಪ್ರಮಾಣ ಪದ್ಧತಿ ಎಂಬಂತಹ ಗ್ರಂಥವನ್ನು ನಾವು ರಚನೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನಿಜವಾಗಿ ಪ್ರಮಾಣ ಪದ್ಧತಿ ಅಂತನ್ನೋದು ಮುಂದೆ ಆಗಬೇಕಾಗಿದೆ. ಅವರು ವರ್ತಮಾನ ಪ್ರಯೋಗ ಮಾಡ್ತಾ ಇದ್ದಾರೆ. ವರ್ತಮಾನ ಪ್ರಯೋಗ ಅಂದರೆ ಹಾಗೆ ಪ್ರೆಸೆಂಟ್, ಹೀಗೆ ನಾವು ಮಾಡ್ತಾ ಇದ್ದೇವೆ ಅಂತ ಅವಾಗೇ ಮಾಡಲಿಲ್ಲ. ಅನೇಕ ದಿವಸಗಳ ಸಮಯ ತೆಗೆದುಕೊಂಡು ಅವರು ಮಾಡಿದ್ದಾರೆ. ಆದರೂ ಮತ್ತು ವರ್ತಮಾನ ಪ್ರಯೋಗ ಹೇಗೆ ಮಾಡಿದರು? ಪ್ರಮಾಣ ಪದ್ಧತಿ ಕುರ್ಮಃ, ಕರೋಮಿ ಕುರ್ವಃ ಕುರ್ಮಃ ಅಂತ ವರ್ತಮಾನ ಪ್ರಯೋಗ ಹೇಗೆ ಮಾಡ್ತಾ ಇದ್ದಾರೆ? ಯಾಕಂದರೆ ಪ್ರಮಾಣ ಪದ್ಧತಿಯ ರಚನೆ ಮಾಡುವುದು ಇನ್ನು ಮುಂದೆ ಭವಿಷ್ಯ ಕಾಲದಲ್ಲಿ ಮಾಡ್ತಾ ಇರೋದು ಅಲ್ವಾ. ವರ್ತಮಾನ ಕಾಲದಲ್ಲಿ ಮಾಡ್ತಾ ಇದ್ದೇವೆ ಅಂತ ಹೇಗೆ ಹೇಳ್ತೀರಿ ನೀವು? ಮಾಡುವುದು ಮುಂದಿನ ದಿನಗಳಲ್ಲಿ, ಮುಂದಿನ ಕಾಲದಲ್ಲಿ. ಹೇಳುವುದು ಹೀಗೆ ಮಾಡ್ತಾ ಇದ್ದೇವೆ, ರಚನೆ ಮಾಡ್ತಾ ಇದ್ದೇವೆ. ಅದು ಹೇಗೆ ಅಂತಂದರೆ ಒಂದು ನಿಯಮದಿಂದ ಈ ರೀತಿ ಹೇಳ್ತಾರೆ. ಮಾಡ್ತಾ ಇದ್ದೇವೆ ಅಂತಂದರೆ ವರ್ತಮಾನದ ಸಮೀಪವಿದೆ. ಏನು ಮುಂದೆ ಪ್ರಮಾಣ ಪದ್ಧತಿ ಎಂಬಂತಹ ಗ್ರಂಥ ರಚನೆ ಆಯಿತಲ್ಲ, ಯಾವಾಗಾಯಿತು? ವರ್ತಮಾನ ಕಾಲದ ಸಮೀಪ ಕಾಲದಲ್ಲಿಯೇ ರಚನೆಯಾಗಿದೆ. ಇವಾಗಿನ ಪ್ರತಿಜ್ಞೆ ಮಾಡಿದರು, ನಾವು ಪ್ರಮಾಣ ಪದ್ಧತಿಯನ್ನು ರಚನೆ ಮಾಡ್ತೇವೆ ಅಂತ ಹೇಳಿ ಒಂದು 20 ವರ್ಷ ಆದಮೇಲೆ ಪ್ರಮಾಣ ಪದ್ಧತಿಯನ್ನು ರಚನೆ ಮಾಡಲಿಲ್ಲ. ಹೇಳಿ ಕೆಲವು ದಿನಗಳಲ್ಲಿಯೇ ರಚನೆ ಮಾಡಿ ಮುಗಿಸಿದ್ದಾಯಿತು. ಆದ್ದರಿಂದ ವರ್ತಮಾನ ಕಾಲದ ಸಮೀಪವಿದೆ ರಚನೆ ಅಲ್ವಾ. ವರ್ತಮಾನ ಕಾಲ ಯಾವಾಗ? ಅವರು ಹೇಳಿದ ಕಾಲ, ಪ್ರತಿಜ್ಞೆ ಮಾಡಿದ ಕಾಲ. ಅದರ ಸಾಮೀಪ್ಯವಿದೆ ರಚನೆ ಮಾಡಿದ ಕಾಲ. ಆಮೇಲೆ ಭವಿಷ್ಯ ಕಾಲವಾದರೂ ಕೂಡ ವರ್ತಮಾನ ಕಾಲದ ಸಾಮೀಪ್ಯ ಆ ಭವಿಷ್ಯ ಕಾಲದಲ್ಲಿ ಇದ್ದದ್ದರಿಂದ ಅದು ವರ್ತಮಾನ ಕಾಲ ಇದ್ದಂತೆ ಅಂತಿಟ್ಟುಕೊಂಡು ಅವರು ಹಾಗೆ ಪ್ರಯೋಗ ಮಾಡ್ತಾರೆ. ಅರ್ಥವಾಯ್ತಲ್ಲ? ಭವಿಷ್ಯ ಕಾಲ ವರ್ತಮಾನ ಕಾಲಕ್ಕೆ ಸಮೀಪಿಸಿದೆ, ತುಂಬ ದೂರ ಇಲ್ಲ. ಈ ಅಭಿಪ್ರಾಯದಿಂದ ವರ್ತಮಾನ ಪ್ರಯೋಗನೂ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅನ್ನುವ ಅಭಿಪ್ರಾಯದಿಂದ ಕುರ್ಮಃ ಅಂತ ಹೇಳ್ತಾ ಇದ್ದಾರೆ. ಅರ್ಥವಾಯ್ತಲ್ಲ? ಹೀಗೆ ಇದೊಂದು ವಿಷಯ. ಇನ್ನು ನಿನ್ನೆ ಈ ಭಾಗನೂ ಆಗಿತ್ತು ಅಂತ ಅನ್ಸುತ್ತೆ. ಯದ್ಯಪಿ ಶ್ಲೋಕ ಹೇಳಿದ್ರೆ ಅರ್ಥ ಆಗಿತ್ತು. ಯದ್ಯಪಿ ಭಗವತ್ಪಾದೈಃ ಏವ ಪ್ರಮಾಣಲಕ್ಷಣಾದಿಕಂ ಅಭಿಹಿತಂ ತಥಾಪಿ ಗಂಭೀರಯಾ ವಾಚಾ ವಿಕ್ಷಿಪ್ಯ ವರ್ಣಿತಂ ನ ಮಂದೈಃ ಶಕ್ಯತೆ ಸುಖೇನ ಬೋದ್ಧುಂ ಇತಿ ತದರ್ಥಂ ಇದಂ ಪ್ರಕರಣಂ ಆರಭ್ಯತೆ. ಯದ್ಯಪಿ ತಥಾಪಿ, ಯಹ ಸಹ, ಯತ್ ತತ್, ಇವೆಲ್ಲ ಯತ್ ಶಬ್ದವಿದ್ದರೆ ತತ್ ಶಬ್ದ ಇರಲೇಬೇಕು. ಯಥಾ ಶಬ್ದವಿದ್ದರೆ ತಥಾ ಇರಲೇಬೇಕು. ಹಾಗೆ ಯದ್ಯಪಿ ಅಂತಿದ್ದರೆ ತಥಾಪಿ ಅಂತ ಮುಂದೆ ಹೇಳ್ತಾರೆ. ಹಾಗಾಗಿ ಯದ್ಯಪಿ ಪ್ರಶ್ನೆ ಏನು ಬರುತ್ತೆ ಅಂತಂದರೆ, ಶ್ರೀಮದಾನಂದ ತೀರ್ಥರೇ ಈ ಪ್ರಮಾಣ ಲಕ್ಷಣಾದಿಗಳನ್ನೆಲ್ಲ ತಾವು ರಚನೆ ಮಾಡಿ ಆಗಿ ಹೋಗಿದೆ. ಶ್ರೀಮದ್ ಆಚಾರ್ಯರೇ ಮಾಡಿದ್ದಾರೆ. ಪ್ರಮಾಣ ಲಕ್ಷಣ ಎಂಬ ಗ್ರಂಥವನ್ನು ಬರೆದಿದ್ದಾರೆ. ಅದರಲ್ಲಿ ಪ್ರಮಾಣಗಳ ಬಗ್ಗೆ ಎಲ್ಲ ಮಾಹಿತಿಗಳನ್ನು ಕೊಟ್ಟು ವಿವರಣೆ ಮಾಡಿ ಆಗಿದೆ ಅಲ್ವಾ.
ಅಂದಮೇಲೆ ನೀವು ಯಾಕೆ ಈ ಗ್ರಂಥವನ್ನು ರಚನೆ ಮಾಡ್ತಾ ಇದ್ದೀರಿ? ಪ್ರಮಾಣ ಪದ್ಧತಿ ಇಷ್ಟು ಅಂದರೆ ಸ್ವತಂತ್ರ ಗ್ರಂಥ ಮಾಡ್ತಾ ಇದ್ದಾರೆ ಟೀಕಾಕೃತ್ಪಾದರು. ಪ್ರಮಾಣ ಪದ್ಧತಿ ಎನ್ನುವುದು ಆಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನ ರೂಪವಲ್ಲ. ಇದು ಆಚಾರ್ಯರ ಗ್ರಂಥಕ್ಕೆ ವ್ಯಾಖ್ಯಾನವಲ್ಲದ ತಮ್ಮದೇ ಆದ ಗ್ರಂಥ. ತಮ್ಮದೇ ಗ್ರಂಥ ಅಂದರೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಶ್ರೀಮದಾಚಾರ್ಯರು ಹೇಳದೇ ಇರುವುದನ್ನು ಇಲ್ಲಿ ಹೇಳಲಿಲ್ಲ. ಶ್ರೀಮದಾಚಾರ್ಯರು ಅಲ್ಲಲ್ಲಿ ಹೇಳಿದ್ದನ್ನೇ ಹೇಳಿದ್ದಾರೆ. ಅಂತೂ ಇವರು ಸ್ವತಂತ್ರವಾಗಿ ಮಾಡಿದರು ಇದನ್ನು ಗ್ರಂಥವನ್ನು. ಹಾಗಾದರೆ ಈ ಸ್ವತಂತ್ರ ಗ್ರಂಥದ ಮೇಲೆ ಪ್ರಶ್ನೆ ಬಂತು. ಏನು ಪ್ರಶ್ನೆ? ಶಂಕೆ ಬಂತು. ಏನು? ವೈಯರ್ಥ್ಯ ಶಂಕ ಅಂತ ಕರೀತಾರೆ. ವೈಯರ್ಥ್ಯ ಎಂಬ ದೋಷ ಬಂತು. ಏನು ವೈಯರ್ಥ್ಯ ಅಂದರೆ ಈ ಗ್ರಂಥ ಇದು ವ್ಯರ್ಥ, ನೀವು ಮಾಡಬೇಕಾಗಿರಲಿಲ್ಲ. ಯಾಕೆ ವ್ಯರ್ಥ? ಆಲ್ರೆಡಿ ಇವ್ರು ಮಾಡಿದ್ದಾರೆ. ಶ್ರೀಮದಾಚಾರ್ಯರು ರಚನೆ ಮಾಡಿದ್ದಾರೆ. ಪ್ರಮಾಣ ಲಕ್ಷಣಾಧಿಕಂ, ಪ್ರಮಾಣ ಲಕ್ಷಣ ಮುಂತಾದ ಗ್ರಂಥಗಳನ್ನು ತಾವು ರಚನೆ ಮಾಡಿದ್ದಾರೆ. ಅಲ್ಲಿ ನೀವೇನು ಇಲ್ಲಿ ಹೇಳಲಿಕ್ಕೆ ಹೊರಟಿದ್ದೀರಿ ಟೀಕಾಕೃತ್ಪಾದರು, ಈ ವಿಷಯಗಳನ್ನು ಅವರು ಆಚಾರ್ಯರೇ ಹೇಳಿ ಆಗಿ ಹೋಗಿದೆ. ಅಂದ ಮೇಲೆ ನೀವು ಯಾಕೆ ಪ್ರತ್ಯೇಕವಾಗಿ ಇಷ್ಟು ಪ್ರಯತ್ನ ಮಾಡ್ತಾ ಇದ್ದೀರಿ? ಶ್ರಮ ಅಲ್ವಾ? ಶ್ರಮಪಟ್ಟು ಮಾಡಬೇಕು, ಅದು ವ್ಯರ್ಥ ಅಂತ ಆಗಬೇಕು. ಯಾಕೆ ಮಾಡಬೇಕು ಅನ್ನುವಂತೆ ಆ ಗ್ರಂಥ ಇದು ವ್ಯರ್ಥ. ಗ್ರಂಥಕ್ಕೆ ವೈಯರ್ಥ್ಯ ದೋಷ. ಹೇಗೆ ಹೇಳಬೇಕು? ಶಾಸ್ತ್ರೀಯವಾಗಿ ಹೇಳುವುದಾದರೆ ಗ್ರಂಥವು ವ್ಯರ್ಥ ಅಂತ ಶಂಕೆ, ಅಥವಾ ಗ್ರಂಥಕ್ಕೆ ವೈಯರ್ಥ್ಯವೆಂಬ ದೋಷ. ಗ್ರಂಥಕ್ಕೆ ವೈಯರ್ಥ್ಯವೆಂಬ ದೋಷ. ಗ್ರಂಥವು ವ್ಯರ್ಥ. ಅದು ಧರ್ಮ ಇಟ್ಕೊಂಡು ಹೇಳುವುದು, ಒಂದು ಧರ್ಮಿಯನ್ನು ಇಟ್ಕೊಂಡೇ ಹೇಳುವುದು. ಗ್ರಂಥವು ವ್ಯರ್ಥ, ಧರ್ಮ ಇಟ್ಕೊಂಡು ಹೇಳುವುದು. ಗ್ರಂಥಕ್ಕೆ ವೈಯರ್ಥ್ಯ, ಧರ್ಮವನ್ನು ಇಟ್ಕೊಂಡು ದೋಷವನ್ನು ಹೇಳುವುದು. ಹೀಗೆ ವೈಯರ್ಥ್ಯ ಶಂಕೆ ಬಂತು. ಆದ್ದರಿಂದ ಆ ಶಂಕೆ ತಾವೇ ಮಾಡಿಕೊಳ್ತಾರೆ ಟೀಕಾಕೃತ್ಪಾದರು. ಯದ್ಯಪಿ ಭಗವತ್ಪಾದೈ ಏವ ಪ್ರಮಾಣ ಲಕ್ಷಣಾಧಿಕಂ ಅಭಿಹಿತಂ. ಕರ್ಮಣಿ ಪ್ರಯೋಗ ನೋಡಿ. ಭಗವತ್ಪಾದರಿಂದಲೇನೆ ಅಭಿಹಿತಂ ಹೇಳಲ್ಪಟ್ಟಿದೆ. ಶ್ರೀಮದಾಚಾರ್ಯರಿಂದಲೇನೆ ಹೇಳಲ್ಪಟ್ಟಿದೆ. ಏನು ಹೇಳಲ್ಪಟ್ಟಿದೆ? ಪ್ರಮಾಣ ಲಕ್ಷಣಾಧಿಕಂ. ಪ್ರಮಾಣ ಲಕ್ಷಣಾದಿಗಳನ್ನು ಪ್ರಮಾಣ ಲಕ್ಷಣಾದಿಗಳು ಶ್ರೀಮದಾಚಾರ್ಯರಿಂದಲೇನೆ ಹೇಳಲ್ಪಟ್ಟಿವೆ. ಅಂದರೆ ಶ್ರೀಮದಾಚಾರ್ಯರೇ ಪ್ರಮಾಣ ಲಕ್ಷಣಾದಿಗಳನ್ನು ಹೇಳಿದ್ದಾರೆ ಅಂತ ಕರ್ತೃಪ್ರಯೋಗದಲ್ಲಿ ನಾವು ಇದನ್ನ ಇಟ್ಕೊಳ್ಳೋದು. ಅವರಿಂದ ಹೇಳಲ್ಪಟ್ಟಿದೆ ಅಂತ ಇಲ್ಲಿ ಹೇಳಿದ್ದಾರೆ, ಅವರು ಹೇಳಿದ್ದಾರೆ ಅಂತ ನಾವು ಅರ್ಥ ಮಾಡಿಕೊಂಡು ಅಲ್ವಾ? ಅಂದ ಮೇಲೆ ಯಾಕೆ ನೀವು ಪ್ರಯತ್ನ ಮಾಡ್ತಾ ಇದ್ದೀರಿ ಅಂತ ಟೀಕಾಕೃತ್ಪಾದರ ಈ ಗ್ರಂಥದ ಮೇಲೆ ವೈಯರ್ಥ್ಯ ಶಂಕೆಯನ್ನು ಟೀಕಾಕೃತ್ಪಾದರೇ ತಾವು ಮಾಡಿಕೊಳ್ತಾ ಇದ್ದಾರೆ. ಬೇರೆ ಯಾರಾದರೂ ಮಾಡಬಹುದು ಈ ರೀತಿಯಾದ ಪ್ರಶ್ನೆ ಅಂತ ಇಟ್ಕೊಂಡು ತಾವೇ ಈ ರೀತಿ ಪ್ರಶ್ನೆ ಮಾಡಿಕೊಂಡು ಹೇಳ್ತಾರೆ. ತಥಾಪಿ, ಯದ್ಯಪಿ ಶ್ರೀಮದಾಚಾರ್ಯ ಹೇಳಿದ್ದಾರೆ, ತಥಾಪಿ ಹಾಗಿದ್ದರೂ ಕೂಡ ಗಂಭೀರಯ ವಾಚ ವಿಕ್ಷಿಪ್ಯ ವರ್ಣಿತಂ. ಗಂಭೀರವಾದ ಮಾತಿನಿಂದ, ಅತ್ಯಂತ ಗಂಭೀರವಾದ ಮಾತು. ಶ್ರೀಮದಾಚಾರ್ಯರ ಮಾತು ಅತ್ಯಂತ ಗಂಭೀರ ಅಂತಂದ್ರೆ ಗಹನ, ಗೂಢಾರ್ಥವಾಗಿರುತ್ತೆ. ಅವರು ಶಬ್ದ ಪ್ರಯೋಗ ಮಾಡಿದ್ದಾರೆ ಅಂತಂದ್ರೆ ಅರ್ಥ ಅಲ್ಲಿ ಒಳಗಡೆ ತುಂಬಾ ಅರ್ಥ ಇರ್ತದೆ, ಆದರೆ ಅದು ಅತ್ಯಂತ ಗೂಢವಾಗಿರ್ತದೆ ಅಲ್ವಾ? ಆದ್ದರಿಂದ ಅತ್ಯಂತ ಗಂಭೀರವಾದ ಮಾತು ಶ್ರೀಮದಾಚಾರ್ಯರು. ಮತ್ತು ವಿಕ್ಷಿಪ್ಯ ವರ್ಣಿತಂ, ಸ್ಥಾನ ಭೇದವನ್ನು ಇಟ್ಟುಕೊಂಡು ಹೇಳಿದ್ದಾರೆ ಆಚಾರ್ಯರು. ಅಂದರೆ ಒಂದು ವಿಷಯವನ್ನು ಎಲ್ಲ ಒಂದೇ ಕಡೆಗೆ ಸಂಗ್ರಹ ಮಾಡಿ ಹೇಳಿ ಮುಗಿಸಲಿಲ್ಲ ಆಚಾರ್ಯರು. ಆ ಒಂದು ಕಡೆ ಒಂದು ವಿಷಯವನ್ನು ಹೇಳಿದ್ದಾರೆ, ಮತ್ತು ಅದೇ ವಿಷಯವನ್ನು ಮುಂದೆ ಹೇಳಬೇಕಾದದ್ದು ಬೇರೆ ಕಡೆಗೆ ಹೇಳ್ತಾರೆ. ಅದೇ ಗ್ರಂಥದಲ್ಲೋ ಅಥವಾ ಬೇರೆ ಗ್ರಂಥಗಳಲ್ಲಿಯೋ ಬೇರೆ ಕಡೆ ಸ್ಥಾನವು ವ್ಯತ್ಯಾಸ ಮಾಡಿ ಈ ವಿಷಯಗಳನ್ನು ಹೇಳಿದ್ದಾರೆ. ಇದು ವಿಕ್ಷಿಪ್ಯ ವರ್ಣನೆ. ವಿಕ್ಷೇಪ ಮಾಡಿ ಅಲ್ಲಲ್ಲಿ ಗ್ರಂಥಗಳಲ್ಲಿ ಶಾಸ್ತ್ರಗಳಲ್ಲಿ ಆಚಾರ್ಯರು ಹೇಳಿದ್ದಾರೆ. ಮೊದಲನೆಯದ್ದು ಗಂಭೀರಯ ವಾಚ, ಅತ್ಯಂತ ಗಂಭೀರವಾದ ಮಾತುಗಳಿಂದ ಹೇಳಿದ್ದಾರೆ ಆಚಾರ್ಯರು. ಎರಡನೆಯ ಮಾತು ವಿಕ್ಷಿಪ್ಯ, ಸ್ಥಾನ ಭೇದವನ್ನು ಆಶ್ರಯಿಸಿಕೊಂಡು ಹೇಳಿದ್ದಾರೆ. ಅಲ್ಲೊಂದು ಸ್ವಲ್ಪ, ಇಲ್ಲೊಂದು ಸ್ವಲ್ಪ, ಅಲ್ಲೊಂದು ಸ್ವಲ್ಪ, ಹೀಗೆ ಆಚಾರ್ಯರು ಹೇಳಿದ್ದಾರೆ. ಆದ್ದರಿಂದ ನ ಮಂದೈಹಿ ಶಕ್ಯತೆ ಸುಖೇನ ಬೋದ್ಧುಂ. ಬಂದರು ಅಂತ ಯಾರಿದ್ದಾರೋ ಅಲ್ಪಜ್ಞರು, ಗಂಭೀರವಾದ ಮಾತುಗಳನ್ನು ನೋಡಿದಾಗ ಅರ್ಥ ಮಾಡಿಕೊಳ್ಳಲು ಸಾಮರ್ಥ್ಯ ಇರುವುದಿಲ್ಲ. ವಿಕ್ಷಿಪ್ತವಾಗಿ ವರ್ಣನೆ ಮಾಡಿದ್ದಾರೆ, ಅದನ್ನು ಸಂಗ್ರಹ ಮಾಡಿಕೊಂಡು ತಿಳಿದುಕೊಳ್ಳುವ ಸಾಮರ್ಥ್ಯವೂ ಇರುವುದಿಲ್ಲ. ಎಲ್ಲ ಶಾಸ್ತ್ರಗಳನ್ನು ಇಟ್ಕೊಂಡು ಎಲ್ಲ ವಿಷಯಗಳನ್ನು ಸಂಗ್ರಹ ಮಾಡಿಕೊಳ್ಬೇಕು. ಅಷ್ಟೆಲ್ಲ ಮಾಡುವ ಸಾಮರ್ಥ್ಯ ಇರುವುದಿಲ್ಲ. ಅಂತಹ ಯಾರು
ಇದ್ದಾರೋ ಮಂದರು ಅವರು ಅನಾಯಾಸವಾಗಿ ಆ ವಿಷಯಗಳನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ಅವರಿಂದ. ನ ಮಂದೈಹಿ ಶಕ್ಯತೆ ಸುಖೇನ ಬೋದ್ಧುಂ ಅಂದರೆ ಇದರ ಅನ್ವಯ ಹೀಗೆ ಮಾಡಿಕೊಳ್ಳಬೇಕು. ಮಂದೈಹಿ ಮಂದರಿಂದ ಸುಖೇನ ಬೋದ್ಧುಂ ನ ಶಕ್ಯತೆ ಸುಖೇನ ಅನಾಯಾಸವಾಗಿ ಬೋದ್ಧುಂ ತಿಳಿದುಕೊಳ್ಳಲು ನ ಶಕ್ಯತೆ ಸಾಧ್ಯವಿಲ್ಲ. ಆದ್ದರಿಂದ ತದರ್ಥಂ ಇದಂ ಪ್ರಕರಣಂ ಆರಭ್ಯತೆ. ಆ ಕಾರಣದಿಂದ ಅಂತ ತದರ್ಥಂ ಅದಕ್ಕೋಸ್ಕರ. ಏನು ಅದಕ್ಕೋಸ್ಕರ ಅಂತಂದ್ರೆ ಅನಾಯಾಸವಾಗಿ ಪ್ರಮಾಣಗಳ ಸ್ವರೂಪವನ್ನು, ಪ್ರಮಾಣದ ಲಕ್ಷಣವನ್ನು, ಪ್ರಮಾಣಗಳು ಎಷ್ಟು, ಒಟ್ಟಾರೆ ಪ್ರಮಾಣಗಳ ಬಗ್ಗೆ ಮಾಹಿತಿ, ತತ್ವ ಏನಿದೆ, ಪ್ರತ್ಯಕ್ಷ, ಅನುಮಾನ, ಆಗಮ, ಇವುಗಳ ಬಗ್ಗೆ ಪರಿಪೂರ್ಣವಾದ ತಿಳುವಳಿಕೆ, ಜ್ಞಾನ ಏನಿದೆ, ಇದು ಅನಾಯಾಸವಾಗಿ ಸುಖೇನ ಆಗಬೇಕು. ತದರ್ಥಂ ಅಂದರೆ ಇಷ್ಟರ್ಥ, ಅನಾಯಾಸವಾಗಿ ಅದರ ಜ್ಞಾನವಾಗಬೇಕು. ಅದಕ್ಕೋಸ್ಕರ ಇದಂ ಪ್ರಕರಣಂ ಆರಭ್ಯತೆ. ಈ ಪ್ರಮಾಣ ಪದ್ಧತಿ ಎಂಬಂತಹ ಪ್ರಕರಣ ಗ್ರಂಥವನ್ನು ಆರಂಭ ಮಾಡುತ್ತಿದ್ದೇವೆ ಅಂತ ಟೀಕಾಕೃತ್ತಾದರು ಆ ಮಾತನ್ನು ತಿಳಿಸಿಕೊಟ್ರು. ಅಂದರೆ ತಮ್ಮ ಗ್ರಂಥದ ಮೇಲೆ ತಾವೇ ದೋಷ ಶಂಕೆಯನ್ನು ಮಾಡಿಕೊಂಡ್ರು. ಪ್ರಮಾಣ ಪದ್ಧತಿ ಎಂಬ ಗ್ರಂಥದ ಮೇಲೆ ವೈಯರ್ಥ್ಯ ಶಂಕ ಮಾಡಿಕೊಂಡ್ರು ಟೀಕಾಕೃತ್ಪಾದರೆ. ಮಾಡಿಕೊಂಡು ಸಮಾಧಾನವನ್ನು ಕೊಟ್ಟರು. ವ್ಯರ್ಥ ಅಂತ ತಿಳಿಯಬೇಡಿ, ವೈಯರ್ಥ್ಯ ಶಂಕ ಮಾಡಬೇಡಿ. ಯಾಕೆ ಅಂದರೆ ಆ ಗ್ರಂಥಗಳಿದೆ, ಆಚಾರ್ಯರ ಗ್ರಂಥಗಳು. ಆದರೆ ನಾವು ಮಾಡುವುದು ವಿವರವಾಗಿ ವಿವರಣೆ ಮಾಡ್ತೇವೆ, ಅದನ್ನು ಬಿಡಿ ಬಿಡಿಯಾಗಿ ತಿಳಿಸ್ಕೊಡ್ತೇವೆ. ಅಲ್ಲಲ್ಲಿ ಶ್ರೀಮದಾಚಾರ್ಯರೇ ಹೇಳಿರುವಂತಹ ವಿಕ್ಷಿಪ್ಯ ವರ್ಣನೆಯನ್ನು ಮಾಡಿದ್ದಾರಲ್ಲ, ಅದರ ಸಂಗ್ರಹವನ್ನು ಮಾಡಿ ಒಂದೇ ಕಡೆಗೆ ನಾವು ನಿಮಗೆ ತಿಳಿಸ್ಕೊಡ್ತೇವೆ. ಅಂದಮೇಲೆ ಈ ಗ್ರಂಥ ವ್ಯರ್ಥವಲ್ಲ, ಅತ್ಯಂತ ಸಾರ್ಥಕ ಗ್ರಂಥ. ಇದು ಅತ್ಯಂತ ಸಾರ್ಥಕ ಗ್ರಂಥ ಅಂತ ತಾವೇ ಆ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟರು. ಮುಂದೆ ನೋಡಿ. ಪ್ರಕರಣ ಆರಂಭ್ಯತೆ ಅಂತ ಆರಭ್ಯತೆ, ಹೌದು, ಕರ್ಮಣಿ ಪ್ರಯೋಗ. ಆರಂಭಿಸಲ್ಪಡುತ್ತಿದೆ ಪ್ರಕರಣಂ. ಈ ಪ್ರಮಾಣ ಪದ್ಧತಿ ಎಂಬಂತಹ ಪ್ರಕರಣ ಗ್ರಂಥವು ಆರಭ್ಯತೆ, ಆರಂಭಿಸಲ್ಪಡುತ್ತಿದೆ. ವರ್ತಮಾನ ಪ್ರಯೋಗ ಪ್ರೆಸೆಂಟ್ ಟೆನ್ಸ್. ಆರಂಭಿಸಲ್ಪಡುತ್ತಿದೆ. ಹಾಗಾದರೆ ಯಾರಿಂದ ಆರಂಭಿಸಲ್ಪಡುತ್ತಿದೆ ಅಂತಂದ್ರೆ ಯಾರಿಂದಲೋ ಅಂತ ತೃತೀಯ ವಿಭಕ್ತಿಯಿಂದ ಒಂದು ಶಬ್ದ ಬೇಕು. ಯಾರಿಂದ? ಏನು? ಅಸ್ಮಾಭಿಹಿ ಆರಭ್ಯತೆ, ನಮ್ಮಿಂದ ಆರಂಭಿಸಲ್ಪಡುತ್ತಿದೆ. ನಮ್ಮಿಂದ ಅಂತಂದ್ರೆ ಜಯತೀರ್ಥ ಗುರು ಸಾರ್ವಭೌಮರಿಂದ ಟೀಕಾಕೃತ್ಪಾದರಿಂದ ಆರಂಭಿಸಲ್ಪಡುತ್ತಿದೆ ಅಂತ ಹೀಗೆ ಅದಕ್ಕೆ ಅರ್ಥ. ಯಾವುದು ಪ್ರಕರಣ? ಇದಂ ಪ್ರಕರಣಂ. ಈ ಪ್ರಕರಣವು ಅಸ್ಮಾಭಿಹಿ ಅಂತ ಇಟ್ಕೊಳ್ಬೇಕು. ಅಲ್ಲಿ ಕರ್ತೃಪದವನ್ನು ಅಧ್ಯಾಹಾರ ಮಾಡಿಕೊಳ್ಬೇಕು. ಕರ್ತೃಪದವನ್ನು ಅಸ್ಮಾಭಿಹಿ, ಅಸ್ಮತ್ ಶಬ್ದ ತೃತೀಯ ವಿಭಕ್ತಿ ಬಹುವಚನ. ಅಸ್ಮಾಭಿಹಿ ಇದಂ ಪ್ರಕರಣಂ ಆರಭ್ಯತೆ. ಈ ಪ್ರಕರಣವು ನಮ್ಮಿಂದ ಆರಂಭಿಸಲ್ಪಡುತ್ತಿದೆ. ಅದನ್ನು ಕರ್ತೃಪ್ರಯೋಗದಲ್ಲಿ ತಗೊಂಡು ಬಂದಾಗ ನಾವು ಈ ಗ್ರಂಥವನ್ನು ಆರಂಭ ಮಾಡುತ್ತಿದ್ದೇವೆ. ಇಲ್ಲಿ ಹೇಳಿದ್ದು ಅಸ್ಮಾಭಿಹಿ ಇದಂ ಪ್ರಕರಣಂ ಆರಭ್ಯತೆ, ನಮ್ಮಿಂದ ಈ ಗ್ರಂಥವು ಆರಂಭಿಸಲ್ಪಡುತ್ತಿದೆ. ಅವನು ಅದನ್ನು ಮಾಡಿದ, ಅವನಿಂದ ಅದು ಮಾಡಲ್ಪಟ್ಟಿತು. ಹೀಗೆ ಎರಡೂ ತರಹ ಪ್ರಯೋಗ ಇದೆ. ಅರ್ಥವಾಯ್ತಾ? ಸರಿ, ಮುಂದೆ ನೋಡಿ. ಈಗ ಲಕ್ಷಣದ ಸ್ವರೂಪವನ್ನು ಹೇಳ್ತಾರೆ. ಲಕ್ಷಣ ಅಂದರೆ ಏನು? ಅದಕ್ಕಿಂತ ಮೊದಲು ಒಂದು ಮಾತನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಏನು ಲಕ್ಷಣ ಅಂತಂದರೆ ಏನು? ಲಕ್ಷಣ ಯಾಕೆ ಬೇಕು ಅಂತ ಅನ್ನೋದು ನಾವು ಅರ್ಥ ಮಾಡಿಕೊಳ್ಳಬೇಕು. ಏನು ಲಕ್ಷಣ ಅಂತಂದರೆ ನೋಡಿ, ಸಿಕ್ತಲ್ಲ? ಯೋ ಧರ್ಮ ಲಕ್ಷ್ಯೇಯ ವ್ಯಾಪ್ತ್ಯಾ ವರ್ತತೆ ನ ವರ್ತತೆ ಚ ಅನ್ಯತ್ರ ಸಹ ಧರ್ಮ ಲಕ್ಷಣಂ ಇತ್ಯುಚ್ಯತೆ ಅಂತ ಇಷ್ಟು ಲಕ್ಷಣದ ಸ್ವರೂಪವನ್ನು ಹೇಳಿದರು. ಲಕ್ಷಣ ಅಂದರೆ ಏನು ಅನ್ನೋದನ್ನು ಇಲ್ಲಿ ಹೇಳಿದರು. ಸಿಕ್ತಲ್ಲ? ಮೂರನೇ ಪ್ರಶ್ನೆ. ಹೌದು, ಮುಂದಿನ ವಾಕ್ಯ ವಿಕಾರ ಮುಂದಿನ ವಾಕ್ಯ. ಯೋ ಧರ್ಮ, ಅದು ಒಂದು ರೆಫರೆನ್ಸ್ ಬೇಕು. ಅಂದರೆ ನೀವು 2ನೇ ಶ್ಲೋಕದಿಂದ 3ನೇ ಶ್ಲೋಕಕ್ಕೆ ಹೋಗ್ಬೇಕಾರೆ ಒಂದು ಶ್ಲೋಕ ಅಥವಾ 3ನೇದು ಅಂದರೆ ಅವಾಗ
ಅದೇ ಅದ ಮುಂದೆ ನೋಡೋರು ಗೊತ್ತಾಗುತ್ತೆ. ಗೊತ್ತಾಯ್ತು ಅಂದರೆ ಮುಂದಿನ ಟೀಕಾ ಪಂಕ್ತಿ, ಹಾಂ, ಮುಂದಿನ ಟೀಕಾ ವಾಕ್ಯ ಅಂತ ಇಟ್ಕೊಂಡು ನಾವು ಅರ್ಥ ಮಾಡಿಕೊಳ್ಳಬೇಕು. ಏನು ಲಕ್ಷಣದ ಸ್ವರೂಪವನ್ನು ಹೇಳ್ತಾ ಇದ್ದಾರೆ. ಲಕ್ಷಣ ಅಂದರೆ ಏನು, ಲಕ್ಷಣ ಯಾಕೆ ಬೇಕು, ಲಕ್ಷಣವು ಹೇಗೆ, ಲಕ್ಷಣ ಅಂದರೆ ಹೇಗಿರಬೇಕು, ಅದರ ಸ್ವರೂಪ ಅಂದರೆ ಏನು, ಒಂದು ವಸ್ತು ಇದೆ ಅಂತಂದರೆ ಅದರ ಸ್ವರೂಪ ಹೇಳುವುದು ಅಂದರೆ ಏನು, ಅದು ಹೇಗಿದೆ, ಎಷ್ಟಿರಬೇಕು ಅಂತೆಲ್ಲ ವಿವರಣೆ ಮಾಡುವುದೇ ಅದರ ಸ್ವರೂಪವನ್ನು ವಿವರಣೆ ಮಾಡುವುದು. ಹಾಗಾದರೆ ಇಲ್ಲಿ ಯಾವುದರ ಸ್ವರೂಪವನ್ನು ಹೇಳ್ತಾ ಇದ್ದಾರೆ? ಲಕ್ಷಣದ, ಕರೆಕ್ಟ್, ಲಕ್ಷಣದ ಸ್ವರೂಪವನ್ನು ಹೇಳ್ತಾ ಇದ್ದಾರೆ ಅಲ್ವಾ? ಏನದು ನೋಡಿಬಿಡಿ ವಾಕ್ಯದಲ್ಲಿ. ಯೋ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯಾವರ್ತತೆ ನವರ್ತತೆ ಚ ಅನ್ಯತ್ರ ಸಹ ಧರ್ಮ ಲಕ್ಷಣಂ ಇತ್ಯುಚ್ಯತೆ. ಅಲ್ಲಲ್ಲಿ ಕ್ರಮ ಹಾಕೊಳ್ಬೇಕು ನೀವು. ಯೋ ಧರ್ಮ ಆದ ತಕ್ಷಣ ಕ್ರಮ ಹಾಕೊಳ್ಬೇಕು. ಲಕ್ಷ್ಯೇ ವ್ಯಾಪ್ತ್ಯಾವರ್ತತೆ ಕ್ರಮ ಹಾಕೊಳ್ಳಿ. ನವರ್ತತೆ ಚ ಅನ್ಯತ್ರ ಸಹ ಧರ್ಮ ಲಕ್ಷಣಂ ಇತ್ಯುಚ್ಯತೆ. ಇಷ್ಟು ಅರ್ಥವಾಯ್ತಲ್ಲ? ಹೇಗೆ ಬಿಡಿಸ್ಕೊಳ್ಬೇಕು ವಾಕ್ಯ ಅಂತ ಗೊತ್ತಾಯ್ತಲ್ಲ, ಎಲ್ಲೆಲ್ಲಿ ನಿಲ್ಲಿಸ್ಕೊಳ್ಬೇಕು. ಇಷ್ಟು ಏನರ್ಥ ನೋಡಿ. ಯಹ ಇದ್ದದ್ದರಿಂದ ಸಹ ಅಂತ, ಯಚ್ಛಬ್ದ ಇದ್ದದ್ರಿಂದ ತಚ್ಛಬ್ದ, ಯಾವುದೋ ಅದು, ಯಾವನೋ ಅವನು, ಯಾವಳೋ ಅವಳು ಅಂತ ಇರುತ್ತಲ್ಲ, ಆದ್ದರಿಂದ ಹಾಗೆ ಯಹ ಸಹ ಅಂತ ಕೊಟ್ಟಿದ್ದಾರೆ. ಸರಿ, ಲಕ್ಷಣ ಅಂದರೆ ಏನು ಅಂತಂದರೆ ಧರ್ಮ ಲಕ್ಷಣಂ, ಕೊನೆಯಿಂದ ಬನ್ನಿ. ಧರ್ಮ ಲಕ್ಷಣಂ, ಲಕ್ಷಣ ಅಂದರೆ ಏನು? ಧರ್ಮವೇ ಇದು ಲಕ್ಷಣ, ಧರ್ಮವೇ ಲಕ್ಷಣ. ನಿಮಗೆ ಧರ್ಮ ಅಂದರೆ ಏನು ಅಂತ ಹೇಳಿದ್ದೇನೆ. ಧರ್ಮ ಅಂದರೆ ಏನು, ಧರ್ಮಿ ಅಂದರೆ ಏನು ಅನ್ನುವುದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇನೆ. ಏನು ಧರ್ಮ ಅಂತಂದರೆ ಯಾವುದು, ಧರ್ಮಿ ಯಾವುದು, ಧರ್ಮವುಳ್ಳದ್ದು ಧರ್ಮಿ. ಮನುಷ್ಯತ್ವ ಎಂಬ ಧರ್ಮ, ಅದನ್ನು ಪಡೆದವನೇ ಮನುಷ್ಯ ಎಂಬ ಧರ್ಮಿ ಅಲ್ವಾ? ಹೀಗೆ ಪುಸ್ತಕತ್ವ ಎಂಬ ಧರ್ಮ, ಅದನ್ನು ಪಡೆದದ್ದೇ ಪುಸ್ತಕ ಎಂಬ ಧರ್ಮಿ. ಇದು ಧರ್ಮ, ಇದು ಧರ್ಮ. ಎಲ್ಲ ವಸ್ತುಗಳಲ್ಲೂ ಧರ್ಮ ಇರುತ್ತೆ. ಆಯಾ ಧರ್ಮವನ್ನು ಪಡೆದದ್ದು ಅಂತಹ ಧರ್ಮಿ ಅಂತ ಆಗ್ತದೆ. ಪುಸ್ತಕತ್ವವನ್ನು ಪಡೆದದ್ದು ಪುಸ್ತಕ, ಮನುಷ್ಯತ್ವವನ್ನು ಪಡೆದವನು ಮನುಷ್ಯ, ಪೀಠತ್ವವನ್ನು ಪಡೆದದ್ದು ಪೀಠ ಅಲ್ವಾ? ದೇಹತ್ವವನ್ನು ಪಡೆದದ್ದು ದೇಹ. ಹಾಗಾಗಿ ಅದು ಧರ್ಮ. ಆ ಧರ್ಮವನ್ನು ಪಡೆದದ್ದು ಅದೇ ಹೆಸರಿನಿಂದ ಧರ್ಮಿಯನ್ನು ಉಲ್ಲೇಖ ಮಾಡಬೇಕು. ಹೀಗೆ ವ್ಯವಸ್ಥೆ. ಹಾಗಾದರೆ ಲಕ್ಷಣ ಅಂದರೆ ಏನು? ಧರ್ಮನೇ ಲಕ್ಷಣ, ಧರ್ಮವೇ ಲಕ್ಷಣ. ಹಾಗಾದರೆ ಎಂತಹ ಧರ್ಮ ಇದು ಲಕ್ಷಣ ಅಂತಾಗತ್ತೆ ಅನ್ನೋದು ಇಲ್ಲಿ ಮಹತ್ವದ್ದು. ಇಲ್ಲಿ ಈ ವಾಕ್ಯ ಏನಿದೆ, ಈ ಟೀಕಾ ಪಂಕ್ತಿ, ವಾಕ್ಯಕ್ಕೆ ಏನಂತಾರೆ? ಪಂಕ್ತಿ. ಇದೊಂದು ಟೀಕಾ ಪಂಕ್ತಿ. ಹೀಗೆ ಅನೇಕ ಟೀಕಾವಾಕ್ಯಗಳು, ಅನೇಕ ಟೀಕಾ ಪಂಕ್ತಿಗಳು ಅಂತ ವ್ಯವಹಾರ ಶಾಸ್ತ್ರದಲ್ಲಿ ಅಲ್ವಾ? ಹಾಗಾದರೆ ಈ ಟೀಕಾವಾಕ್ಯದಲ್ಲಿ ಲಕ್ಷಣದ ಸ್ವರೂಪವನ್ನು ವಿವರಿಸುವ ಈ ಟೀಕಾವಾಕ್ಯದಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ಧರ್ಮವೇ ಲಕ್ಷಣ, ಎಂತಹ ಧರ್ಮ ಇದು ಲಕ್ಷಣ ಅಂತ ಕರೆಸಿಕೊಳ್ತದೆ ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ ಏನು ಹೇಳ್ತಾ ಇದ್ದಾರೆ? ಧರ್ಮವೂ ಲಕ್ಷಣ. ಸರಿ, ಧರ್ಮ ಇದು ಲಕ್ಷಣ ಅಂದರೆ ಎಂತಹ ಧರ್ಮ ಇದ್ದರೆ ಅದು ಲಕ್ಷಣ ಅಂತ ಆಗುತ್ತೆ? ಕಂಡ ಧರ್ಮಗಳು ಲಕ್ಷಣ ಅಂತ ಆಗುತ್ತಾ? ಅಲ್ಲ, ಇಂತಹ ಧರ್ಮ ಇದ್ದರೆ ಅದು ಆ ವಸ್ತುವಿನ ಲಕ್ಷಣ. ಇಂತಹ ಧರ್ಮ ಇರಬೇಕು, ಪರ್ಟಿಕ್ಯುಲರ್ ಆಗಿ ಇಂತಹ ಧರ್ಮ ಇರಬೇಕು, ಇದ್ದರೇನೆ ಅಂತಹ ಧರ್ಮ ಆ ವಸ್ತುವಿಗೆ ಅದು ಲಕ್ಷಣ ಅಂತ ಆಗ್ತದೆ ಅಂತ ಇಷ್ಟು ಹೇಳಲಿಕ್ಕೆ ಇಲ್ಲಿ ಹೊರಟಿದ್ದಾರೆ. ಇದರ ವಿವರಣೆ ವಿಸ್ತಾರವಾಗಿದೆ. ಇವತ್ತು ಈ ವಾಕ್ಯವೇ ಇವತ್ತಿನ ಪಾಠ. ಇವತ್ತೇ ಮುಗಿಯುವುದಿಲ್ಲ, ಅಷ್ಟು ವಿಷಯ ಇದೆ ಅಲ್ಲ, ಸುಮ್ಮನೆ ಹೇಳಿದೆ, ಅಷ್ಟು ವಿಷಯ ಇದರಲ್ಲಿದೆ. ಏನು ನೋಡಿ, ಎರಡು ಮೊದಲು ನಾವು ಅರ್ಥ ಮಾಡಿಕೊಳ್ಬೇಕು. ಲಕ್ಷಣ ಅಂತ ಹೇಳಬೇಕಾದಾಗ ಏನು ಹೇಳ್ತಾ ಇದ್ದಾರೆ? ಲಕ್ಷಣವನ್ನು ಹೇಳ್ತಾ ಇದ್ದಾರೆ. ಲಕ್ಷಣವನ್ನು ಯಾಕೆ ಹೇಳಬೇಕು, ಯಾಕೆ ಅದನ್ನು ನಾವು ತಿಳಿದುಕೊಳ್ಬೇಕು? ಏನು ಲಕ್ಷಣ ಅಂದರೆ ಧರ್ಮ. ಧರ್ಮವನ್ನು ಯಾಕೆ ನಾವು ತಿಳಿದುಕೊಳ್ಬೇಕು? ಆ ಧರ್ಮದ ಜ್ಞಾನ, ಆ ಲಕ್ಷಣದ ಜ್ಞಾನ ನಾವು ಯಾಕೆ ಮಾಡಿಕೊಳ್ಳಬೇಕು ಅಂತಂದರೆ, ಒಂದು ವಸ್ತುವಿನ ಸ್ವರೂಪ ಜ್ಞಾನ ನಮಗಾಗಬೇಕು ಅಂತಂದರೆ ಲಕ್ಷಣದಿಂದಲೇ ನಾವು ಆ ವಸ್ತುವಿನ ಸ್ವರೂಪ ಜ್ಞಾನ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇಲ್ಲದೇ ಇದ್ದರೆ ವಸ್ತುವಿನ ಸ್ವರೂಪ ಜ್ಞಾನವಾಗುವುದಿಲ್ಲ ಅಲ್ವಾ? ಯಾವುದೋ ಒಂದು ವಸ್ತು ಇದೆ,
ಒಂದು ಹಸು ಇದೆ ಅಂತ ಅಂದ್ಕೊಳ್ಳಿ. ಶಾಸ್ತ್ರಗಳಲ್ಲಿ ಪ್ರಸಿದ್ಧವಾದ ದೃಷ್ಟಾಂತ ಇದು. ಹಸು ಇದೆ, ಅದಕ್ಕೆ ನೀವು ಪ್ರಮಾಣ ಪದ್ಧತಿಯನ್ನು ಅಧ್ಯಯನ ಮಾಡ್ತಾ ಇದ್ದೀರಿ ಅಂತಂದ ಮೇಲೆ ಆ ಶಾಸ್ತ್ರೀಯವಾಗಿಯೇ ನೀವು ಅರ್ಥ ಮಾಡಿಕೊಳ್ಬೇಕು. ಹಸು, ಅದಕ್ಕೆ ಸಂಸ್ಕೃತದಲ್ಲಿ ಏನಂತಾರೆ? ಗೋ. ಒಂದು ಗೋ ಇದೆ. ಗೋವಿನ ಸ್ವರೂಪ ಏನಿದೆ? ಗೋ ಅಂದರೆ ಯಾವುದಕ್ಕೆ ಕರೀತಾರೆ? ಗೋ ಎನ್ನುವ ಶಬ್ದ ಇದೆಯಾ? ಗೋ ಶಬ್ದದಿಂದ ಹೇಳಲ್ಪಡಬೇಕಾದ ವಸ್ತು ಯಾವುದು ಅಂತ ನಿಮಗೆ ಗೊತ್ತಾಗಬೇಕಲ್ಲ. ಗೊತ್ತಾಗಬೇಕಂದ್ರೆ ಲಕ್ಷಣ ಜ್ಞಾನವಾದರೇನೆ ಇಂತಹ ವಸ್ತು ಗೋ ಶಬ್ದದಿಂದ ಹೇಳಲ್ಪಡುತ್ತದೆ ಅಂತ ಗೊತ್ತಾಗ್ತದೆ. ಅರ್ಥವಾಗಲಿಲ್ಲ? ಹಾಂ, ಗೋ ಎಂಬ ಶಬ್ದ ಪ್ರಯೋಗ ನಾನು ಮಾಡಿದ್ದೇನೆ. ಈ ಶಬ್ದದಿಂದ ಹೇಳಲ್ಪಡುವ ವಸ್ತು ಯಾವುದು? ಅದೊಂದೇನೋ ಒಂದು ಪದಾರ್ಥ ಇದೆಯಾ? ವಸ್ತು ಇದೆಯಾ? ಅದೇನೇ ಗೋ ಶಬ್ದದಿಂದ ಹೇಳಲ್ಪಡುವಂತಹದ್ದು ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಅದರಲ್ಲಿ ಒಂದು ಧರ್ಮ ಇರಬೇಕು. ಆ ಧರ್ಮಜ್ಞಾನ ನಮಗೆ ಆದರೇನೆ ಓ ಇಂತಹ ವಸ್ತು ಗೋ ಶಬ್ದದಿಂದ ಹೇಳಲ್ಪಡುವಂತಹದ್ದು. ಅದಕ್ಕೇನಂತಾರೆ? ಗೋ ಶಬ್ದದಿಂದ ವಾಚ್ಯವಾದ ವಸ್ತು ಇದು. ಗೋ ಶಬ್ದದಿಂದ ವಾಚ್ಯವಾದ ವಸ್ತು ಈ ವಸ್ತು ಅಂತ ನಮಗೆ ತಿಳಿದು ಬರುತ್ತೆ ಅಲ್ವಾ? ಆದ್ದರಿಂದ ಲಕ್ಷಣ ಯಾಕೆ ಬೇಕಾಯಿತು? ಒಂದು ವಸ್ತುವಿನ ಸ್ವರೂಪದ ಜ್ಞಾನವಾಗಬೇಕು. ಆ ಶಬ್ದದಿಂದ ಅದು ಕರೆಯಲ್ಪಡುತ್ತದೆ ಅಂತ ತಿಳಿಯಬೇಕು ಅಂದರೆ ಲಕ್ಷಣ ಜ್ಞಾನವಾದ್ರೇನೆ ಕರೆಯಲ್ಪಡುತ್ತದೆ. ಹೀಗೆ ಆದ್ದರಿಂದ ಲಕ್ಷಣ, ಪ್ರತಿಯೊಂದು ವಸ್ತುವಿಗೂ ಲಕ್ಷಣ ಇರುತ್ತೆ. ಮನುಷ್ಯನಿಗೂ ಒಂದು ಲಕ್ಷಣ ಇದೆ, ಹಸುವಿಗೂ ಒಂದು ಲಕ್ಷಣ ಇದೆ, ಎಲ್ಲದಕ್ಕೂ ಲಕ್ಷಣ ಇದೆ ಅಲ್ವಾ? ಆದ್ದರಿಂದ ಆ ಲಕ್ಷಣ ಜ್ಞಾನ ನಾವು ಮಾಡಿಕೊಳ್ಳೇಬೇಕು. ಅದನ್ನು ಹೇಳ್ತಾರೆ ನೋಡಿ ಅವರು. ಏನಂತ? ಲಕ್ಷಣ ಅಂತಂದ ಮೇಲೆ ಯಾವುದು ಲಕ್ಷಣ? ಧರ್ಮವೇ ಇದು ಲಕ್ಷಣ. ಧರ್ಮವೇ ಲಕ್ಷಣ. ಧರ್ಮ ಎಲ್ಲಿ ಇರುತ್ತೆ ನೋಡಿ, ಲಕ್ಷಣ ಎಂಬ ಧರ್ಮ ಎಲ್ಲಿ ಇರುತ್ತೆ ನೋಡಿ, ಅದಕ್ಕೇನು ಕರೀತಾರೆ? ಒಂದು ಹೊಸ ಹೆಸರಿದೆ, ನೆನ್ಪಿಟ್ಕೊಳ್ಳಿ. ಲಕ್ಷ್ಯ ಅಂತ ಕರೀತಾರೆ. ಏನು? ಲಕ್ಷ್ಯ. ಲಕ್ಷಣವು ಎಲ್ಲಿರುತ್ತೋ ಅದು ಲಕ್ಷ್ಯ. ಅಂದರೆ ಲಕ್ಷಣಕ್ಕೆ ಆಶ್ರಯವಾದ ವಸ್ತು ಅದು ಲಕ್ಷ್ಯ. ಆದ್ದರಿಂದ ಅದು ಲಕ್ಷ್ಯ, ಇದು ಲಕ್ಷಣ. ಇದು ಲಕ್ಷಣ, ಅದು ಲಕ್ಷ್ಯ. ಧರ್ಮವು ಲಕ್ಷಣ, ಆ ಲಕ್ಷಣವನ್ನು ಪಡೆದ ವಸ್ತು ಲಕ್ಷ್ಯ. ಇಷ್ಟು ವ್ಯವಸ್ಥೆ ಇದೆ ಅಲ್ವಾ? ಅದರ ಲಕ್ಷ್ಯದ ಲಕ್ಷಣವನ್ನು ಮುಂದೆ ಹೇಳ್ತಾರೆ. ಲಕ್ಷ್ಯ ಅಂದರೆ ಏನು, ಅದರ ಲಕ್ಷಣವನ್ನು ಮುಂದೆ ಹೇಳುವವರಿದ್ದಾರೆ. ಇಲ್ಲಿ ಹೇಳುವಂಥದ್ದೇನು? ಲಕ್ಷಣದ ಲಕ್ಷಣ ಹೇಳ್ತಾ ಇದ್ದಾರೆ. ಲಕ್ಷ್ಯ ಲಕ್ಷಣ ಅಂತ ಎರಡು. ಏನು? ಲಕ್ಷ್ಯ ಲಕ್ಷಣ. ಲಕ್ಷಣ ಅನ್ನೋದು ಎಲ್ಲಿರುತ್ತೆ? ಈ ಲಕ್ಷ್ಯದಲ್ಲಿ ಇರುತ್ತೆ. ಈಗ ಗೋವಿನ ಒಂದು ಲಕ್ಷಣ ಇದೆ, ಗೋವಿನ ಲಕ್ಷಣ ಇದೆ. ಹಾಗಾದರೆ ಆ ಲಕ್ಷಣ ಅಂದ್ರೇನು? ಧರ್ಮ. ಗೋವಿನ ಒಂದು ಧರ್ಮ ಇದೆ. ಹಾಗಾದರೆ ಲಕ್ಷಣಕ್ಕೆ ಗೋ ಏನಾಯಿತು? ಲಕ್ಷ್ಯ. ಕರೆಕ್ಟ್, ಲಕ್ಷ್ಯವಾಯಿತು. ಹೀಗೆ ಅಲ್ಲ, ಮನುಷ್ಯನ ಒಂದು ಲಕ್ಷಣ ಇದೆ. ಆ ಲಕ್ಷಣ ಅಂದರೆ ಅದು ಒಂದು ಧರ್ಮ. ಆ ಲಕ್ಷಣ ಎಂಬ ಧರ್ಮ ಏನಿದೆಯಲ್ಲ ಅದಕ್ಕೆ ಮನುಷ್ಯ ಏನಾದ? ಲಕ್ಷಣ. ಹೀಗೆ ಎಲ್ಲ ಲಕ್ಷಣಗಳಿಗೂ ಲಕ್ಷ್ಯ ಇದ್ದೇ ಇರುತ್ತೆ. ಲಕ್ಷಣ ಅಂದ ಮೇಲೆ ಅದಕ್ಕೆ ಲಕ್ಷ್ಯ ಇರಲೇಬೇಕು, ಲಕ್ಷ್ಯ ಅಂದ ಮೇಲೆ ಅದಕ್ಕೆ ಲಕ್ಷಣ ಇರಲೇಬೇಕು. ಇಷ್ಟು ನಿಯಮ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಎರಡು ಏನು ಲಕ್ಷ್ಯ ಲಕ್ಷಣ ಅಂತ ನೀವು ಕೇಳಿದಿರಲ್ಲ, ಲಕ್ಷಣದ ಸ್ವರೂಪವನ್ನು ಈ ವಾಕ್ಯದಲ್ಲಿ ಹೇಳ್ತಾ ಇದ್ದಾರೆ. ಸ್ವರೂಪವನ್ನು ಲಕ್ಷ್ಯ ಲಕ್ಷಣ ಅಂತೇನು ಎರಡು ನೀವು ಅರ್ಥ ಮಾಡಿಕೊಂಡ್ರಿ, ಇದರಲ್ಲಿ ಲಕ್ಷಣದ ಸ್ವರೂಪವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಮುಂದೆ ಲಕ್ಷ್ಯದ ಸ್ವರೂಪವನ್ನು ಮುಂದೆ ಹೇಳ್ತಾರೆ, ಅದನ್ನು ಹೇಳ್ತಾರೆ. ಲಕ್ಷ್ಯ ಅಂದರೆ ಏನು, ಇಲ್ಲಿ ಏನು ಹೇಳ್ತಾ ಇದ್ದಾರೆ? ಲಕ್ಷಣ ಅಂದರೆ ಏನು, ಅರ್ಥವಾಯ್ತಲ್ಲ? ಹೀಗೆ ಹೇಳ್ತಾ ಇದ್ದಾರೆ ನೋಡಿ. ಧರ್ಮ ಇದು ಲಕ್ಷಣ, ಧರ್ಮವು ಲಕ್ಷಣ. ಆ ಲಕ್ಷಣ, ಆ ಧರ್ಮವು ಲಕ್ಷಣ ಅಂತ ಆಗಬೇಕು ಅಂದರೆ ಏನಾಗಿರಬೇಕು? ಒಬ್ಬನು ಬ್ರಾಹ್ಮಣ, ಇವನು ಬ್ರಾಹ್ಮಣ ಅಂತ ಆಗ್ಬೇಕಂದ್ರೆ ಏನಾಗಬೇಕು? ಏನು ಮಾಡ್ತಿರ್ಬೇಕು? ಏನೇನು ಅವನು ಮಾಡ್ತಾ ಇದ್ರೆ ಅವನು ಬ್ರಾಹ್ಮಣ ಅಂತ ಕರೆಸ್ಕೊಳ್ತಾನೆ? ಬ್ರಾಹ್ಮಣ ಧರ್ಮ ಮಾಡ್ತಾ ಇರಬೇಕು. ಕರೆಕ್ಟ್. ಬ್ರಾಹ್ಮಣನಿಗೆ ಉಚಿತವಾದ ಏನೇನು ಧರ್ಮ ಕರ್ಮ ಅನುಷ್ಠಾನಗಳಿವೆಯೋ ಬ್ರಾಹ್ಮಣತ್ವ ಉಳಿಯುವುದಕ್ಕೆ ಉಚಿತವಾದ ಕಾರ್ಯಗಳನ್ನು ಅನುಷ್ಠಾನಗಳನ್ನು ಅವನು ಮಾಡ್ತಾ ಇದ್ರೆ ಅವನು ಬ್ರಾಹ್ಮಣ ಅಂತ ಕರೆಸ್ಕೊಳ್ತಾನೆ. ಯಾರದನ್ನು ಮಾಡುವುದಿಲ್ಲ ಅವನು ಬ್ರಾಹ್ಮಣನಲ್ಲೇ ಅಲ್ಲ ಅಲ್ವಾ? ಇವನು ಬ್ರಾಹ್ಮಣ ಅಂತ ಕರೆಸ್ಕೊಳ್ತಾ ಇದ್ದಾನೆ ಅಂದರೆ ಅವನು ಆ ಕರ್ಮಗಳನ್ನು ಮಾಡ್ತಾ ಇದ್ದಾನೆ ಅಂತ ಅರ್ಥ.
ಹಾಗೆ ಒಂದು ಧರ್ಮ ಇದೆ, ಆ ಧರ್ಮ ಇದು ಲಕ್ಷಣ ಅಂತ ಲಕ್ಷಣ ಅಲ್ಲ, ಲಕ್ಷಣ. ಲಕ್ಷಣ. ಲಕ್ಷಣ ಅಂತ ಆವಂತ ಸ್ತ್ರೀಲಿಂಗ ಅಲ್ಲ. ಸರಿ ಸರಿ. ಗೊತ್ತಾಗ್ತಾ ಇದೆಯಾ? ಲಕ್ಷಣ. ಹೌದಾ? ಈ ಧರ್ಮವು ಲಕ್ಷಣ ಅಂತ ಕರೆಸ್ಕೊಳ್ಬೇಕಂದ್ರೆ ಆ ಧರ್ಮ ಏನಾಗಿರಬೇಕು? ಇವನು ಬ್ರಾಹ್ಮಣ ಅಂತ ಕರೆಸ್ಕೊಳ್ಬೇಕಂದ್ರೆ ಇಂತಿಷ್ಟೆಲ್ಲ ಅವನಿಗೆ ನಿಯಮಗಳಿವೆ. ಅದನ್ನು ಮಾಡ್ತಾ ಇದ್ರೆ ಇವನು ಬ್ರಾಹ್ಮಣ ಅಂತ ಕರೆಸ್ಕೊಳ್ತಾನಲ್ಲ. ಹಾಗೆ ಒಂದು ಧರ್ಮವಿದು ಲಕ್ಷಣ ಅಂತ ಕರೆಸ್ಕೊಳ್ಬೇಕಂದ್ರೆ ಆ ಧರ್ಮ ಏನಾಗಿರಬೇಕು, ಏನಾಗಿದ್ದರೆ ಅದು ಲಕ್ಷಣ ಅಂತ ಕರೆಸ್ಕೊಳ್ಳುತ್ತೆ ಧರ್ಮ ಅನ್ನುವುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಏನು, ಯೋ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯಾ ವರ್ತತೆ ನವರ್ತತೆ ಚ ಅನ್ಯತ್ರ ಸಹ ಧರ್ಮ ಲಕ್ಷಣಂ ಇತ್ಯುಚ್ಯತೆ. ಇಷ್ಟು ವಾಕ್ಯ ಇದೆ. ನಿಮಗೆ ಬಿಡಿಸಿಕೊಂಡಾಗಲೇ ಗೊತ್ತಾಗ್ತಾ ಇದೆ, ಸ್ವಲ್ಪ ಅರ್ಥವಾಗ್ತಾ ಇದೆ. ಸಹ ಧರ್ಮ ಲಕ್ಷಣಂ ಇತ್ಯುಚ್ಯತೆ, ಆ ಧರ್ಮವು ಲಕ್ಷಣ ಅಂತ ಕರೆಸ್ಕೊಳ್ಳತ್ತೆ. ಅರ್ಥವಾಯ್ತಲ್ಲ? ಆ ಧರ್ಮವು ಲಕ್ಷಣ ಅಂತ ಕರೆಸ್ಕೊಳ್ಳತ್ತೆ. ಆ ಧರ್ಮ ಅಂದರೆ ಯಾವ ಧರ್ಮ? ಹಾಗಾದರೆ ಯಾವ ಧರ್ಮ? ಆ ಧರ್ಮವು ಲಕ್ಷಣ ಅಂತ ಕರೆಸ್ಕೊಳ್ಳತ್ತೆ. ಹಾಗಾದರೆ ಆ ಧರ್ಮಕ್ಕೆ ಏನೋ ಒಂದು ವಿಶೇಷತೆ ಹೇಳ್ತಾ ಇದ್ದಾರೆ. ಇಂತಹ ಧರ್ಮವಾಗಿರಬೇಕು, ಆ ಧರ್ಮ ಹೀಗಾಗಿರಬೇಕು, ಅಂತಹ ಧರ್ಮವೇ, ಆ ಧರ್ಮವೇ ಲಕ್ಷಣ ಅಂತ ಕರೆಸ್ಕೊಳ್ಳತ್ತೆ. ಹಾಗಾದರೆ ಆ ಧರ್ಮ ಏನಾಗಿರಬೇಕು ಅನ್ನೋದನ್ನು ನೀವು ಕಮ ಹಾಕೊಂಡಿದ್ದೀರಲ್ಲ, ಅಲ್ಲಿ ಹೇಳ್ತಾ ಇದ್ದಾರೆ. ಯೋ ಧರ್ಮ, ಯಾವ ಧರ್ಮವು, ಸಹ ಧರ್ಮ ಅಂತಿದ್ದರಿಂದ ಯಹ ಧರ್ಮ, ಯಾವ ಧರ್ಮವು ಲಕ್ಷ್ಯೇ ವ್ಯಾಪ್ತ್ಯಾ ವರ್ತತೆ. ಈಗ ನಿಮಗೆ ಕಲ್ಪನೆ ಬಂತು. ಲಕ್ಷ್ಯೇ ಅನ್ನೋದು ಯಾವ ವಿಭಕ್ತಿ? ಕರೆಕ್ಟ್, ಸಪ್ತಮಿ ವಿಭಕ್ತಿ. ಲಕ್ಷ್ಯ ಶಬ್ದ ಲಕ್ಷ್ಯೇ ಸಪ್ತಮಿ ವಿಭಕ್ತಿ. ಗೊತ್ತಿದೆ ನಿಮಗೆ. ರಾಮ ಶಬ್ದ ರಾಮೇ, ರಾಮನಲ್ಲಿ ಅಲ್ವಾ? ಸಪ್ತಮಿಗೆ ಅಧಿಕರಣ ಅಂತ ಅರ್ಥ. ಹಾಗೆ ಲಕ್ಷ್ಯೇ ಅಂದ್ರೆ ಲಕ್ಷ್ಯದಲ್ಲಿ. ಲಕ್ಷ್ಯ ಅಂದ್ರೆ ಏನು ಅನ್ನುವ ಸಾಮಾನ್ಯ ಮಾಹಿತಿ ನಿಮಗೆ ಕೊಟ್ಟಿದ್ದೇನೆ. ಲಕ್ಷ್ಯ ಅಂದ್ರೆ ಯಾವುದು? ಗೋವಿಗೆ ಒಂದು ಲಕ್ಷಣ ಅಂದ್ರೆ ಗೋ, ಆ ಲಕ್ಷಣಕ್ಕೆ ಲಕ್ಷ್ಯವಾಗಿದೆ. ಹಾಗಾದ್ರೆ ಯಹ ಧರ್ಮ, ಯಾವ ಧರ್ಮವು ಲಕ್ಷ್ಯದಲ್ಲಿ ವ್ಯಾಪ್ತ್ಯಾ ವರ್ತತೆ, ವ್ಯಾಪಿಸಿ ಇರುತ್ತದೋ. ಅರ್ಥವಾಯ್ತಲ್ಲ? ಯಾವ ಧರ್ಮವು ಲಕ್ಷ್ಯೇ ವ್ಯಾಪ್ತ್ಯಾ ವರ್ತತೆ. ಅದಕ್ಕೆ ಹಾಗಾಗಿ ಆ ವಾಕ್ಯಗಳನ್ನು ನಾವು ಬಿಡಿಸ್ಕೊಳ್ಬೇಕು, ಅಂದಾಗ ಸರಿ ಹೋಗ್ತದೆಲ್ಲ. ಯಾವ ಧರ್ಮವು ಲಕ್ಷ್ಯದಲ್ಲಿ ವ್ಯಾಪ್ತ್ಯಾ ವರ್ತತೆ, ವ್ಯಾಪಿಸಿ ಇರುತ್ತದೋ. ನವರ್ತತೆ ಚ ಅನ್ಯತ್ರ. ಅನ್ಯತ್ರ ಅರ್ಥ ಏನು? ಬೇರೆ ಕಡೆಗೆ, ಬೇರೊಂದು ಅಧಿಕರಣದಲ್ಲಿ. ಬೇರೊಂದು ಅಧಿಕರಣ ಅಂದ್ರೆ ಯಾವುದರಿಂದ ಬೇರೆ? ಲಕ್ಷ್ಯದಿಂದ ಬೇರೆ ಕಡೆಗೆ. ನವರ್ತತೆ ಚ ಇರುವುದೂ ಇಲ್ಲ. ಲಕ್ಷ್ಯದಲ್ಲಿ ವ್ಯಾಪಿಸಿ ಇರುತ್ತೆ, ಲಕ್ಷ್ಯ ಬಿಟ್ಟು ಬೇರೆ ಅಧಿಕರಣದಲ್ಲಿ ನವರ್ತತೆ ಚ ಇರುವುದೂ ಇಲ್ಲ. ಯಹ ಧರ್ಮ, ಯಾವ ಧರ್ಮವೋ ಸಹ ಧರ್ಮ, ಅಂತಹ ಧರ್ಮವು ಲಕ್ಷಣಂ ಇತ್ಯುಚ್ಯತೆ. ಆ ಧರ್ಮವು ಲಕ್ಷಣ ಅಂತ ಕರೆಸಿಕೊಳ್ಳತ್ತೆ. ಇಷ್ಟು ವಾಕ್ಯಕ್ಕೆ ಅರ್ಥ ಅಲ್ವಾ? ನಿಮಗೇನ ಅರ್ಥವಾಯ್ತು ಇವಾಗ? ಲಕ್ಷಣ ಅಂದ್ರೆ ಏನು ಅಂತ ಗೊತ್ತಾಯ್ತು. ಸಾಮಾನ್ಯ ಪರಿಚಯ ಇದೆ, ಪೂರ್ಣವಾಗಿಲ್ಲ ಇನ್ನ. ಸುಮ್ಮನೆ ಸಾಮಾನ್ಯ. ಲಕ್ಷಣ ಅಂದ್ರೆ ಏನು, ಲಕ್ಷ್ಯ ಅಂದ್ರೆ ಏನು ಅಲ್ವಾ? ಧರ್ಮವೇ ಲಕ್ಷಣ. ಎಂತಹ ಧರ್ಮ ಇದು ಲಕ್ಷಣ ಅಂತ ಕರೆಸಿಕೊಳ್ಳತ್ತೆ? ಹೀಗಿದ್ದಾಗ ಮಾತ್ರ ಆ ಧರ್ಮವು ಲಕ್ಷಣ ಅಂತ ಕರೆಸಿಕೊಳ್ಳತ್ತೆ. ಇಷ್ಟು ಪರಿಚಯ ನಿಮಗಾಯ್ತು ಈ ವಾಕ್ಯದಿಂದ. ಈಗ ನೋಡಿ, ಇದರಲ್ಲಿ ಏನೇನು ಹೇಳ್ತಾ ಇದ್ದಾರೆ ಅಂತಂದರೆ, ಒಂದು ಧರ್ಮ ಇದೆ. ನಿಮಗೆ ಉದಾಹರಣವನ್ನು ಹೇಳಿ ನಾನು ಹೇಳ್ತೇನೆ, ಅವಾಗ ನಿಮ್ಗೆ ಪೂರ್ಣವಾಗಿ ಅರ್ಥವಾಗ್ತದೆ. ಒಂದು ಧರ್ಮ ಇದೆ, ಆ ಧರ್ಮವು ಲಕ್ಷಣ ಅಂತ ಕರೆಸ್ಕೊಳ್ಬೇಕಾಗಿದೆ. ಇವಾಗ ಈಗ ನಡೆದದ್ದೇ ಅದೇ ತಾನೇ. ಒಂದು ಧರ್ಮವು ಲಕ್ಷಣ ಎಂದು ಕರೆಸ್ಕೊಳ್ಬೇಕು. ಹಾಗಾದರೆ ಅದಕ್ಕೆ ಏನೇನು ರೂಲ್ಸ್ ಇದೆ, ಏನೇನು ನಿಯಮಗಳಿದೆ, ಇಂತಹ ನಿಯಮಗಳಿಂದ ಅದು ಬದ್ಧವಾಗಿದ್ದರೆ ಅದು ಲಕ್ಷಣ ಅಂತ ಕರೆಸ್ಕೊಳ್ಳುತ್ತೆ. ಏನು ನಿಯಮಗಳು? ಹಾಗಾದರೆ ಅದಕ್ಕೆ ಅಂಟಿಕೊಂಡಿರುವ, ಆ ಧರ್ಮಕ್ಕೆ ಅಂಟಿಕೊಂಡ ನಿಯಮಗಳೇನು ಅಂತಂದರೆ, ಯೋ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯಾ ವರ್ತತೆ. ಯಾವ ಧರ್ಮವು ಲಕ್ಷ್ಯದಲ್ಲಿ ವ್ಯಾಪಿಸಿ ಇರುತ್ತದೋ. ಇದರಿಂದ ಏನು ಹೇಳ್ತಾ ಇದ್ದಾರೆ ಅಂದರೆ, ಎರಡು ಅಂಶ ಇದರಿಂದ ಹೇಳ್ತಾ ಇದ್ದಾರೆ. ವ್ಯಾಪ್ತ್ಯಾವರ್ತತೆ ಅನ್ನುವ ಏನು ಒಂದು ನಿಯಮ ಆ ಧರ್ಮಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ಧರ್ಮವು ವ್ಯಾಪಿಸಿ ಲಕ್ಷ್ಯದಲ್ಲಿ ಇರುತ್ತದೋ. ಹಾಗಾದರೆ ಧರ್ಮಕ್ಕೆ ಏನು ನಿಯಮವನ್ನು ಹಾಕಿದರು?
ಎಲ್ಲ ವ್ಯಾಪಿಸಿ ಎಲ್ಲ ಕಡೆ ಇರ್ಬೇಕು, ವ್ಯಾಪಿಸಿ ಎಲ್ಲ ಕಡೆಗೆ ಅಂದ್ರೆ ಆ ಇದು ಲಕ್ಷ್ಯದಲ್ಲಿ 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 ವ್ಯಾಪಿಸಿ ಇರಬೇಕು, ವ್ಯಾಪಿಸಿ ಇರಬೇಕು. ಎರಡಂಶ. ಹಾ. ಧರ್ಮಕ್ಕೆ ಎರಡು ನಿಯಮ ಹಾಕಿದ್ರು ಇವಾಗ. ಆ ಧರ್ಮ ಲಕ್ಷಣ ಅಂತ ಆಗಬೇಕು ಅಂತಂದ್ರೆ ಎರಡು ನಿಯಮ ಹಾಕಿದರು ಮೊದಲಿಗಂತೂ, ಸದ್ಯಕ್ಕೆ ಇಲ್ಲಿವರೆಗೂ. ಏನು? ವರ್ತತೆ ಅನ್ನುವುದರಿಂದ ಇರಬೇಕು ಮೊದಲು. ಇರ್ಬೇಕು. ಹ್ಮ್. ಜೊತೆಗೆ ಬರೀ ವರ್ತತೆ ಅಲ್ಲ, ಇರುವುದಷ್ಟೇ ಅಲ್ಲ, ವ್ಯಾಪ್ತ್ಯಾವರ್ತತೆ, ವ್ಯಾಪಿಸಿ ಇರಬೇಕು. ಅರ್ಥವಾಗಿಲ್ಲ? ಗೊತ್ತಾಯ್ತಲ್ಲ? ಎರಡು ನಿಯಮಗಳು ಧರ್ಮಕ್ಕೆ ಬಂತಿವಾಗ. ಇರಬೇಕು, ವ್ಯಾಪಿಸಿ ಇರಬೇಕು. ಹ್ಮ್. ಹಾ, ಇವೆರಡರಿಂದ ಎರಡು ನಿಯಮವನ್ನು ಹಾಕಿದರು. ಈ ನಿಯಮದಿಂದ ಏನಾಗ್ತಾ ಇದೆ ಅಂದರೆ ಎರಡು ದೋಷಗಳು ಪರಿಹಾರವಾಗ್ತಾ ಇದೆ ಆ ಧರ್ಮಕ್ಕೆ. ಹ್ಮ್. ಎರಡು ದೋಷಗಳು ಬರಬೇಕಾದದ್ದು ಬರುವುದಿಲ್ಲ ಆ ಧರ್ಮಕ್ಕೆ. ಆ ದೋಷಗಳ ಬಂದರೆ ಅದು ಲಕ್ಷಣ ಅಂತ ಆಗಲ್ಲ. ಗೊತ್ತಾಯ್ತಾ? ಎರಡು ದೋಷಗಳಿದೆ. ಆ ಮೂರು ದೋಷ ನಿಜವಾಗಿ ಮುಂದಿನ ಮಾತಿನಲ್ಲಿ ಮೂರನೇ ದೋಷ ಬರುತ್ತೆ. ಹ್ಮ್. ಲಕ್ಷ್ಯ ವ್ಯಾಪ್ತ್ಯಾ ವರ್ತತೆ ಅನ್ನುವುದರಿಂದ ಎರಡಂಶ: ವರ್ತತೆ, ವ್ಯಾಪ್ತ್ಯಾವರ್ತತೆ. ವ್ಯಾಪ್ತ್ಯಾವರ್ತತೆ. ಇರಬೇಕು, ವ್ಯಾಪಿಸಿ ಇರಬೇಕು. ಓಕೆ. ಹೀಗೆ ಎರಡಂಶ ಅಂತೂ ಇಲ್ಲಿದೆ. ಈ ಎರಡಂಶದಿಂದ ಎರಡು ದೋಷಗಳು ಅಂಟಲಿಲ್ಲ ಆ ಧರ್ಮಕ್ಕೆ ಅನ್ನುವುದನ್ನು ತೋರಿಸ್ತಾ ಇದೆ ಅಲ್ವಾ? ಯಾವ ಧರ್ಮಕ್ಕೆ? ಯಾವ ಧರ್ಮವನ್ನು ನಾವು ಲಕ್ಷಣ ಅಂತ ಹೇಳಬೇಕಾಗಿದೆಯಲ್ಲ ಆ ಧರ್ಮಕ್ಕೆ ಈ ಎರಡು ದೋಷಗಳು ಬರುವುದಿಲ್ಲ, ಅಂಟುವುದಿಲ್ಲ. ಹೌದಿಲ್ಲ. ಹ್ಮ್. ಅಂತಹ ದೋಷದಿಂದ, ಅಂತಹ ಎರಡು ದೋಷಗಳಿಂದ ಈ ಧರ್ಮವು ದೂರವಾಗಿದೆ ಅನ್ನುವ ಮಾತನ್ನು ಈ ಎರಡು ಶಬ್ದಗಳಿಂದ ಹೇಳ್ತಾ ಇದ್ದಾರೆ. ಯಾವೆರಡು ಶಬ್ದಗಳಿಂದ? ಲಕ್ಷ್ಯೇ ವರ್ತತೆ, ಲಕ್ಷ್ಯೇ ವ್ಯಾಪ್ತ್ಯಾ ವರ್ತತೆ. ಲಕ್ಷ್ಯದಲ್ಲಿ ಇರುತ್ತದೆ, ಲಕ್ಷ್ಯದಲ್ಲಿ ವ್ಯಾಪಿಸಿ ಇರುತ್ತದೆ. ಏನು ದೋಷಗಳು ಹಾಗಾದರೆ? ಏನು ದೋಷಗಳು ಅಂತಂದರೆ ಹೇಳ್ತೀನಿ ನೋಡಿ. ಒಂದು ಅವ್ಯಾಪ್ತಿ ಎಂಬ ದೋಷ. ಬರ್ಕೊಳ್ಳಿ. ಅವ್ಯಾಪ್ತಿ ಎನ್ನುವುದು ಒಂದು ದೋಷ. ಎರಡನೆಯದ್ದು ಅಸಂಭವ ಎಂಬ ಮತ್ತೊಂದು ದೋಷ. ಮೂರನೆಯ ದೋಷವನ್ನು ಹೇಳಿರ್ತೇನೆ, ಮುಂದಿನ ಮಾತಿನಲ್ಲಿ ಅದು ನಿಮಗೆ ಸ್ಪಷ್ಟವಾಗ್ತದೆ. ಅತಿವ್ಯಾಪ್ತಿ ಅಂತ ಮೂರನೆಯ ದೋಷ ಅಲ್ವಾ? ಇದು ಒಂದನೆಯದು, ಎರಡನೇದು, ಮೂರನೆಯದು ಅಂತ ನಾನು ಕ್ರಮವನ್ನು ಹೇಳ್ತಾ ಇದ್ದೇನೆ. ಯಾವುದಾದ್ರೂ ಒಂದನೇದಾಗ್ಬೋದು, ಯಾವುದಾದ್ರೂ ಎರಡನೇದಾಗ್ಬೋದು, ಮೂರನೇದಾಗ್ಬೋದು. ಈಗ ಹೇಗೆ ಅದನ್ನು ಕ್ರಮ ಇಟ್ಕೊಳ್ತೀರಿ ಹಾಗೆ 1, 2, 3 ಅಂತ ಸಂಖ್ಯೆ. ನಾನು ಸುಮ್ಮನೆ ಹೇಳಿದ್ದೇನೆ. ಹಾಗಾದರೆ ಲಕ್ಷಣದ ದೋಷಗಳು. ಕರೆಕ್ಟ್, ಸರಿಯಾಗಿ ಹೇಳಿದೆ. ಗೊತ್ತಾಯ್ತಲ್ಲ? ಏನು ಹಾಗಾದರೆ ಲಕ್ಷಣದ ದೋಷಗಳು ಯಾವುದು? ಅವ್ಯಾಪ್ತಿ, ಅಸಂಭವ, ಅಸಂಭವ, ಅತಿವ್ಯಾಪ್ತಿ. ಅತಿವ್ಯಾಪ್ತಿ. ಕರೆಕ್ಟ್. ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ಅಂತ. ಅಸಂಭವ ಅನ್ನೋದು ಸಾಮಾನ್ಯವಾಗಿ ಕೊನೆಗೆ ಹಾಕ್ತಿರ್ತಾರೆ ಎಲ್ಲ ಕಡೆಗೆ. ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ ಅಂತ ಮೂರು ದೋಷಗಳು. ಯಾವುದರ ದೋಷಗಳಿವು? ಲಕ್ಷಣದ ದೋಷ. ಲಕ್ಷಣದ ದೋಷಗಳು ಅಂತ ನಾವು ಅಂತೇವೆ. ಹ್ಮ್. ಕೇಳಿ, ಸ್ವಲ್ಪ ಸೂಕ್ಷ್ಮ ಇದೆ. ಲಕ್ಷಣ ಅಂದ ಮೇಲೆ ಅದಕ್ಕೆ ದೋಷ ಇರುವುದೇ ಇಲ್ಲ. ಲಕ್ಷಣದ ದೋಷಗಳು ಅಂತ ಹೇಗೆ ಹೇಳ್ತೀರಿ ನೀವು? ಲಕ್ಷಣ ಅಂದ ಮೇಲೆ ದೋಷಗಳು ಇಲ್ಲ. ನಿರ್ದುಷ್ಟವಾದ ಧರ್ಮವೇ ಲಕ್ಷಣ. ಲಕ್ಷಣ ಅಂದ್ರೆ ಏನು? ಧರ್ಮ. ಎಂತಹ ಧರ್ಮ ಲಕ್ಷಣ? ದೋಷವಿಲ್ಲದ ಧರ್ಮವೇ ಲಕ್ಷಣ. ಅಂದರೆ ನಿರ್ದುಷ್ಟವಾದ ಧರ್ಮವೇ ಲಕ್ಷಣ ಅಂದಮೇಲೆ ಇದು ಯಾವುದರ ದೋಷಗಳಿವು ಅಂದರೆ ಲಕ್ಷಣದ ದೋಷಗಳು ಅಂತ ಅನ್ನಬಾರದು. ಲಕ್ಷಣದ ದೋಷಗಳು ಅಂತ ಅನ್ನಬಾರದು, ಧರ್ಮದ ದೋಷಗಳಿದು. ಈ ದೋಷವಿದ್ರೆ ಅದು ಲಕ್ಷಣ ಅಂತ ಆಗುವುದಿಲ್ವಲ್ಲ, ಅಂತಹ ಧರ್ಮದ ದೋಷಗಳು ಅಂತ ಹೇಳಬೇಕು. ಬ್ರಾಹ್ಮಣ ಅಂದರೆ ಯಾರು? ಎಲ್ಲ ತನಗೆ ಉಚಿತವಾದ ಕರ್ಮಗಳನ್ನು ಮಾಡುವವನೇ ಬ್ರಾಹ್ಮಣ ಅಲ್ವಾ? ಅಂದಮೇಲೆ ಬ್ರಾಹ್ಮಣ ಅಂತಿದ್ದೀವಿ ಅಂತಂದ ಮೇಲೆ ಅವನಿಗೆ ಆ ಕರ್ಮಗಳನ್ನು ಮಾಡುವುದಿಲ್ಲ ಅಂತ ಆಗುವುದಿಲ್ಲ. ಅವನು ಬ್ರಾಹ್ಮಣ ಅಂದಮೇಲೆ ಎಲ್ಲ ಮಾಡೇ ಮಾಡ್ತಾನೆ ಅಂತ ಅರ್ಥ. ಹಾಗೆ ಲಕ್ಷಣ ಅಂತಂದ ಮೇಲೆ ದೋಷಗಳು ಇರುವುದೇ ಇಲ್ಲ ಅಂತ. ನಿರ್ದುಷ್ಟವಾದ ಧರ್ಮವೇ ಇದು ಲಕ್ಷಣ ಅಂದಮೇಲೆ ನೀವು ಲಕ್ಷಣದ ದೋಷ ಅಂತ ಅನ್ನಲೇಬಾರ್ದು ಬಾಯಿಯಿಂದ. ಅರ್ಥ ಮಾಡಿಕೊಳ್ಳಿಕ್ಕೆ ಅಂತೇವಷ್ಟೇ ಇದು ಲಕ್ಷಣದ ದೋಷಗಳು ಅಂತ. ಆದರೆ ನಿಜವಾಗಿ ಹಾಗೆ ಹೇಳಬಾರ್ದು. ಲಕ್ಷಣ ಅಂದಮೇಲೆ ಅದು ನಿರ್ದುಷ್ಟವಾದ ಧರ್ಮವೇ. ಅದು ಎಷ್ಟು ಸೂಕ್ಷ್ಮ ಇದೆ ನೋಡಿ ಅಲ್ವಾ? ಲಕ್ಷಣ ಅಂದ್ರೇನು? ಧರ್ಮ. ಎಂತಹ ಧರ್ಮ? ನಿರ್ದುಷ್ಟ. ಅಂದ್ರೆ ನಿರ್ದುಷ್ಟ ಅಂದ್ರೇನು? ದೋಷವಿಲ್ಲದ ಲಕ್ಷಣ. ಏನು ಮೂರು ದೋಷಗಳಿವೆಯಲ್ಲ, ಇದರಿಂದ ದೂರವಾದ ಧರ್ಮವೇ ಅದು ಲಕ್ಷಣ. ಅಂದಮೇಲೆ ಲಕ್ಷಣದ ದೋಷಗಳಲ್ಲ. ಏನು ಹೇಳ್ಬೇಕಾಗಾದ್ರೆ ಈ ಮೂರು ದೋಷಗಳು ಬರುವುದರಿಂದ ಆ ಧರ್ಮವು ಲಕ್ಷಣ ಅಂತ ಆಗುವುದಿಲ್ಲ. ಅಂತಹ ಧರ್ಮದ ದೋಷಗಳಿವೆ. ಅರ್ಥವಾಯ್ತಾ? ಹೀಗೆ ಸ್ವಲ್ಪ ವಿಸ್ತಾರ ಮಾಡಿಕೊಂಡು ಹೇಳಬೇಕು, ಹಾಗೆ ತಿಳಿದುಕೊಳ್ಬೇಕು. ಅರ್ಥವಾಯ್ತಾ? ಹಾಗಾದರೆ ಈ ಅವ್ಯಾಪ್ತಿ, ಅಸಂಭವ,
ಅತಿವ್ಯಾಪ್ತಿ ಅಂತ ಮೂರಿದೆ ದೋಷಗಳು ಅಲ್ವಾ. ಏನು ಅವ್ಯಾಪ್ತಿ ಅಂದರೆ? ಅವ್ಯಾಪ್ತಿ ಅಂದರೆ ಏನು? ಒಂದು ಉದಾಹರಣೆಯನ್ನು ಇಟ್ಕೊಂಡು ನಾವು ತಿಳ್ಕೊಳ್ಳೋಣ. ಏನು ಅವ್ಯಾಪ್ತಿ ಅಂತಂದ್ರೆ ಅಂದರೆ ಈಗ ಲಕ್ಷ್ಯ ಯಾವುದು ಅಂತನ್ನುವುದನ್ನು ಮೊದಲು ನೋಡ್ಕೊಳ್ಳೋಣ. ಒಂದು ಲಕ್ಷ್ಯವನ್ನು ಇಟ್ಕೊಳ್ಳೋಣ. ಹಸು, ಗೋ, ಇದು ಲಕ್ಷ್ಯ ಅಂತ ಇಟ್ಕೊಳ್ಳೋಣ. ಹಸು, ಗೋ ಲಕ್ಷ್ಯ. ಗೋ ಇದು ಲಕ್ಷ್ಯ, ಕರೆಕ್ಟ್. ಹಸು ಅನ್ನೋಕ್ಕಿಂತ ಗೋ ಅಂತ ಅಂದ್ಬಿಡೋದು ಅಂದರೆ ನಮಗೆ ಶಾಸ್ತ್ರೀಯವಾಗಿ ಅಭ್ಯಾಸ ಆಗ್ತಾ ಹೋಗುತ್ತೆ. ಗೋ ಇದು ಲಕ್ಷ್ಯವಾಗಿದೆ. ಆ ಲಕ್ಷ್ಯದ ಲಕ್ಷಣವನ್ನು ನಾವು ಹೇಳಬೇಕಾಗಿದ್ದೀವ. ಸಿಂಪಲ್, ಏನಿಲ್ಲ, ಗೋ ಅನ್ನುವ ವಸ್ತು ಲಕ್ಷ್ಯ, ಅದರ ಲಕ್ಷಣವನ್ನು ನಾವು ಹೇಳಬೇಕಾಗಿದೆ ಅಲ್ವಾ. ಯಾವುದು ಲಕ್ಷಣ? ಹಾಗಾದರೆ ಧರ್ಮವೇ ಲಕ್ಷಣ ಅನ್ನುವುದು ಸಾಮಾನ್ಯ. ಧರ್ಮವೇ ಲಕ್ಷಣವಾಗ್ತದೆ. ಹಾಗಾದರೆ ಯಾವ ಧರ್ಮ ಲಕ್ಷಣ ಅಂತ ಹೇಳಬಹುದು ಅಂತಂದಾಗ ನಾನು ಹೇಳ್ತೇನೆ ಏನಂತ? ಪಶುತ್ವಂ ಪಶುತ್ವ ಅನ್ನುವುದು ಗೋವಿನ ಲಕ್ಷಣ. ಗೋವು ಪಶು ಆಗಿದೆಯೋ ಇಲ್ವೋ? ಪಶುತ್ವ ಇದೆಯೋ ಇಲ್ವೋ ಅದರಲ್ಲಿ? ಆಯ್ತು. ಪಶುತ್ವವು ಹೇಳಬಹುದು, ಪಶುತ್ವವನ್ನು ಹೇಳಬಹುದು, ಅದರ ಪ್ರಸಕ್ತಿ ಇದೆ. ಯಾವುದರ ಪ್ರಸಕ್ತಿ ಇದೆ? ಪಶುತ್ವದ ಪ್ರಸಕ್ತಿ. ಕರೆಕ್ಟ್, ಪಶುತ್ವದ ಪ್ರಸಕ್ತಿ ಇದೆ. ಪಶುತ್ವವೆಂಬ ಧರ್ಮವನ್ನು ಲಕ್ಷಣವಾಗಿ ಹೇಳುವ ಪ್ರಸಕ್ತಿ ಇದೆ. ಆದ್ದರಿಂದ ಪಶುತ್ವವನ್ನು ತೆಗೆದುಕೊಂಡು ಬರ್ತೇನೆ ಮಧ್ಯದಲ್ಲಿ. ನಾನು ಪಶುತ್ವವು ಲಕ್ಷಣ ಅಂತ ಹೇಳ್ತೀನಿ. ಲಕ್ಷಣ ಹೌದೋ ಅಲ್ಲೋ ಆಮೇಲೆ ನಿರ್ಣಯ ಮಾಡೋಣ. ಮೊದಲು ಪಶುತ್ವ ಇದು ಗೋವಿನ ಲಕ್ಷಣ ಅಂದಾಗ ಪಶುತ್ವ ಇದು ಮಧ್ಯದಲ್ಲಿ ಪ್ರಸಕ್ತವಾಯಿತು. ಅದರ ಪ್ರಸಕ್ತಿ ಬಂತು. ಒಂದು. ಎರಡನೆಯದು ಮನುಷ್ಯತ್ವಂ ಗೋವಿನ ಲಕ್ಷಣ ಅಂತನೂ ಹೇಳಿದೆ. ಪ್ರಸಕ್ತಿ ತಗೊಂಡು ಬರ್ತೇನೆ. ಪ್ರಸಕ್ತಿ, ಸರಿ. ಅದಕ್ಕೆ ನಿಮಗೆ ಮೊದಲನೇ ಹಂತದಲ್ಲಿಯೇ ಮನುಷ್ಯತ್ವ ಗೋವಿನ ಲಕ್ಷಣವಲ್ಲ ಅಂತ ಅನಿಸ್ತಾ ಇದೆಯಲ್ಲ, ಇದೇ ನಿಮಗೆ ಇದರಿಂದ ತಿಳಿಸ್ತಾ ಇದ್ದ. ಈ ವರ್ತತೆ, ವ್ಯಾಪ್ತ್ಯಾವರ್ತತೆ, ಆ ಎರಡು ಅಂಶಗಳಿಂದ ನಿಮಗೇನು ಪ್ರಾಬ್ಲಮ್ ಆಯ್ತಲ್ಲ ತಲೆಯಲ್ಲಿ, ಆ ಮಾತನ್ನೇ ಆ ಎರಡು ಶಬ್ದಗಳು ಹೇಳ್ತಾ ಇದೆ. ಅದೇ ಮುಖ್ಯ. ಮನುಷ್ಯತ್ವಂ ಗೋಹೋ ಲಕ್ಷಣಂ. ಗೋಹೋ ಅಂದರೆ ಷಷ್ಠಿ ವಿಭಕ್ತಿ. ಗೋವಿನ ಲಕ್ಷಣ. ಗೋಹೋ ಲಕ್ಷಣಂ ಯಾವುದು? ಮನುಷ್ಯತ್ವಂ. ಒಂದು. ಪಶುತ್ವಂ ಗೋಹೋ ಲಕ್ಷಣಂ. ಎರಡಿದೆ ಅಲ್ವಾ. ಮೂರನೇದು ಸಾಸ್ನಾದಿಮತ್ವಂ ಗೋಹೋ ಲಕ್ಷಣಂ ಅಂತಂದ್ರೆ. ಸಾಸ್ನಾದಿಮತ್ವ ಅಂತಂದ್ರೆ ಸಾಸ್ನ ಅಂದ್ರೆ ಏನು ಅಂದ್ರೆ ಹಸುವಿಗೆ, ಆಕಳಿಗೆ ಇಲ್ಲಿರುತ್ತಲ್ಲ ಆ ಭಾಗ, ಇದಕ್ಕೆ ಸಾಸ್ನ ಅಂತ. ಇದು ಒಂದು. ಸಾಸ್ನಾದಿ, ಆದಿ ಪದದಿಂದ ಇನ್ನು ಕೆಲವು ಹಸುವಿನಲ್ಲೇ ಇರುವಂತಹ ಕೆಲವು ಧರ್ಮಗಳನ್ನು ನಾವು ಇಟ್ಕೊಳ್ಬೇಕು. ಹಸುವಿನಲ್ಲೇ ಇರುವಂತಹದ್ದಿದು ಯಾವುದು? ಅದೇನು ಸಾಸ್ನ ಇದೆಯಲ್ಲ ಅದು. ಅಂತಹದ್ದು ಇನ್ನು ಕೆಲವು ಆದಿಪದದಿಂದ ಇಟ್ಕೊಳ್ಳಿ. ಸಾಸ್ನಾದಿ ಮತ್ವ, ಸಾಸ್ನಾದಿಗಳು ಪಡೆದಿರುವಿಕೆ. ಆದಿಪದದಿಂದ ಇನ್ನನೇಕ ಧರ್ಮಗಳನ್ನು ಇಟ್ಕೊಳ್ಳೋಣ. ಇದೊಂದು. ಬ್ರಹ್ಮಾದಿಗಳು ಅಂದರೆ ಬ್ರಹ್ಮದೇವರು, ಇನ್ನಿತರ ಉಳಿದವರೆಲ್ಲರೂ. ಹಾಗೆ ಸಾಸ್ನಾದಿ ಅಂದರೆ ಸಾಸ್ನ ತಗೊಂಡು ಅದರ ಜೊತೆಗೆ ಇನ್ನು ಕೆಲವು ಹಸುವಿನಲ್ಲೇ ಇರುವ ಕೆಲವು ಧರ್ಮಗಳು. ಇದೊಂದು ಧರ್ಮ ತಾನೇ, ಹಸುವಿನ ಧರ್ಮ ಇದು. ಹಾಗೆ ಅದರಂತೆ ಇನ್ನು ಕೆಲವು ಹಸುವಿನಲ್ಲೇ ಇರುವ, ಗೋವಿನಲ್ಲೇ ಇರತಕ್ಕ ಕೆಲವು ಧರ್ಮಗಳನ್ನು ಆದಿಪದದಿಂದ ನಾವು ತೆಗೆದುಕೊಳ್ಳೋಣ. ಹಾಗಾದರೆ ಸಾಸ್ನಾದಿ ಮತ್ವಂ ಅಂದರೆ ಹಸುವಿನಲ್ಲೇ ಇದೇನು ಸಾಸ್ನ ಇದೆಯಲ್ಲ, ಇದು ಇನ್ನು ಮುಂತಾದ ಕೆಲವು ಧರ್ಮಗಳನ್ನು ಪಡೆದಿರುವಿಕೆ, ಇದು ಲಕ್ಷಣ ಅಂತ ಮೂರನೆಯದ್ದು ಹೇಳಿದೆ. ಹಾಗಾದರೆ ಮೂರು ಪ್ರಸಕ್ತವಾದವು ನಮ್ಮ ಎದುರುಗಡೆ. ನಾನಿದ್ದೇನೆ, ಹಸು ಇದೆ, ನಮ್ಮ ಮಧ್ಯದಲ್ಲಿ ಮೂರು ಧರ್ಮಗಳು ಪ್ರಸಕ್ತವಾಗಿವೆ. ಇದರಲ್ಲಿ ಮೂರು ಧರ್ಮಗಳು ತಾನೇ. ಮನುಷ್ಯತ್ವ ಅನ್ನುವುದು ಧರ್ಮ, ಪಶುತ್ವ ಅನ್ನುವುದು ಧರ್ಮ, ಸಾಸ್ನಾದಿಮತ್ವ ಅನ್ನೋದು ಧರ್ಮ. ಮೂರೂ ಧರ್ಮಗಳು. ಹಾಗಾದ್ರೆ ಈ ಮೂರರಲ್ಲಿ ಯಾವ ಧರ್ಮವು ಗೋವಿನ ಲಕ್ಷಣವಾಗಿ ನಿಲ್ಲತ್ತೆ ಅನ್ನುವುದು ಇಲ್ಲಿ ನಿರ್ಣಯವಾಗ್ತಾ ಇದೆ. ಮೂರು ಧರ್ಮಗಳಿವೆ. ಇಂತಹ ಮೂರು ಧರ್ಮಗಳಲ್ಲಿ ಯಾವ ಧರ್ಮವು ಗೋವಿನ ಲಕ್ಷಣವಾಗ್ತದೆ. ಬರೀ ಧರ್ಮ ಅಂತಂದ್ಬಿಟ್ರೆ ಮೂರು ತರಹ ಧರ್ಮ ಇದೆ, ಇನ್ನೂ ಸಾವಿರಾರು ಧರ್ಮಗಳಿರುತ್ತೆ. ಹಾಗಾದ್ರೆ ಮೂರಂತೂ ಎದುರಿಗೆ ಇಟ್ಕೊಳ್ಳೋಣ. ಯಾವ ಧರ್ಮವು ಲಕ್ಷಣ ಎಂದು ಕರೆಸಿಕೊಳ್ಳಲು ಯೋಗ್ಯವಾಗ್ತದೆ, ನಿರ್ದುಷ್ಟವಾದ ಧರ್ಮವಾಗಬೇಕು ಅಲ್ವಾ. ನಿರ್ದುಷ್ಟವಾದ ಅಂದ್ರೇನು? ದೋಷವಿಲ್ಲದ ಧರ್ಮ ಅಂತ ಆಗಬೇಕು. ಅದೇ ನಿರ್ದುಷ್ಟವಾದ ಧರ್ಮ. ಅದೇನೇ ಆ ಗೋ ಎಂಬ ಲಕ್ಷ್ಯಕ್ಕೆ
ಲಕ್ಷಣ ಅಂತ ಆಗ್ತದೆ. ಸರಿ. ಇಷ್ಟ ಆಯ್ತಾ? ಹಾ. ಹಾಗಾದ್ರೆ ಯಾವುದು ಲಕ್ಷಣ ಅನ್ನೋದು ನೋಡೋಣ. ಎರಡು ಶಬ್ದಗಳಿವೆ. ಏನು? ವರ್ತತೆ ಅಷ್ಟೇ ಅಲ್ಲ, ಲಕ್ಷ್ಯೇ ವರ್ತತೆ ಒಂದು. ಇನ್ನೊಂದು ಅಂಶ ಲಕ್ಷ್ಯೇ ವ್ಯಾಪ್ತ್ಯಾವರ್ತತೆ. ಲಕ್ಷ್ಯದಲ್ಲಿ ಇರುತ್ತದೆ, ಲಕ್ಷ್ಯದಲ್ಲಿ ವ್ಯಾಪಿಸಿ ಇರುತ್ತದೆ. ಹೀಗೆ ಎರಡು ಅಂಶ ಇದೆ. ಹಾಗಾದ್ರೆ ನೋಡಿ, ಇದರಲ್ಲಿ ನೋಡಿ ಏನಾಯಿತು. ಮೊದಲಿಗೆ ಫಸ್ಟು ಏನು ಮಾಡೋಣ, ಮನುಷ್ಯತ್ವ ಎಂಬ ಧರ್ಮ ತೆಗೆದುಕೊಳ್ಳೋಣ. ಮನುಷ್ಯತ್ವ, ಇದು ಮನುಷ್ಯತ್ವಂ ಗೋಹೋ ಲಕ್ಷಣಂ ಅಂತ ಹೇಳುವ ಕ್ರಮ. ಮನುಷ್ಯತ್ವವು ಗೋವಿನ ಲಕ್ಷಣ. ಇದನ್ನೇ ಸಂಸ್ಕೃತದಲ್ಲಿ ಹೇಳಿದರೆ ಮನುಷ್ಯತ್ವಂ ಗೋಹೋ ಲಕ್ಷಣಂ ಅಲ್ವಾ? ಹೀಗೆ ಮನುಷ್ಯತ್ವವೇ ಗೋವಿನ ಲಕ್ಷಣ ಅಂತ ಹೇಳಿದೆ. ಹಾಗಾದರೆ ಮನುಷ್ಯತ್ವ ಇದು ಲಕ್ಷಣ ಆಗ್ಲಿಕ್ಕೆ ಸಾಧ್ಯವೋ ಇಲ್ಲೋ ಅಂತ ಇಲ್ಲಿ ನೋಡಿ. ವರ್ತತೆ, ನವರ್ತತೆ ಅನ್ನೋ ಮುಂದಿನ ಅಂಶ. ನಮಗೆ ಮೊದಲಿನ ಅಂಶ, ನಾವು ಮೊದಲಿನ ಪಾರ್ಟ್ ನಾವು ಇಟ್ಕೊಳ್ತಾ ಇದ್ದೇವೆ. ಲಕ್ಷ್ಯೇ ವರ್ತತೆ ಅಂತ ಆಗಿರಬೇಕು. ಆ ಧರ್ಮ ಲಕ್ಷ್ಯೇ ವರ್ತತೆ ಅಂತ ಆಗಿರಬೇಕು ಮೊದಲು. ಅಂದ್ರೆ ಏನರ್ಥ? ವರ್ತತೆ ಅಂದ್ರೆ ಇರುತ್ತದೆ. ಎಲ್ಲಿ? ಲಕ್ಷ್ಯೇ, ಲಕ್ಷ್ಯದಲ್ಲಿ ಇರಬೇಕು ಅಲ್ವಾ? ಮನುಷ್ಯತ್ವ ಎಲ್ಲಿರಲ್ಲ? ಗೋವಿನಲ್ಲಿ ವರ್ತತೆ ಇರಲ್ಲ ಅಂತಲ್ಲ. ಮನುಷ್ಯತ್ವ ಮನುಷ್ಯನಲ್ಲಿದೆ. ಮನುಷ್ಯ ಎಂಬ ಧರ್ಮಿಯಲ್ಲಿ ಮನುಷ್ಯತ್ವ ಎಂಬ ಧರ್ಮ ಇದೆ, ಅದು ವರ್ತತೆ. ಹಾಗಾದ್ರೆ ಸ್ವಲ್ಪ ನಿಧಾನವಾಗಿ ಅರ್ಥ ಮಾಡ್ಕೊಳ್ಳಿ. ಲಕ್ಷ್ಯೇ ವರ್ತತೆ ಅದನ್ನ ಇಟ್ಕೊಳ್ಳಿ. ಲಕ್ಷ್ಯದಲ್ಲಿ ಇರಬೇಕು. ವರ್ತತೆ ಅಂದ್ರೆ ಇದು ವರ್ತತೆ, ಮನುಷ್ಯನಲ್ಲಿದೆ ಮನುಷ್ಯತ್ವ. ಇಲ್ಲ ಅಂತ ಯಾಕೆ ಹೇಳ್ತೀರಿ? ಹಾಗಾದ್ರೆ ಆ ಮನುಷ್ಯತ್ವ ಅನ್ನುವುದು ಎಲ್ಲಿರಬೇಕು? ಗೋವಿನಲ್ಲಿ ಇಲ್ಲ, ಇಲ್ಲಿ ಗೋವಿನಲ್ಲಿ. ವರ್ತತೆ ಅಂದ್ರೆ ಎಲ್ಲಿ ವರ್ತತೆ? ಗೋವಿನಲ್ಲಿ. ಲಕ್ಷ್ಯೇ ವರ್ತತೆ. ಲಕ್ಷ್ಯ ವರ್ತತೆ. ಕರೆಕ್ಟ್, ನೀವು ಹೇಳಿದ್ ಸರಿ ಇದೆ. ಗೋವಿನಲ್ಲಿ ಇರಬೇಕು. ಗೋ ಏನಾಗಿದೆ ಇವಾಗ? ಲಕ್ಷ್ಯವಾಗಿದೆ. ಹಾಗಾದ್ರೆ ಲಕ್ಷ್ಯೇ ವರ್ತತೆ ಅಂತ ಆಗಿರಬೇಕು ಆ ಧರ್ಮ. ಯಾವ ಧರ್ಮ? ಮನುಷ್ಯತ್ವ ಎಂಬ ಧರ್ಮ ಲಕ್ಷ್ಯವಾದ ಗೋವಿನಲ್ಲಿ ವರ್ತತೆ ಇದೆ ಅಂತ ಆಗಿರಬೇಕು. ಹಾಗಾದ್ರೆ ಲಕ್ಷ್ಯವಾದ ಗೋವಿನಲ್ಲಿ ಇದೆಯಾ ಮನುಷ್ಯತ್ವ? ಇಲ್ಲ, ಮನುಷ್ಯನಲ್ಲಿ ಇದೆ ಮನುಷ್ಯತ್ವ. ಅದು ನಮಗೆ ಬೇಕೇ ಆಗಿಲ್ಲ ಇವಾಗ. ಎಲ್ಲಿ ಇರಬೇಕು ಅಂತ ಹೇಳಿದ್ದಾರೆ? ಗೋವಿನಲ್ಲಿ. ಹಾ, ಗೋವಿನಲ್ಲಿ ಸರಿ. ಲಕ್ಷ್ಯೇ, ಲಕ್ಷ್ಯದಲ್ಲಿ ಇರಬೇಕು. ಲಕ್ಷ್ಯದಲ್ಲಿ ಇರಬೇಕು. ಅದು ಲಕ್ಷ್ಯ. ಇವಾಗ ನಾವು ಗೋ ಅಂತ ಇಟ್ಕೊಂಡಿದ್ದೇವೆ, ಅದರಿಂದ ನೀವು ಗೋವಿನಲ್ಲಿ ಅಂತ ಹೇಳ್ತಾ ಇದ್ದೀರಿ, ಸರಿಯಾಗಿ. ಲಕ್ಷ್ಯ ಅಂತ ಶಬ್ದ ಮಾಡಿಬಿಟ್ರೆ ಎಲ್ಲ ಲಕ್ಷ್ಯಗಳ ಎಲ್ಲ ಲಕ್ಷಣಗಳ ಸಾಮಾನ್ಯ ಪರಿಚಯ ಕೊಡ್ತಾ ಇದ್ದಾರೆ. ಬರೀ ಗೋ, ಆ ಗೋ ಎಂಬ ಲಕ್ಷ್ಯ, ಅದರ ಲಕ್ಷಣ ಅದರದ್ದಷ್ಟೇ ಹೇಳ್ತಾ ಇಲ್ಲ. ನಾವು ಇಟ್ಕೊಂಡಿದ್ದು ಉದಾಹರಣೆಯಾಗಿ ಇಟ್ಕೊಂಡಿದ್ದೀವಿ. ಒಟ್ಟಾರೆ ಎಲ್ಲದರ ಲಕ್ಷಣಗಳು, ಆ ಲಕ್ಷಣಕ್ಕೆ ಎಲ್ಲ ಲಕ್ಷಣಗಳೇನಿವೆ ಎಲ್ಲ ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ಎಲ್ಲಾ ಲಕ್ಷ್ಯಗಳು ಎಲ್ಲಾ ಲಕ್ಷಣಗಳು ಇಟ್ಕೊಂಡು ಮಾತಾಡ್ತಾ ಇದ್ದೀವಿ. ನಾವು ಉದಾಹರಣೆಯಾಗಿ ಇಟ್ಕೊಂಡಿದ್ದು ಗೋ. ಅಲ್ಲಿ ಮನುಷ್ಯತ್ವ ಇದು ಲಕ್ಷಣ ಆಗತ್ತೋ ಇಲ್ಲೋ ಅನ್ನೋದು ಎಕ್ಸಾಂಪಲ್ ಆಗಿ ನಾವು ತೆಗೆದುಕೊಂಡಿದ್ದೇವೆ. ಹಾಗಾದ್ರೆ ಮನುಷ್ಯತ್ವ ಲಕ್ಷ್ಯೇ ವರ್ತತೆ ಅಂತ ಆಯ್ತಾ? ಅಲ್ಲ ಅಂದ್ರೆ ಗೋವಿನಲ್ಲ, ಅದಿದೆ ಆ ಲಕ್ಷ್ಯ. ವರ್ತತೆ ಇರಲಿ, ಲಕ್ಷ್ಯೇ ವರ್ತತೆ ಅಂತ ಆಯ್ತಾ ಮನುಷ್ಯತ್ವ? ಲಕ್ಷ್ಯೇ ವರ್ತತೆ ಗೋವಿನಲ್ಲಿ ಇಲ್ಲ. ಇಲ್ಲ ಅಂತ ಉತ್ತರ. ಆನ್ಸರ್ ಇಸ್ ನ ವರ್ತತೆ. ಇಲ್ಲ ಅಲ್ವಾ? ಹಾಗಾದ್ರೆ ಲಕ್ಷ್ಯದಲ್ಲಿ ಮನುಷ್ಯತ್ವವೆಂಬ ಧರ್ಮ ಇಲ್ಲ ಅಂದಮೇಲೆ ಆ ವರ್ತತೆ ಅನ್ನುವುದರಿಂದ ಅದನ್ನು ತೆಗೆದು ಹಾಕಿದ್ರು. ಸರಿ. ಮನುಷ್ಯತ್ವ ಎಂಬ ಧರ್ಮವು ಲಕ್ಷ್ಯವಾದ, ಈಗ ಪ್ರಕೃತ ಲಕ್ಷ್ಯವಾದ ಗೋವಿನಲ್ಲಿ ಇಲ್ಲ ಅಂದಮೇಲೆ ಅದು ಲಕ್ಷಣವಲ್ಲ ಅಂತ ತೆಗೆದ್ಬಿಟ್ರು. ಯಾವ ಶಬ್ದದಿಂದ ಹೋಯ್ತದು? ಲಕ್ಷ್ಯೇ ವರ್ತತೆ. ಲಕ್ಷ್ಯೇ ವರ್ತತೆ ಎಂಬ ಶಬ್ದ ಏನು ಹೇಳಿದಾರಲ್ಲ, ಅದರಿಂದ ಮನುಷ್ಯತ್ವವು ಗೋವಿನ ಲಕ್ಷಣವಲ್ಲ ಅಂತ ಆಗೋಯ್ತು. ಎಷ್ಟು ಚೆನ್ನಾಗಿದೆ ನೋಡಿ ಅಲ್ವಾ? ಲಕ್ಷ್ಯೇ ವರ್ತತೆ ಅಂತ ಅನ್ನೋದ್ರಿಂದ ಈ ಎರಡು ಅಂಶಗಳಿಂದ ಮನುಷ್ಯತ್ವ ಎನ್ನುವುದು ಗೋವಿನ ಲಕ್ಷಣವಲ್ಲ ಅಂತ ಅಲ್ವಾ? ಏನು ಲಕ್ಷ್ಯೇ ವರ್ತತೆ ಅಷ್ಟೇ ಅಲ್ಲ, ಲಕ್ಷ್ಯೇ ವ್ಯಾಪ್ತ್ಯಾ ವರ್ತತೆ ಅಂತ ಹೇಳಬೇಕು. ಲಕ್ಷ್ಯದಲ್ಲಿ ವ್ಯಾಪಿಸಿ ಇರಬೇಕು ಅಂತಹ ಧರ್ಮವನ್ನು ತೆಗೆದುಕೊಳ್ಳ್ರಿ. ಈಗ ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಗೋವಿನಲ್ಲಿ ವ್ಯಾಪಿಸಿ ಇಲ್ಲದಿರುವ ಒಂದು ಧರ್ಮವನ್ನು ತೆಗೆದುಕೊಳ್ಳೋಣ. ವ್ಯಾಪಿಸಿ ಇರುವುದಂದ್ರೇನು? ಎಲ್ಲ ಕಡೆಗೆ ಅಂದ್ರೇನು? ಲಕ್ಷ್ಯೇ ವ್ಯಾಪ್ತ್ಯ. ಆ ಲಕ್ಷ್ಯ ಅನ್ನುವ ಅಂಶ ಬಿಡಬೇಡಿ. ಲಕ್ಷ್ಯೇ ವ್ಯಾಪ್ತ್ಯಾ ವರ್ತತೆ.
ಲಕ್ಷ್ಯ ವ್ಯಾಪ್ತಿ ಅಂದ್ರೆ ಲಕ್ಷ್ಯದಲ್ಲಿ ವ್ಯಾಪಿಸಿ ಇರುವುದು ಅಂದ್ರೆ ಏನು? ಲಕ್ಷ್ಯದಲ್ಲಿ ಎಲ್ಲ ಕಡೆಗೆ ಇರಬೇಕಾದಂತಹದ್ದು, ಎಲ್ಲ ಕಡೆಗೆ ಇರಬೇಕು. ಅಂದ್ರೆ ಸದ್ಯಕ್ಕೆ ಇಡೀ ಭೂಮಿಯಲ್ಲಿ 100 ಹಸುಗಳಿವೆ ಅಂತ ಇಟ್ಕೊಳ್ಳೋಣ, ಉದಾಹರಣೆಗೆ ಅರ್ಥ ಮಾಡಿಕೊಳ್ಳಿಕ್ಕೆ. 100 ಹಸುಗಳಲ್ಲಿ 50 ಹಸುಗಳಲ್ಲಿ ಆ ಧರ್ಮ ಇದೆ, ಇನ್ನು 50 ಹಸುಗಳಲ್ಲಿ ಇಲ್ಲ ಅಂತ ಅನ್ಕೊಳ್ಳಿ. ಮನುಷ್ಯತ್ವ ಏನಾಯಿತು? ಹಸುಗಳಲ್ಲಿ ಇಲ್ವೇ ಇಲ್ಲ. ಲಕ್ಷ್ಯವಾದ ಗೋವಿನಲ್ಲಿ ಮನುಷ್ಯತ್ವ ಎಂಬ ಧರ್ಮ ಏನಾಗಿದೆ? ಇಲ್ವೇ ಇಲ್ಲ. ಒಂದರಲ್ಲೂ ಇಲ್ಲ, ಬೇರೆ ಕಡೆಗೆ ಇದೆ ಅಲ್ವಾ? ಹಾಗಲ್ಲ ಇದು. ಏನು ಇನ್ನೊಂದು ಧರ್ಮ ಹೇಳ್ತಾ ಇದ್ದೀನಲ್ಲ, ಅದು ಹಾಗಲ್ಲ. 50 ಹಸುಗಳಲ್ಲಿ ಇದೆ, ಇನ್ನು 50 ಹಸುಗಳಲ್ಲಿ ಇಲ್ಲ. ಯಾವ ಧರ್ಮ? ಯಾವುದೋ ಒಂದು ಧರ್ಮ ಇದೆ, ಯಾವುದೋ ಒಂದು ಧರ್ಮ ಇದೆ. ಉದಾಹರಣೆ ತಗೊಳ್ಳಿ, ಕೃಷ್ಣ ವರ್ಣ. ಕರೆಕ್ಟ್. ವರ್ಣವನ್ನು, ಆ ರೂಪವನ್ನು ಇಟ್ಕೊಂಡಾಗ ನಮ್ಗೆ ಗೊತ್ತಾಗುತ್ತೆ. ಕಪಿಲತ್ವಂ ಗೋಹೋ ಲಕ್ಷಣಂ ಅಂತ ನಾನು ಅಂದೆ. ಕಪಿಲತ್ವಂ, ಕಪಿಲ ಅಂದ್ರೆ ಒಂದು ಕಪಿಲ ವರ್ಣ ಅಂತ ಒಂದು ಬಣ್ಣ, ಕೆಲವು ಬಣ್ಣದಲ್ಲಿ ಇರುತ್ತೆ ಹಸುಗಳು ಅಲ್ವಾ? ಆ ಕಪಿಲ ಬಣ್ಣ ಏನಿದೆಯಲ್ಲ, ಅದೇ ಆ ಬಣ್ಣವನ್ನು ಪಡೆದಿರುವಿಕೆ, ಇದು ಗೋವಿನ ಲಕ್ಷಣ ಅಂತ ನಾನು ಹೇಳಿದೆ. ಅದಕ್ಕೇನಂತಾರೆ? ಕಪಿಲತ್ವಂ ಗೋಹೋ ಲಕ್ಷಣಂ. ಕಪಿಲತ್ವ ಅನ್ನೋದೇ ಗೋವಿನ ಲಕ್ಷಣ ಅಂತ ಹೇಳಿದೆ. ಎಷ್ಟು ಗೋಗಳಲ್ಲಿ ಕಪಿಲತ್ವ ಇದೆ? 50 ನಾವು ಇಟ್ಕೊಂಡಿದ್ದೀವಿ. 100ರಲ್ಲಿ 50 ಹಸುಗಳು ಕಪಿಲ ಹಸುಗಳಿವೆ. 50 ಹಸುಗಳು ಕಪಿಲ ವರ್ಣದಲ್ಲಿರುವ ಹಸುಗಳಿವೆ. ಹಾಗಾದ್ರೆ ಕಪಿಲತ್ವ ಅನ್ನೋದು ಎಲ್ಲಿರುತ್ತೆ? ಲಕ್ಷ. ಈಗ 100 ಹಸುಗಳು ಲಕ್ಷ ನಮ್ಮ ಎದುರುಗಡೆ. ಲಕ್ಷವಾದದ್ದು ಹಸುಗಳು ಲಕ್ಷ. ಎಷ್ಟು ಹಸುಗಳಿವೆ? 100 ಇದೆ. ಅಂದ್ಮೇಲೆ 100 ಹಸುಗಳು ಲಕ್ಷವೇ. ಆದ್ರೆ ಕಪಿಲತ್ವ ಎಂಬ ಧರ್ಮ ಎಷ್ಟರಲ್ಲಿದೆ? 50. ಅಂದಮೇಲೆ 100ರಲ್ಲೂ ಇಲ್ಲ, ಇಡೀ ಲಕ್ಷದಲ್ಲಿ ಪೂರ್ಣವಾಗಿಲ್ಲ, 50ರಲ್ಲಿ ಮಾತ್ರ ಇದೆ. ಲಕ್ಷದಲ್ಲಿ ಇದೆ, ಲಕ್ಷದಲ್ಲಿ ಇದೆಯೋ ಇಲ್ವೋ? ಇದೆ. 50ರಲ್ಲಿ ಇದೆ. ಅದರಿಂದ ಲಕ್ಷೇ ವರ್ತತೆ ಆಯ್ತಿದು. ಮನುಷ್ಯತ್ವದಂತೆ ಲಕ್ಷದಲ್ಲಿ ಇಲ್ಲ ಅಂತ ಆಗಲಿಲ್ಲ, ಲಕ್ಷೇ ವರ್ತತೆ ಅಂತ ಆಯ್ತು. ಆದ್ರೆ ಸಾಕಾಗಲಿಲ್ಲ, ಲಕ್ಷೇ ವ್ಯಾಪ್ತ್ಯಾವರ್ತತೆ, ಲಕ್ಷದಲ್ಲಿ ವ್ಯಾಪಿಸಿ ಇರಬೇಕು. ಅಂದ್ರೆ ಕಪಿಲತ್ವ ಎಂಬ ಧರ್ಮವನ್ನು ನಾನು ಮಧ್ಯದಲ್ಲಿ ತೆಗೆದುಕೊಂಡು ಬಂದಾಗ ಈ ಧರ್ಮ ಏನಾಯ್ತು? ಲಕ್ಷ್ಯದಲ್ಲಿ ಇದೆ, ಆದ್ರೆ ವ್ಯಾಪಿಸಿ ಇದೆಯಾ? ಯಾಕಿಲ್ಲ? 50ರಲ್ಲಿ ಮಾತ್ರ ಕಪಿಲತ್ವ ಇದೆ. ಯಾವ ಕಪಿಲ ಗೋಗಳಿವೆಯೋ ಅದರಲ್ಲಿ ಕಪಿಲತ್ವ ಎಂಬ ಧರ್ಮ ಇರುತ್ತೆ ಅಲ್ವಾ? ಶುಕ್ಲ ಗೋಗಳಿವೆ ಅಂತ ಇಟ್ಕೊಳ್ಳಿ, ಬಿಳಿ ಬಣ್ಣದ ಹಸುಗಳಿವೆ ಅಂತ ಇಟ್ಕೊಳ್ಳಿ, ಅದರಲ್ಲಿ ಕಪಿಲತ್ವ ಯಾಕಿರುತ್ತೆ? ಅದು ಶುಕ್ಲ ಅಂದ್ಮೇಲೆ ಶುಕ್ಲತ್ವ ಇರುತ್ತೆ. ಇವು ಕಪಿಲ ಗೋಗಳು, ಆದ್ದರಿಂದ ಇವುಗಳಲ್ಲಿ ಕಪಿಲತ್ವವಿದೆ. ಅಂದ್ಮೇಲೆ ಲಕ್ಷೇ ವರ್ತತೆ, ಆದ್ರೆ ಲಕ್ಷೇ ವ್ಯಾಪ್ತ್ಯಾವರ್ತತೆ ಅಂತ ಆಯ್ತಾ? ಇಲ್ಲ. ಯಾವ ಧರ್ಮಕ್ಕೆ? ಕಪಿಲತ್ವಕ್ಕೆ, ಕಪಿಲತ್ವ ಎಂಬ ಧರ್ಮಕ್ಕೆ ವ್ಯಾಪ್ತ್ಯಾವರ್ತತೆ ಎನ್ನುವ ಅಂಶ ಬರಲಿಲ್ಲ. ಅಂದಮೇಲೆ ಕಪಿಲತ್ವ ಎಂಬ ಧರ್ಮವು ಕೂಡ ಗೋವಿನ ಲಕ್ಷಣವಲ್ಲ. ಹಾಗಾದ್ರೆ ಏನ್ ದೋಷ? 50ರಲ್ಲೇ ಇದ್ರೆ ಏನ್ ದೋಷ? 50ರಲ್ಲೇ ಅನ್ನೋದಕ್ಕಿಂತ ನಾನು ಹೇಳೋದು ಪೂರ್ಣವಾಗಿ ಎಲ್ಲ ಲಕ್ಷಗಳಲ್ಲೂ ಇಲ್ಲ, ಕೆಲವು ಮಾತ್ರ ಲಕ್ಷಗಳಲ್ಲಿ ಇದೆ ಅಂದಾಗ ಆ ಧರ್ಮಕ್ಕೆ ಏನ್ ದೋಷ ಹೇಳದಂತೆ ಆಗುತ್ತೆ? 3ರಲ್ಲಿ 3 ದೋಷಗಳಲ್ಲಿ ಅವ್ಯಾಪ್ತಿ. ವ್ಯಾಪಿಸಿ, ವ್ಯಾಪ್ತಿ ಇಲ್ಲ, ಅದಕ್ಕೆ ವ್ಯಾಪಿಸಿ ಇಲ್ಲ. ಏನ್ ದೋಷ ಬಂತು ಆ ಧರ್ಮಕ್ಕೆ? ಅವ್ಯಾಪ್ತಿ. ಆದ್ದರಿಂದ ಅವ್ಯಾಪ್ತಿ ಎಂಬ ದೋಷದಿಂದ ದುಷ್ಟವಾಯಿತು ಆ ಧರ್ಮ. ಏನ್ ಹೇಳಬೇಕು? ಅವ್ಯಾಪ್ತಿ ಎಂಬ ದೋಷ, ಆ ದೋಷದಿಂದ ದುಷ್ಟವಾಯಿತು ಈ ಧರ್ಮ. ಯಾವ ಧರ್ಮ? ಕಪಿಲತ್ವ ಎಂಬ ಧರ್ಮ. ಹೀಗೆ ಅನೇಕ ಧರ್ಮಗಳು ಇಟ್ಕೊಳ್ಳೋಣ. ಒಂದು ಉದಾಹರಣೆ ನಾವು ತೆಗೆದುಕೊಳ್ಬೇಕು. ಹಾಗೆ ಅಂದ್ರೆ ಕೆಲವು 3 ಹಸುಗಳಲ್ಲಿ ಇರುವಂತಹ ಒಂದು ಧರ್ಮ ಇದೆ, ಲಕ್ಷೇ ವರ್ತತೆ. ಆದ್ರೆ ಲಕ್ಷದಲ್ಲಿ, ಎಲ್ಲಾ ಲಕ್ಷದಲ್ಲಿ ಇಲ್ಲ. ಲಕ್ಷಯ ವರ್ತತೆ ಎಂಬ ಅಂಶ ಬಂತು. ಆ ಮನುಷ್ಯತ್ವ ಅನ್ನುವಂತೆ ಪೀಠತ್ವ ಹಸುವಿನಲ್ಲಿದೆಯಾ? ಇಲ್ಲೇ ಇಲ್ಲ. ಮನುಷ್ಯತ್ವ ಹಸುವಿನಲ್ಲಿದೆಯಾ? ಇಲ್ಲ. ಈ ಧರ್ಮಗಳಂತೆ ಲಕ್ಷದಲ್ಲಿ ಇಲ್ವೇ ಇಲ್ಲ ಅಂತ ಆಗಲಿಲ್ಲ. 3 ಹಸುಗಳಲ್ಲಿ ಕೆಲವು ಧರ್ಮ ಇದೆಯಪ್ಪ, ಆ ಧರ್ಮಗಳು ಲಕ್ಷೇ ವರ್ತತೆ, ಆದರೆ ಲಕ್ಷೇ ವ್ಯಾಪ್ತ್ಯಾವರ್ತತೆ ಅಂತ ಆಗಲಿಲ್ಲ. ಎಲ್ಲಾ ಲಕ್ಷದಲ್ಲಿ ಇಲ್ಲ ಅಂತ ಆಗಲಿಲ್ಲ. ಅಂತಹ ಯಾವ ಧರ್ಮಗಳಿವೆಯಲ್ಲ, ಕಪಿಲತ್ವ, ಶ್ವೇತತ್ವ, ಇಂತಹ ಎಲ್ಲಾ ಧರ್ಮಗಳಿಗೆ ಏನ್ ದೋಷ? ಅವ್ಯಾಪ್ತಿ.
ಇದು ಲಕ್ಷಣಕ್ಕೆ ದೋಷ ಅಂತ ಅನ್ನಬಾರದು, ಧರ್ಮಕ್ಕೆ ದೋಷ ಇದೆ. ಧರ್ಮಕ್ಕೆ. ಅಂದ್ರೆ ಧರ್ಮಕ್ಕೆ ದೋಷ ಬಂದಾಗ ಆ ಧರ್ಮವು ಲಕ್ಷಣ ಅಂತ ಆಗುವುದಿಲ್ಲ ಅಂತ ಮಾಡಿ ಇಡುತ್ತೆ ಈ ದೋಷಗಳು. ಸೊ ಅವ್ಯಾಪ್ತಿ ಎಂಬ ದೋಷದ ಅಭಿಪ್ರಾಯ ಗೊತ್ತಾಯ್ತಲ್ಲ ನಿಮಗೆ? ಗೊತ್ತಾಯ್ತಲ್ಲ? ಇನ್ನೊಮ್ಮೆ ಸಂಕ್ಷೇಪದಲ್ಲಿ ಹೇಳ್ಬಿಡ್ತೇನೆ. ಲಕ್ಷ್ಯದಲ್ಲಿ ಇರುತ್ತೆ, ಆದರೆ ಎಲ್ಲಾ ಲಕ್ಷ್ಯಗಳಲ್ಲಿಯೂ ಇರುವುದಿಲ್ಲ, ವ್ಯಾಪಿಸಿ ಇರುವುದಿಲ್ಲ. ಅಂತಹ ಧರ್ಮಗಳಿವೆ. ಅಂತಹ ಧರ್ಮಗಳು ಅವ್ಯಾಪ್ತಿ ಎಂಬ ದೋಷದಿಂದ ಕೂಡಿರತ್ತೆ. ಆದ್ದರಿಂದ ಅವುಗಳಿಗೆ ಲಕ್ಷಣ ಅಂತ ಅನ್ನಬಾರದು. ಮತ್ತು ಮನುಷ್ಯತ್ವ ಎಂಬ ಧರ್ಮ ಏನಿದು? ಒಂದು ಲಕ್ಷದಲ್ಲಿಯೂ ಇಲ್ಲ. ಗೋ ಎನ್ನುವುದು ಲಕ್ಷ್ಯವಾಗಿ ಇಟ್ಟುಕೊಂಡಾಗ ಇವಾಗ ಅಸಂಭವ. ಕರೆಕ್ಟ್ 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 ಬಂದ್ರಿ. ಅಂದ್ರೆ ಲಕ್ಷ್ಯ ಅಂತ ಯಾವುದನ್ನ ಇಟ್ಕೊಂಡಿದ್ದೇವೆ? ಮನುಷ್ಯತ್ವ. ಲಕ್ಷ್ಯ 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 ಅಂತ ಯಾವುದನ್ನು ಕರೀತಾ ಹಸು, ಇದ್ದೇವೆ? ಹಸು. ಹಸು. ಗೋವನ್ನು ಲಕ್ಷ್ಯ ಅಂತ ಗೋವನ್ನು ಇಟ್ಕೊಂಡಿದ್ದೇವೆ. ಲಕ್ಷ್ಯ ಅಂತ. ಉದಾಹರಣೆಗೆ ಗೋವನ್ನು ಲಕ್ಷ್ಯ ಅಂತ ಇಟ್ಕೊಂಡಿದ್ದೇವೆ. ಈ ಲಕ್ಷ್ಯಕ್ಕೆ ನಾವು ಮನುಷ್ಯತ್ವ ಎಂಬ ಧರ್ಮವನ್ನು ಲಕ್ಷಣ ಅಂತ ಹೇಳ್ತೇನೆ ಅಂತಂದ್ರೆ ನಡೆಯತ್ತಾ? ಯಾಕೆ ನಡೆಯಲ್ಲ? ಹಾ, ಲಕ್ಷ್ಯ ವರ್ತತೆ ಎಂಬ ಅಂಶನೂ ಬರಲಿಲ್ಲ. ನೀವು ಕನ್ನಡದಲ್ಲಿ ಹೇಳ್ತಾ ಇದ್ದೀರಿ, ಸರಿಯಾಗಿ ಹೇಳ್ತಾ ಇದ್ದೀರಿ. ಹಾ, ಇಲ್ಲಿ ಟೀಕಾಕೃತ್ಪಾದ್ರೆ ಏನ್ ಹೇಳಿದಾರಲ್ಲ ಅದನ್ನ ಇಟ್ಕೊಂಡು ನಾವು ಅರ್ಥ ಮಾಡಿಕೊಳ್ಳುವುದಾದ್ರೆ ಲಕ್ಷ್ಯ ವರ್ತತೆ ಆಗಿದೆಯಾ? ವರ್ತತೆ ವರ್ತತೆ ಇದು ಇದೆ, ಆದರೆ ಲಕ್ಷ್ಯ ವರ್ತತೆ ಮನುಷ್ಯನಲ್ಲಿದೆ. ಲಕ್ಷ್ಯ ಅಂತ ಮಾಡಿಕೊಂಡ ಗೋವಿನಲ್ಲಿದೆಯಾ? ಇಲ್ಲ. ಅಂದಮೇಲೆ ಲಕ್ಷ್ಯ ವರ್ತತೆ ಅಂತೇ ಇಲ್ಲ. ಅಂದಮೇಲೆ ಲಕ್ಷ್ಯ ವ್ಯಾಪ್ತ್ಯ ವರ್ತತೆ ಎಂಬ ಅಂಶ ಹೇಗೆ ಬರುತ್ತೆ? 50 ರೂಪಾಯಿನೇ ಇಲ್ಲ ಅಂದ್ರೆ 100 ರೂಪಾಯಿಯಲ್ಲಿದ್ದು. ಅಂದಮೇಲೆ ವರ್ತತೆ ಎಂಬ ಅಂಶನೇ ಬರಲಿಲ್ಲ ಮನುಷ್ಯತ್ವದಲ್ಲಿ. ಮನುಷ್ಯ ವರ್ತತೆ ಎಂಬ ಅಂಶ ಇದೆ, ಹಸುವಿನ ಮನುಷ್ಯನಲ್ಲಿ ಇದೆ, ಆದ್ರೆ ಲಕ್ಷ್ಯ ವರ್ತತೆ ಎಂಬ ಅಂಶನೇ ಬರಲಿಲ್ಲ. ಅಂದಮೇಲೆ ಲಕ್ಷ್ಯ ವ್ಯಾಪ್ತ್ಯಾವರ್ತತೆ ಅಂತೇನು ಬರಲ್ಲ ಅಲ್ವಾ? ಒಂದು ವೇದ ಮಂತ್ರದ ಸರಿಯಾದ ಸ್ವರದ ಜ್ಞಾನ ಇಲ್ಲ ಅಂತಂದ್ಮೇಲೆ ಇಡೀ ಋಗ್ವೇದ ಸಂಹಿತೆಯ ಸ್ವರ ಜ್ಞಾನ ಎಲ್ಲಿದೆ? ಸಹಜ. ಹಾಗೆ ಲಕ್ಷ್ಯ ವರ್ತತೆ ಅಂತ ಆಗಲಿಲ್ಲ ಮನುಷ್ಯತ್ವ. ಅಂದಮೇಲೆ ಲಕ್ಷ್ಯ ವ್ಯಾಪ್ತ್ಯಾವರ್ತತೆ ಲಕ್ಷ್ಯದಲ್ಲಿ ಎಲ್ಲ ಲಕ್ಷ್ಯಗಳಲ್ಲಿಯೂ ಇದೆ ಅಂತೆಲ್ಲ ಆಗ್ಲಿಕ್ಕೆ ಸಾಧ್ಯ? ಅಂದಮೇಲೆ ಒಂದೂ ಲಕ್ಷ್ಯದಲ್ಲಿ ಮನುಷ್ಯತ್ವವಿಲ್ಲ, ಬೇರೆ ಕಡೆಗೆ ಇದೆ. ಎಲ್ಲಿದೆ ಹಾಗಾದ್ರೆ ಮನುಷ್ಯತ್ವ? ಮನುಷ್ಯನಲ್ಲಿ. ಮನುಷ್ಯನಿಗೆ ಏನೆಂದು ನಾವು ಕರಿಬೇಕು ಈ ಪ್ರಸಂಗದಲ್ಲಿ? ಗೋವನ್ನು ಲಕ್ಷ್ಯ ಗೋವು. ಮನುಷ್ಯ ಯಾಕೆ ಲಕ್ಷ್ಯ? ಗೋವು ಲಕ್ಷ್ಯ ಅಂತ ಆದಾಗ ಮನುಷ್ಯ ಏನಾದ? ಮನುಷ್ಯ ಇದು ಅದೇ ರೀತಿ ಹೇಳಬೇಕು. ಗೊತ್ತಿಲ್ಲ ನಿಮಗೆ, ಹೇಳ್ತೇನೆ, ಪ್ರಯತ್ನ ಮಾಡಿ ಅಂತ. ಗೋವನ್ನು ಲಕ್ಷ್ಯ ಅಂತ ಮಾಡಿದಾಗ ಗೋವಿನಿಂದ ಭಿನ್ನನಾದ ಮನುಷ್ಯನು ಅಲಕ್ಷ್ಯ ಅಷ್ಟೇ. ಗೋವನ್ನು ನಾವು ಲಕ್ಷ್ಯ ಅಂತ ಮಾಡಿಕೊಂಡಿದ್ದೇವೆ, ಅದು ಒಂದೇ ಲಕ್ಷ್ಯ. ಅದನ್ನು ಬಿಟ್ರೆ ಜಗತ್ತಿನಲ್ಲಿರುವ ಎಲ್ಲಾ ವಸ್ತುಗಳು ಅಲಕ್ಷ್ಯ. ಪರಮಾತ್ಮ, ಲಕ್ಷ್ಮಿ, ಘಟ, ಪಟ, ಪುಸ್ತಕ, ಪೀಠ, ಮನುಷ್ಯ, ವಸ್ತ್ರ, ಮನುಷ್ಯ ದೇಹ, ಏನೇನು ಪ್ರಪಂಚದಲ್ಲಿದೆಯೋ ಗೋವೆಂಬ ಒಂದೇ ಒಂದು ವಸ್ತುವನ್ನು ಬಿಟ್ಟು ಯಾವುದನ್ನು ನಾವು ಲಕ್ಷ್ಯ ಅಂತ ಎದುರುಗಡೆ ಇಟ್ಕೊಂಡಿದ್ದೇವೆ, ಇವಾಗ ಯಾವುದಕ್ಕೆ ಲಕ್ಷಣವನ್ನು ಹೇಳಲಿಕ್ಕೆ ಹೊರಟಿದ್ದೇವೆ ಅದು ಲಕ್ಷ್ಯ ತಾನೆ. ಯಾವುದರ ಲಕ್ಷಣವನ್ನು ಹೇಳಲಿಕ್ಕೆ ಹೊರಟಿದ್ದೇವೆ ಅದು ಲಕ್ಷ್ಯ. ಪ್ರಕೃತದಲ್ಲಿ ಗೋವನ್ನು ಇಟ್ಕೊಂಡಿದ್ದೇವೆ ಲಕ್ಷ್ಯ ಅಂತ. ಗೋವನ್ನು ಬಿಟ್ಟು ಪ್ರತಿಯೊಂದು ಕಣಕಣ ಪದಾರ್ಥಗಳು ಕೂಡ ಅಲಕ್ಷ್ಯ ಅಂತಾಗುತ್ತೆ. ಹಾಗಾದ್ರೆ ಅಲಕ್ಷ್ಯವಾದದ್ದು ಜಾಸ್ತಿ ಆಯ್ತು ಇವಾಗ. ಗೋಗಳು ಒಂದು 100 ಅಂತ ನಾವು ಇಟ್ಕೊಂಡ್ರೆ ಅಲ್ಪ ಪ್ರಮಾಣದಲ್ಲಿ ಲಕ್ಷ್ಯಗಳಿವೆ. ಅಲಕ್ಷ್ಯ ಕೋಟಿ ಅಲಕ್ಷ್ಯಗಳು. ಒಂದೇ ಮಾತಿನ ಹೇಳೋದಾದ್ರೆ ಲಕ್ಷ್ಯದಿಂದ ಭಿನ್ನವಾದ ಸರ್ವ ಪದಾರ್ಥಗಳು ಅಲಕ್ಷ್ಯ. ಅದರಲ್ಲಿ ಮನುಷ್ಯ ಒಬ್ಬ ಬಂದಿದ್ದಾನೆ. ಹಾಗಾದ್ರೆ ಮನುಷ್ಯತ್ವ ಎಲ್ಲಿದೆ? ಮನುಷ್ಯನಲ್ಲಿದೆ. ಕರೆಕ್ಟ್. ಏನಂತ ಹೇಳ್ಬೇಕು ಇವಾಗ? ಅಲಕ್ಷ್ಯದಲ್ಲಿ. ಎಸ್, ಅಲಕ್ಷ್ಯದಲ್ಲಿ ಮನುಷ್ಯತ್ವವಿದೆ ಹೊರತು ಲಕ್ಷ್ಯದಲ್ಲಿ ಇಲ್ಲ. ಮತ್ತೊಂದು ಸ್ಟೆಪ್ ಮುಂದೆ ಬಂದ್ರಿ ನೀವು ಇವಾಗ ಅಲ್ವಾ? ಮನುಷ್ಯತ್ವ ಲಕ್ಷ್ಯದಲ್ಲಿ ಇಲ್ವೇ ಇಲ್ಲ, ಒಂದೂ ಲಕ್ಷ್ಯದಲ್ಲಿ ಇಲ್ಲ. ಹಾಗಾದ್ರೆ ಎಲ್ಲಿದೆ? ಅಲಕ್ಷ್ಯದಲ್ಲಿದೆ. ಕಪಿಲತ್ವ ಲಕ್ಷ್ಯದಲ್ಲಿ ಇದೆ, ಆದರೆ ಲಕ್ಷ್ಯದಲ್ಲಿ ಪೂರ್ಣವಾಗಿ ಇಲ್ಲ. ಲಕ್ಷ್ಯ ವರ್ತತೆ ಆದರೆ ಲಕ್ಷ್ಯ ವ್ಯಾಪ್ತ್ಯಾವರ್ತತೆ ಎಂಬ ಅಂಶ ಬರ್ತಾ ಇಲ್ಲ ಕಪಿಲತ್ವವೆಂಬ ಧರ್ಮಕ್ಕೆ. ಮನುಷ್ಯತ್ವವೆಂಬ ಧರ್ಮಕ್ಕೆ ಲಕ್ಷ್ಯ ವರ್ತತೆ ಎಂಬ ಅಂಶವೇ ಬರ್ತಾ ಇಲ್ಲ. ಹಾಗಾದ್ರೆ ಮನುಷ್ಯತ್ವವೂ ಕೂಡ ಗೋವಿನ ಲಕ್ಷಣವಲ್ಲ, ಕಪಿಲತ್ವವೆಂಬ ಧರ್ಮವೂ ಕೂಡ ಗೋವಿನ ಲಕ್ಷಣವಲ್ಲ ಅಂತಾಯ್ತು ಅಲ್ವಾ? ಹಾಗಾದ್ರೆ ಕಪಿಲತ್ವವೆಂಬ ಧರ್ಮ ಏನಿದೆ, ಇಂತಹ ಧರ್ಮಗಳಿಗೆ ಕೆಲವು ಲಕ್ಷ್ಯಗಳಲ್ಲಿ ಮಾತ್ರ ಇರುವ ಧರ್ಮಗಳಿಗೆ ಏನು ದೋಷ? 3 ದೋಷಗಳಲ್ಲಿ ಅವ್ಯಾಪ್ತಿ. ಸರಿಯಾಗಿ ಹೇಳ್ತಾ ಇದ್ದೀರಿ, ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ಆಯ್ತು. ಅವ್ಯಾಪ್ತಿ ಎಂಬ ದೋಷ ಬಂತು ಯಾವ ಧರ್ಮಕ್ಕೆ?
ಲಕ್ಷಗಳಲ್ಲಿ ಕೆಲವು ಮಾತ್ರ ಕೆಲವು ಲಕ್ಷಗಳಲ್ಲಿ ಇರುವಂತಹ ಧರ್ಮಕ್ಕೆ. ಹಾ. ಅದು 3 ಲಕ್ಷಗಳಲ್ಲಿರಬಹುದು, 10 ಲಕ್ಷಗಳಲ್ಲಿರಬಹುದು, 99 ಲಕ್ಷಗಳಲ್ಲಿರಬಹುದು. ಒಂದೇ ಲಕ್ಷ ಬಿಟ್ಟು 99ರಲ್ಲಿದೆ, 1 ಲಕ್ಷದಲ್ಲಿ ಮಾತ್ರ ಇಲ್ಲ. ಏನಾಯ್ತು ಅವಾಗ? ಇಲ್ಲ. ಪೂರ್ಣವಾಗಿಲ್ಲ, ವ್ಯಾಪ್ತ್ಯಾವರ್ತನೆ ಅಂತ ಬರಲಿಲ್ಲ. 1ರಲ್ಲಿಲ್ಲ ಅಂದ್ರೂ ಬರಲಿಲ್ಲ. ಹೇಗೂ ಇರಬಹುದು, ಅಂತೂ ಪೂರ್ಣವಾಗಿ ಲಕ್ಷಣದಲ್ಲಿ ಇಲ್ಲದೇನೆ ಕೆಲವು ಲಕ್ಷಣಗಳಲ್ಲಿ ಮಾತ್ರ ಇರುವ ಧರ್ಮಕ್ಕೆ ಏನ್ ದೋಷ? ಅವ್ಯಾಪ್ತಿ ದೋಷ. ಅವ್ಯಾಪ್ತಿ ದೋಷ. ಮನುಷ್ಯತ್ವ ಎಂಬ ಧರ್ಮ ಏನಿದೆ, 1 ಲಕ್ಷದಲ್ಲಿ ಇಲ್ಲ. ಇಲ್ಲವೇ ಇಲ್ಲ ಅನ್ನುವಂತಹ ಏನು ಮನುಷ್ಯತ್ವ, ಪೀಠತ್ವ, ಪುಸ್ತಕತ್ವ ಎಂಬ ಧರ್ಮಗಳೇನಿವೆಯಲ್ಲ, ಅವುಗಳಿಗೆ ಏನು ದೋಷ? 3 ದೋಷಗಳಲ್ಲಿ ಅಲಕ್ಷ್ಯದಲ್ಲಿರುತ್ತೆ, ಅದಕ್ಕೆ ಅಸಂಭವ. ಅಂದ್ರೆ ಲಕ್ಷದಲ್ಲಿ ಇಲ್ಲವೇ ಇಲ್ಲ, ಇಲ್ಲ. ಬರೀ ಅಲಕ್ಷ್ಯದಲ್ಲಿಯೇ ಇರುವಂತಹ ಧರ್ಮಗಳೇನಿವೆ ಅವುಗಳಿಗೆ ಏನು ದೋಷ? ಅಸಂಭವ. ಅಸಂಭವ ಅಂದ್ರೆ ಲಕ್ಷದಲ್ಲಿ ಸಂಭವಿಸದಿರುವ ದೋಷ ಧರ್ಮ. ಲಕ್ಷಗಳು ಯಾವುವು? ಗೋವುಗಳು ಲಕ್ಷ್ಯ. ಆ ಗೋವುಗಳಲ್ಲಿ ಒಂದೂ ಗೋವುಗಳಲ್ಲಿ ಇದು ಸಂಭಾವಿತವಲ್ಲ, ಸಂಭವಿಸುವುದಿಲ್ಲ, ಇದರ ಸಂಭವ ಇಲ್ಲ. ಅಂದ್ರೆ ಇದು ಒಂದೂ ಗೋವಿನಲ್ಲಿ ಇಲ್ಲ, ಆದ್ದರಿಂದ ಅಸಂಭಾವಿತವಾಯಿತು ಈ ಧರ್ಮಗಳು. ಆದ್ದರಿಂದ ಆ ಧರ್ಮಕ್ಕೆ ಏನು ದೋಷ? ಅಸಂಭವ ಎಂಬ ದೋಷ. ಹಾಗಾದ್ರೆ ಅಸಂಭವ ಎಂಬ ದೋಷದಿಂದ ದುಷ್ಟವಾಯಿತು ಮನುಷ್ಯತ್ವ ಮುಂತಾದ ಕೇವಲ ಅಲಕ್ಷ್ಯದಲ್ಲಿರುವ ಧರ್ಮಗಳು. ಹೇಗೆ ಹೇಳಬೇಕು? ಲಕ್ಷ್ಯದಲ್ಲಿ ಇಲ್ಲದೇನೆ ಕೇವಲ ಅಲಕ್ಷ್ಯದಲ್ಲಿಯೇ ಇರುವ ಧರ್ಮಗಳಿಗೆ ಅಸಂಭವ ದೋಷ. ಕಾಮನ್ ಆಗಿ ಹೇಳುವುದಾದರೆ ಅಸಂಭವದ ಸಾಮಾನ್ಯ ಪರಿಚಯ ಹೇಗೆ? ಲಕ್ಷ್ಯದಲ್ಲಿ ಇಲ್ಲದೇನೆ ಕೇವಲ ಅಲಕ್ಷ್ಯದಲ್ಲಿಯೇ ಇರುವಂತಹ ಧರ್ಮಗಳಿಗೆ ಏನು ದೋಷ? ಅಸಂಭವ ದೋಷ. ಲಕ್ಷ್ಯಗಳಲ್ಲಿ ಇದೆ, ಆದರೆ ಕೆಲವು ಮಾತ್ರ ಲಕ್ಷ್ಯಗಳಲ್ಲಿ ಇದ್ದು ಪೂರ್ಣ ಲಕ್ಷ್ಯಗಳಲ್ಲಿ ಇಲ್ಲದೇ ಇರುವ ಧರ್ಮಗಳಿಗೆ ಏನು ದೋಷ? ಅವ್ಯಾಪ್ತಿ ದೋಷ. ಇನ್ನು ಒಂದು ದೋಷ ಉಳಿಯಿತು, ಈಗ ನಿಮಗೆ ಅರ್ಥ ಆಗುತ್ತೆ ನೋಡಿ. ಯೋ ಧರ್ಮ, ಯಾವ ಧರ್ಮವು ಲಕ್ಷ್ಯೇ ವ್ಯಾಪ್ತ್ಯಾವರ್ತತೆ, ಲಕ್ಷ್ಯದಲ್ಲಿರಬೇಕು, ವ್ಯಾಪಿಸಿ ಇರಬೇಕು. ಸಹ ಧರ್ಮ ಲಕ್ಷಣಂ ಇತ್ಯುಚ್ಯತೆ, ಅಂತಹ ಧರ್ಮವೇ ಲಕ್ಷಣ ಅಂತ ಕರೆಸಿಕೊಳ್ಳುತ್ತೆ. ಗೊತ್ತಾಯ್ತಾ? ಮಧ್ಯದೊಂದು ಮಾತನ್ನು ಬಿಟ್ಟು ನಾನು ಹೇಳ್ತಾ ಇದ್ದೇನೆ. ನವರ್ತತೆ ಚ ಅನ್ಯತ್ರ. ಯಾವ ಅಂಶ ಬಿಟ್ಟಿದ್ದೇನೆ ಇವಾಗ? ನವರ್ತತೆ ಚ ಅನ್ಯತ್ರ ಅಂದ್ರೆ ಅನ್ಯತ್ರ ನವರ್ತತೆ ಎಂಬ ಅಂಶ ಬಿಟ್ಟು ನಾನು ವಾಕ್ಯವನ್ನು ಪೂರ್ಣ ಮಾಡ್ತಾ ಇದ್ದೇನೆ. ಆ ಅಂಶ ಬಿಟ್ಬಿಡಿ. ಯೋ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯಾವರ್ತತೆ ಸಹ ಧರ್ಮ ಲಕ್ಷಣಂ ಇತ್ಯುಚ್ಯತೆ. ಯಾವ ಧರ್ಮವು ಲಕ್ಷ್ಯದಲ್ಲಿ ಇರುತ್ತದೆ, ವ್ಯಾಪಿಸಿ ಇರುತ್ತದೆ, ಅಂತಹ ಧರ್ಮವೇ ಲಕ್ಷಣ ಎಂದಾಗ್ತದೆ. ಇಷ್ಟ ಆಯ್ತಾ? ಸರಿಯಾಗಿ ಅರ್ಥವಾಯ್ತಾ ಇದು? ಇದಕ್ಕೆ ನಾನು ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಮನುಷ್ಯತ್ವ ಇತ್ಯಾದಿಗಳು ಅಂದರೆ ಲಕ್ಷ್ಯದಲ್ಲಿಯೇ ಇಲ್ವೇ ಇಲ್ಲ, ಕೇವಲ ಅಲಕ್ಷ್ಯದಲ್ಲಿಯೇ ಇದೆ ಅಂತಹ ಧರ್ಮಗಳು. ಮತ್ತು ಕಪಿಲತ್ವ, ಲಕ್ಷ್ಯದಲ್ಲಿ ಇದೆ ಆದರೆ ಕೆಲವು ಮಾತ್ರ ಲಕ್ಷ್ಯಗಳಲ್ಲಿ ಇರುವಂತಹ ಧರ್ಮಗಳು. ಇಂತಹ ಧರ್ಮಗಳನ್ನು ಉದಾಹರಣೆಯಾಗಿ ಕೊಟ್ಟಿದ್ದೇನೆ. ಲಕ್ಷ್ಯೇ ವರ್ತತೆ, ಲಕ್ಷ್ಯೇ ವ್ಯಾಪ್ತ್ಯಾವರ್ತತೆ ಎಂಬ ಮಾತಿನಿಂದ ಇವುಗಳನ್ನು ತೆಗೆದುಹಾಕಿದರು ಅಲ್ವಾ? ತೆಗೆದುಹಾಕಿದರು. ಈ ಧರ್ಮಗಳು ಲಕ್ಷಣವಾಗುವುದಿಲ್ಲ ಅಂತ ಮಾಡಿದರು. ಇನ್ನು 3ನೇದು ನವರ್ತತೆ ಚ ಅನ್ಯತ್ರ. ನವರ್ತತೆ ಚ ಅನ್ಯತ್ರ ಏನರ್ಥ ಇದಕ್ಕೆ? ಯುನೀಕ್ ಆಗಿರ್ಬೇಕು. ಹೇಳ್ತೀನಿ. ಈ ಮಾತು ಹೇಗೆ ಅನ್ವಯ ಮಾಡಿಕೊಳ್ಬೇಕು? ಅನ್ಯತ್ರ ನವರ್ತತೆ. ಅನ್ಯತ್ರ ನವರ್ತತೆ. ಅನ್ಯತ್ರ ಅಂದ್ರೆ ಬೇರೆ ಕಡೆಗೆ ಇರಬಾರದು, ಲಕ್ಷಣದಲ್ಲಿ ಇರಬಾರದು, ಅಲಕ್ಷ್ಯದಲ್ಲಿ ಇರಬಾರದು. ಈ ಮಾತಿನಿಂದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅತಿವ್ಯಾಪ್ತಿ ಎಂಬ ದೋಷ ಇರಬಾರದು, ಅದು ಲಕ್ಷಣವಾಗ್ತದೆ ಅಂತ. ಮೊದಲು 2 ಮಾತಿನಿಂದ ಏನು ಹೇಳಿದ್ರು? ಅವ್ಯಾಪ್ತಿ ಎಂಬ ದೋಷ ಇರಬಾರದು, ಅಸಂಭವ ಎಂಬ ದೋಷವೂ ಇರಬಾರದು. ಈ ಮಾತಿನಿಂದ ಅತಿವ್ಯಾಪ್ತಿ ಎಂಬ ದೋಷವೂ ಇರಬಾರದು, ಅಂತಹ ಧರ್ಮವೇ ಲಕ್ಷಣ ಅಂತ ಕರೆಸಿಕೊಳ್ಳುತ್ತೆ ಅಂತ ಪೂರ್ಣವಾಗಿ 2 ದೋಷಗಳಿರಬಾರದು ಅಂತಹ ಧರ್ಮಗಳನ್ನು ತೋರಿಸಿದ್ದೇನೆ. ದೋಷವಿರುವ ಧರ್ಮಗಳನ್ನು ಉದಾಹರಣೆ ಕೊಟ್ಟಿದ್ದೇನೆ ನಿಮಗೆ ಅಲ್ವಾ? ಈಗ ಅತಿವ್ಯಾಪ್ತಿ ದೋಷ ಇರುವ ಧರ್ಮವನ್ನು ಉದಾಹರಣೆ ಕೊಡ್ತೇನೆ ಇವಾಗ ನಿಮಗೆ. ಮುಂದಿನ ಸ್ಟೆಪ್ ಏನು ಹೇಳ್ತೇನೆ ಅಂದ್ರೆ 3 ದೋಷಗಳಿಲ್ಲದೇ ಇರುವ ಧರ್ಮವನ್ನು ಉದಾಹರಣೆಯಾಗಿ ಕೊಟ್ಟಾಗ ನಿಮಗೆ ಅದು ಲಕ್ಷಣ ಅಂತ ಗೊತ್ತಾಗುತ್ತೆ. 2 ಉದಾಹರಣೆ ಯಾವುದಕ್ಕೆ ಕೊಟ್ಟಿದ್ದೇನೆ? ಅವ್ಯಾಪ್ತಿ ದೋಷ ಉಳ್ಳ ಧರ್ಮ, ಅಸಂಭವ ದೋಷ
ಉಳ್ಳ ಧರ್ಮವನ್ನು ಉದಾಹರಣೆ ಕೊಟ್ಟಿದ್ದೀನಿ. ಈಗ ಹೇಳುವಂತಹದ್ದು ಅತಿವ್ಯಾಪ್ತಿ ಎಂಬ ದೋಷ ಪಡೆದ ಧರ್ಮವನ್ನು ಹೇಳ್ತೇನೆ. ಏನದು? ಪಶುತ್ವಂ ಗೋಹೋ ಲಕ್ಷಣಂ ಅಂತ ನಾನು ಹೇಳಿದೆ. ಏನು? ಪಶುತ್ವಂ ಗೋಹೋ ಲಕ್ಷಣಂ ಅಂದ್ರೆ ಏನರ್ಥ ಈ ವಾಕ್ಯಕ್ಕೆ? ಪಶುತ್ವವು ಗೋವಿನ ಲಕ್ಷಣ ಅಂತ. ಪಶುತ್ವವು ಗೋವಿನ ಲಕ್ಷಣ. 100 ಗೋಗಳು ತಾನೇ ನಮ್ಮ ಎದುರುಗಡೆ ಇವಾಗ ಇರೋದು. ಲಕ್ಷಗಳು ಎಷ್ಟು? 100 ಇಲ್ಲ. ಎಕ್ಸಾಂಪಲ್ ಗೊತ್ತಾಯ್ತಲ್ಲ. 100 ಗೋಗಳು ಲಕ್ಷ. ಲಕ್ಷವಾದದ್ದು ಎಷ್ಟು? 100. ಲಕ್ಷವಾದದ್ದು ಯಾವುದು? ಮೊದಲನೇ ಪ್ರಶ್ನೆ. ಗೋ ಲಕ್ಷ. ಎಷ್ಟು ಗೋಗಳು ಲಕ್ಷ? 100 ಗೋಗಳು. ಹಾಗಾದ್ರೆ 100 ಗೋವುಗಳು ಹಸುಗಳು ಲಕ್ಷವಾಗಿ ಎದುರುಗಡೆ ಇದೆ. ಈ ಲಕ್ಷವಾದ 100 ಗೋವುಗಳಿಗೆ ಏನನ್ನು ಲಕ್ಷಣವಾಗಿ ಹೇಳ್ತಾ ಇದ್ದೇವೆ? ಯಾವ ಧರ್ಮವನ್ನು ಲಕ್ಷಣ ಅಂತ ಹೇಳ್ತಾ ಇದ್ದೀವಿ ಇವಾಗ ನಾವು? ಪಶುತ್ವವೆಂಬ ಧರ್ಮ ಇದು ಈ ಲಕ್ಷವಾದ ಗೋವಿನ ಲಕ್ಷಣ ಅಂತ ನಾನು ಹೇಳ್ತೇನೆ. ಹಾಗಾದ್ರೆ ಇದು ಹೌದೋ ಅಲ್ವೋ ಅನ್ನೋದು ನಿರ್ಣಯ. ಅಲ್ಲ ಅಂತ ನಿರ್ಣಯ. ಅದು ಯಾಕೆ ಅಂತ ಹೇಳ್ತೇನೆ. ಪಶುತ್ವ ಇದು ಲಕ್ಷಣವಲ್ಲ ಅಂತ. ಯಾಕೆ? ಅಲ್ಲ ರೀ, ಗೋಗಳು ಪಶು ಅಲ್ವಾ? 99 ಗೋಗಳು ಪಶು, 100ನೇ ಗೋ ಪಶು ಅಲ್ವಾ? ಪಶುನೇ. ಯಾವ 100ರಲ್ಲಿ ಲಕ್ಷವಾದದ್ದು ಎಷ್ಟಿದೆಯೋ ಯಾವುದಾದ್ರೂ ಒಂದು ಪಶು ಅಲ್ವಾ? ಎಲ್ಲವೂ ಪಶುವೇ. ಅಂದ್ಮೇಲೆ ಪಶುತ್ವ ಅದರಲ್ಲಿ ಇದ್ದೇ ಇದೆ. ಪಶುತ್ವ ಇದು ಲಕ್ಷಣ ಅಂತ ಯಾಕೆ ಆಗಬಾರ್ದು? ಪಶುತ್ವವು ಗೋವಿನ ಲಕ್ಷಣ ಅಂತಂದಾಗ 100 ಲಕ್ಷವಾದ ಗೋವುಗಳಲ್ಲಿಯೂ ಪಶುತ್ವ ಪೂರ್ಣವಾಗಿ ಇದೆ. ಲಕ್ಷೇ ವರ್ತತೆ, ಲಕ್ಷದಲ್ಲಿ ಇದೆ. ಲಕ್ಷೇ ವ್ಯಾಪ್ತ್ಯ ವರ್ತತೆ, ವ್ಯಾಪಿಸಿಯೂ ಇದೆ. 100 ಗೋವುಗಳಲ್ಲಿ ಇದೆ ಅಂದಮೇಲೆ ವರ್ತತೆ ವ್ಯಾಪ್ತ್ಯ ವರ್ತತೆ ಅಂತ ಬಂತಲ್ಲ. ಅಂದಮೇಲೆ ಲಕ್ಷಣ ಯಾಕೆ ಆಗಬಾರ್ದು? ಅಂದರೆ ಪಶುತ್ವ ಅನ್ನೋದು 100 ಗೋವುಗಳಲ್ಲಿ ಇದೆ, 100 ಗೋವುಗಳಲ್ಲಿಯೂ ಇದೆ. ಅಂದರೆ ಎಲ್ಲ ಲಕ್ಷಗಳಲ್ಲಿಯೂ ಇದೆ. ಅಷ್ಟೇನಾ? ನವರ್ತತೆ ಚ ಅನ್ಯತ್ರ ನವರ್ತತೆ ಅಂತಾಗಿರಬೇಕು. ಈ ಪಶುತ್ವ ಏನಾಗಿದೆ? ಅನ್ಯತ್ರ ಅಂದ್ರೆ ಲಕ್ಷವನ್ನು ಬಿಟ್ಟು ಬೇರೆ ಕಡೆಗೆ ಒಂದು ಸ್ಥಳದಲ್ಲಿ ಇರಬಾರದು ಆ ಧರ್ಮ. ಲಕ್ಷ್ಯ ವರ್ತತೆ. ಈಗ ಯಾವುದು? ಆನೆ ಇದೆ. ಆನೆ ಪಶು ಅಲ್ವಾ? ಜಿಂಕೆ, ಆನೆ, ಒಟ್ಟಾರೆ. ಹಾಗಾದ್ರೆ ಲಕ್ಷ್ಯವಾದ ಗೋವುಗಳನ್ನು ಬಿಟ್ಟು ಬೇರೊಂದು ಪಶುವಿನಲ್ಲಿ ಪಶುತ್ವ ಇದೆಯೋ ಇಲ್ವೋ? ಇದೆ. ಅಂದಮೇಲೆ ಅದು ಲಕ್ಷಣ ಅಂತ ಆಗುವುದಿಲ್ಲ. ಅತಿವ್ಯಾಪ್ತಿ ದೋಷ ಬಂತು. ಯಾವ ಧರ್ಮಕ್ಕೆ? ಪಶುತ್ವ ಅಂತ ಏನು ಧರ್ಮವನ್ನು ಲಕ್ಷಣ ಅಂತ ಹೇಳಲಿಕ್ಕೆ ಹೊರಟಿದ್ದೇವೆ, ಆ ಧರ್ಮಕ್ಕೆ ಏನ್ ದೋಷ ಬಂತು? ಅಂದ್ರೇನು? ವ್ಯಾಪ್ತಿ. ಇದರ ವ್ಯಾಪ್ತಿ ಕೇವಲ ಲಕ್ಷದಲ್ಲಿ ಮಾತ್ರ ವ್ಯಾಪ್ತಿ ಇಲ್ಲ, ಅತಿವ್ಯಾಪ್ತಿ. ಅತಿಶಯವಾಗಿ ಅತಿಕ್ರಮಿಸಿ, ಲಕ್ಷವನ್ನು ಅತಿಕ್ರಮಿಸಿ ಇದರ ವ್ಯಾಪ್ತಿ ಇದೆ. ಎಲ್ಲಿದೆ? ಎಲ್ಲಾ ಲಕ್ಷಗಳಲ್ಲಿಯೂ ಇದೆ. ಅದನ್ನು ಬಿಟ್ಟು ಮತ್ತಿತರ ಪಶುಗಳಲ್ಲಿಯೂ, ಲಕ್ಷದಿಂದ ಭಿನ್ನವಾದ ಇತರ ಪಶುಗಳಲ್ಲಿಯೂ ಇದರ ವ್ಯಾಪ್ತಿ ಇದೆ. ಅಲಕ್ಷ್ಯವಾದ ಬೇರೊಂದು ಪಶುವಿನಲ್ಲಿಯೂ ಪಶುತ್ವ ಎಂಬ ಧರ್ಮ ಕಾಲಿಡ್ತಾ ಇದೆ. ಅಂದಮೇಲೆ ಇಲ್ಲಿಯೂ ವ್ಯಾಪಿಸಿ ಇದೆ. ಅಷ್ಟೇ ಹೇಳಲಿಲ್ಲ, ಇಲ್ಲಷ್ಟೇ ವ್ಯಾಪಿಸಿ ಇರಬೇಕು ಅಂತ ಹೇಳಿದ್ದೇವೆ. ಲಕ್ಷದಲ್ಲಿ ಇರಬೇಕು, ಲಕ್ಷದಲ್ಲಷ್ಟೇ ವ್ಯಾಪಿಸಿ ಇರಬೇಕು, ಹೊರತು ಬೇರೆ ಕಡೆಗೆ ಅದರ ವ್ಯಾಪ್ತಿ ಇರಬಾರದು. ಏನಾಗಿದೆ? ಪಶುತ್ವ ಎಂಬ ಧರ್ಮ ಅತಿವ್ಯಾಪ್ತವಾಗಿದೆ, ಅತಿಶಯವಾಗಿ ವ್ಯಾಪ್ತಿಯನ್ನು ಪಡೆದಿದೆ. ಅತಿಕ್ರಮಿಸಿ ಈ ಲಕ್ಷಗಳೇನಿವೆ ಗೋಗಳು, ಈ ಗುಂಪನ್ನು ಅತಿಕ್ರಮಿಸಿ ಬೇರೆ ಕಡೆ ಹೋಗ್ತಾ ಇದೆ. ಹಾಗಾದ್ರೆ ಏನಾಯ್ತು? ಅತಿವ್ಯಾಪ್ತಿ ಎಂಬ ದೋಷ ಇದಕ್ಕೆ ಬಂತು. ಅಂದಮೇಲೆ ಗೋವಿನ ಲಕ್ಷಣ ಅಂತ ಯಾಕಾಗುತ್ತೆ ರೀ? ಗೋವಿನ ಲಕ್ಷಣ ಅಂತ ಯಾಕಾಗುತ್ತೆ? ಪಶುತ್ವ ಇದು ಗೋವಿನ ಲಕ್ಷಣ ಅಂತ ಆಗುತ್ತಾ? ಬೇರೆ ಕಡೆಗೂ ಇದೆಯಲ್ಲ. ಅಂದ್ಮೇಲೆ ಗೋವಿನಲ್ಲಷ್ಟೇ ಇರಬೇಕು, ಇರಲೇಬೇಕು. ಗೋವಿನಲ್ಲಷ್ಟೇ ಇರಬೇಕು, ಎಲ್ಲ ಗೋವಿಗಳಲ್ಲೂ ಇರಬೇಕು, ಬೇರೆ ಕಡೆ ಯಾವುದರಲ್ಲೂ ಇರಬಾರ್ದು ಗೋವನ್ನು ಬಿಟ್ಟು. ಹಾಗಾದ್ರೆ ಈ ಪಶುತ್ವ ಎಂಬ ಧರ್ಮ ಏನಾಯಿತು? ಅತಿವ್ಯಾಪ್ತಿ ಆಯಿತು, ಅತಿವ್ಯಾಪ್ತವಾಯಿತು. ಅತಿವ್ಯಾಪ್ತಿ ಎಂಬ ದೋಷ ಯುಕ್ತವಾಯಿತು ಅಲ್ವಾ? ಅತಿವ್ಯಾಪ್ತಿ ಎಂಬ ದೋಷದಿಂದ ಕೂಡಿತು ಅಥವಾ ಅತಿವ್ಯಾಪ್ತವಾಯಿತು, ಹೇಗಾದ್ರೂ ಹೇಳ್ಬೋದು ಅಲ್ವಾ? ಹಾಗಾದ್ರೆ ಅತಿವ್ಯಾಪ್ತಿ ಎಂಬ ದೋಷ ಈ ಧರ್ಮಕ್ಕೆ ಬಂತು. ಯಾವುದಕ್ಕೆ? ಪಶುತ್ವ ಎಂಬ ಧರ್ಮ. ಹೀಗೆ ಅನೇಕ ಧರ್ಮಗಳನ್ನು ನಾವು ಹೇಳಬಹುದು. ಪ್ರಾಣಿತ್ವ, ಪಶುಗಳು ಪ್ರಾಣಿಯಾಗಿದೆ. ಪಶುತ್ವ ಅಂತ ಬೇರೆ ಶಬ್ದದಿಂದ ಹೇಳೋದಾದ್ರೆ ಪ್ರಾಣಿತ್ವ ಎಲ್ಲೆಲ್ಲಿದೆ?
ಪಶುಗಳಲ್ಲಿ ಎಲ್ಲ ಕಡೆಗೆ ಇದೆ, ಪಶುಗಳನ್ನು ಬಿಟ್ಟು ಬೇರೆ ಪ್ರಾಣಿಗಳಲ್ಲೂ ಪ್ರಾಣಿತ್ವ ಇದೆ. ಆಮೇಲೆ ಆ ಧರ್ಮ ಏನು? ಅತಿವ್ಯಾಪ್ತಿ ಎಂಬ ದೋಷದಿಂದ ಕೂಡಿತು. ಹೀಗೆ ಎಲ್ಲ ಲಕ್ಷ್ಯದಲ್ಲಿ ಇದ್ದು ಬೇರೆ ಕಡೆಗೂ ಹೋಗಿರತ್ತಲ್ಲ, ಈ ಇಂತಹ ಧರ್ಮಗಳಿಗೆ ಏನು ದೋಷ? ಅತಿವ್ಯಾಪ್ತಿ ದೋಷ. ಅತಿವ್ಯಾಪ್ತಿ ಎಂಬ ದೋಷ. ಹಾಗಾದರೆ 3 ದೋಷಗಳು: ಅವ್ಯಾಪ್ತಿ, ಅತಿವ್ಯಾಪ್ತಿ, ಅಸಂಭವ. ಅವ್ಯಾಪ್ತಿ ಅಂದರೆ ಲಕ್ಷ್ಯದಲ್ಲಿರತ್ತೆ, ಕೆಲವು ಮಾತ್ರ ಲಕ್ಷ್ಯದಲ್ಲಿದ್ದು ಎಲ್ಲ ಲಕ್ಷ್ಯಗಳಲ್ಲಿ ವ್ಯಾಪಿಸಿ ಇರುವುದಿಲ್ಲ. ಅಂತಹ ಧರ್ಮಗಳಿಗೆ ಅವ್ಯಾಪ್ತಿ ಎಂಬ ದೋಷ. ಶಬ್ದದಲ್ಲೇ ಗೊತ್ತಾಗುತ್ತೆ ನಿಮಗೆ, ಅವ್ಯಾಪ್ತಿ. ಸರಿ. ಅತಿವ್ಯಾಪ್ತಿ ಅಂದ್ರೆ ಲಕ್ಷ್ಯದಲ್ಲಿ ಇದೆ ಅಂದ್ರೆ ಏನು? ಕೆಲವು ಲಕ್ಷ್ಯಗಳಲ್ಲಿ ಅಷ್ಟೇ ಅಲ್ಲ, ಲಕ್ಷ್ಯದಲ್ಲಿ ಪೂರ್ಣವಾಗಿರುತ್ತೆ, ವ್ಯಾಪಿಸಿ ಇರುತ್ತೆ. ಆದರೆ ಅಷ್ಟೇ ಅಲ್ಲ, ಅತಿವ್ಯಾಪ್ತಿ, ಆ ವ್ಯಾಪ್ತಿ, ಅದರ ವ್ಯಾಪ್ತಿ ಬೇರೆ ಕಡೆಗೂ ಇರುತ್ತೆ. ಅದಕ್ಕೆ ಆ ಧರ್ಮಗಳಿಗೆ ಏನು ದೋಷ? ಅತಿವ್ಯಾಪ್ತಿ ಎಂಬ ದೋಷ. 3ನೇದು ಅಸಂಭವ. ಒಂದೂ ಲಕ್ಷ್ಯದಲ್ಲಿ ಇರುವುದೇ ಇಲ್ಲ, ವ್ಯಾಪಿಸಿ ಇರುವುದು ಅದೆಲ್ಲ ಮುಂದಿನ ಮಾತು. ಒಂದು ಲಕ್ಷ್ಯದಲ್ಲಿಯೂ ಇರುವುದೇ ಇಲ್ಲ, ಅಂತಹ ಧರ್ಮಕ್ಕೆ ಏನು ದೋಷ? ಅಸಂಭವ. ಸಂಭವಿಸುವುದೇ ಇಲ್ಲ ಒಂದು ಲಕ್ಷ್ಯದಲ್ಲಿ. ಆ ಶಬ್ದಗಳಲ್ಲಿ ನಿಮ್ಗೆ ಗೊತ್ತಾಗ್ತಾ ಇದೆ ದೋಷಗಳು ಏನು: ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ. ಅಂತಹ ಧರ್ಮಗಳೇನೇನಿವೆಯಲ್ಲ ಇವ್ಯಾವೂ ಲಕ್ಷಣ ಅಂತಾಗುವುದಿಲ್ಲ. ಹಾಗಾದ್ರೆ ಲಕ್ಷ್ಯೆ ವರ್ತತೆ, ಲಕ್ಷ್ಯೆ ವ್ಯಾಪ್ತ ವರ್ತತೆ, ನವರ್ತತೆ ಚ ಅನ್ಯತ್ರ ಅನ್ನುವ ಈ ಅಂಶದಿಂದ ಆ ಯಾವ ಧರ್ಮಕ್ಕೆ ನಾವು ಲಕ್ಷಣ ಅಂತ ಹೇಳಲು ಹೊರಟಿದ್ದೇವೆ ಆ ಲಕ್ಷಣಕ್ಕೆ ನಿಯಮವನ್ನು ಹಾಕ್ತಾ ಇದ್ದಾರೆ, ಒಂದು ಚೌಕಟ್ಟು ಹಾಕ್ತಾ ಇದ್ದಾರೆ. ಇಷ್ಟಲ್ಲಿ ಇರಬೇಕಾದ ಧರ್ಮ ಅಂದರೆ ಅದು ಲಕ್ಷಣ ಆಗುತ್ತೆ. ಯೋ ಧರ್ಮ, ಯಾವ ಧರ್ಮವು ಅಂತಂದ್ರಲ್ಲ, ಸಹ ಧರ್ಮ ಲಕ್ಷಣಂ ಇತ್ಯುಚ್ಯತೆ. ಯಾವ ಧರ್ಮವೋ ಅಂತಹ ಧರ್ಮವು ಲಕ್ಷಣ ಅಂತಾಗತ್ತೆ ಅಂತೇನು ಧರ್ಮ ಹೇಳಲಿಕ್ಕೆ ಹೊರಟಿದ್ದೀವಲ್ಲ, ಧರ್ಮವನ್ನು ಲಕ್ಷಣ ಅಂತ ಹೇಳಿ ಹೊರಟಿದ್ದೀವಿ. ಆ ಧರ್ಮಕ್ಕೆ ಇಂತಿಷ್ಟು ನಿಯಮಗಳಿರಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ನಿಯಮಗಳು ಇದೆ? ಲಕ್ಷ್ಯೆ ವರ್ತತೆ ಒಂದಂಶ, ಲಕ್ಷ್ಯೆ ವ್ಯಾಪ್ತ್ಯ ವರ್ತತೆ 2ನೇ ಅಂಶ, ಅನ್ಯತ್ರ ನವರ್ತತೆ, ಲಕ್ಷ್ಯವನ್ನು ಬಿಟ್ಟು ಬೇರೆ ಕಡೆಗೆ ಇರಬಾರದು ಅನ್ನೊಂದು 3ನೇ ಅಂಶ. ಹೀಗೆ 3 ಅಂಶಗಳಿಂದ ಆ ಧರ್ಮಕ್ಕೆ, ಯಾವ ಧರ್ಮಕ್ಕೆ ಯಾವುದನ್ನು ಲಕ್ಷಣ ಅಂತ ಹೇಳಲು ಹೊರಟಿದ್ದೇವೆ ಆ ಧರ್ಮಕ್ಕೆ ನಿಯಮಗಳನ್ನು ಹಾಕ್ತಾ ಇದ್ದಾರೆ. ಅಂತಹ ಧರ್ಮವು ಲಕ್ಷಣ, ಸಹ ಧರ್ಮ ಲಕ್ಷಣಂ ಇತ್ಯುಚ್ಯತೆ. ಆ ಧರ್ಮವು ಲಕ್ಷಣ ಎಂದು ಕರೆಸಿಕೊಳ್ಳುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ದೋಷಗಳನ್ನು ಪಡೆದಿರುವ ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ 3 ದೋಷಗಳನ್ನು ಪಡೆದಿರುವ ಧರ್ಮಗಳನ್ನು ಉದಾಹರಣೆಯಾಗಿ ಕೊಟ್ಟರೆ, ನಿಜವಾದ ಲಕ್ಷಣ ಅಂತ ಯಾವ ಧರ್ಮವು ಕರೆಸಿಕೊಳ್ಳುತ್ತಲ್ಲ ಅದನ್ನು ಉದಾಹರಣೆಯಾಗಿ ಕೊಡಿ ಅಂತ ಹೇಳಿದಾಗ, ಮನುಷ್ಯತ್ವಂ ಮನುಷ್ಯಸ್ಯ ಲಕ್ಷಣಂ ಅಂತ ಹೇಳ್ಬೋದು. ಸರಿಯೋ ತಪ್ಪೋ? ಯಾಕೆ ಈ 3 ಅಂಶ ಅಲ್ಲಿ ಬಂದಿರಬಾರದು? ಒಂದು ಬಂದರೂ ಅತಿವ್ಯಾಪ್ತಿಯೋ ಅವ್ಯಾಪ್ತಿಯೋ ಅಸಂಭವೋ ದೋಷ ಬಂದ್ಬಿಡತ್ತೆ. ಲಕ್ಷ್ಯದಲ್ಲಿ ಇರಬೇಕು, ಇದೆಯೋ ಇಲ್ವೋ? ಲಕ್ಷ್ಯ ಯಾರಿವಾಗ? ಮನುಷ್ಯನು ಲಕ್ಷ್ಯ. ಕರೆಕ್ಟ್. 100 ಜನ ಮನುಷ್ಯರಂತ ಇಟ್ಕೊಳ್ಳಿ, ಲಕ್ಷ್ಯ ಯಾರು? 100 ಜನ ಮನುಷ್ಯರು ಲಕ್ಷ್ಯ ಇವಾಗ. ಹಾಗಾದರೆ ಮನುಷ್ಯತ್ವ ಆ ಲಕ್ಷ್ಯದಲ್ಲಿ ಇದೆಯೋ ಇಲ್ವೋ? ಇದೆ. ಲಕ್ಷ್ಯ ವರ್ತತೆ ಅಂತಾಯ್ತು. ಲಕ್ಷ್ಯ ವ್ಯಾಪ್ತ್ಯ ವರ್ತತೆ ಎಲ್ಲ ಮನುಷ್ಯರಲ್ಲಿ ಇದೆಯೋ ಇಲ್ವೋ? ಇದೆ. ಹಾಗಾದರೆ ಲಕ್ಷ್ಯ ವ್ಯಾಪ್ತ್ಯ ವರ್ತತೆ ಅಂತಾಯ್ತು. ಅನ್ಯತ್ರ ನವರ್ತತೆ, ಮನುಷ್ಯನನ್ನು ಬಿಟ್ಟು ಬೇರೆ ಕಡೆಗೆ ಇರಬಾರದು. ಇಲ್ಲ, ಮನುಷ್ಯನಲ್ಲಿಯೂ ತುಂಬಿಕೊಂಡಿದೆ, ಬೇರೆ ಕಡೆಗೂ ಯಾವುದೋ ಒಂದು ವಸ್ತುವಿನಲ್ಲಿ ಇದೆ ಅಂತ ಆಯ್ತಾ? ಇಲ್ಲ. ಹಾಗಾದ್ರೆ ಅವ್ಯಾಪ್ತಿ ಇಲ್ಲ, ಅತಿವ್ಯಾಪ್ತಿ ಇಲ್ಲ, ಅಸಂಭವನೂ ಇಲ್ಲ. ಆದ್ದರಿಂದ ಸಹ ಧರ್ಮ ಲಕ್ಷಣಂ. ಇಂತಹ ಮನುಷ್ಯತ್ವವೆಂಬ ಧರ್ಮ ಮನುಷ್ಯನ ಲಕ್ಷಣ, ಬೇರೆದರ ಲಕ್ಷಣ ಅಲ್ಲ. ಸಹ ಧರ್ಮ ಮನುಷ್ಯಸ್ಯ ಲಕ್ಷಣಂ. ಮನುಷ್ಯತ್ವ ಎಂಬ ಧರ್ಮವು ಮನುಷ್ಯನ ಲಕ್ಷಣ. ಸಾಸ್ನಾದಿಮತ್ವ, ಗೋವನ್ನು ಬಿಟ್ಟು ಆದಿ ಪದದಿಂದ ಹೇಳಿರುವ ಧರ್ಮ ಬಿಟ್ಬಿಡಿ. ಸಾಸ್ನ ಅಂತೇನಿದೆಯಲ್ಲ ಅದನ್ನ ಇಟ್ಕೊಳ್ಳಿ. ಆ ಸಾಸ್ನ ಅನ್ನೋದು ಎಲ್ಲಿರುತ್ತೆ? ಹಸುವಿನಲ್ಲಿ ಮಾತ್ರ ಇರುತ್ತೆ. ಹಸುವಿನಲ್ಲಿ ಇರುತ್ತೆ. ಹಸುವಿನಲ್ಲಿ ಎಲ್ಲ ಹಸುವಿನಲ್ಲಿಯೂ ಇರುತ್ತೆ. ಹಸುವನ್ನು ಬಿಟ್ಟು ಬೇರೆ ಕಡೆಗೆ ಇರುವುದೇ ಇಲ್ಲ ಅಂದಮೇಲೆ ಸಾಸ್ನ ಅಂತನ್ನುವುದೇನಾಯಿತು? ಗೋವಿನ ಲಕ್ಷಣ ಆಯಿತು. ಸಾಸ್ನಾದಿಮತ್ವ ಅಂತ ಹೇಳುವ ಕ್ರಮ ಸಂಪ್ರದಾಯ. ಹಾಗಾದ್ರೆ ಸಾಸ್ನಾದಿಮತ್ವ ಅನ್ನೋದು ಯಾವುದರ ಲಕ್ಷಣ? ಗೋವಿನ ಲಕ್ಷಣ. ಇನ್ನೊಂದು ಪ್ರಶ್ನೆ ಕೇಳ್ತೇನೆ, ಸಾಸ್ನಾದಿಮತ್ವಕ್ಕೆ ಲಕ್ಷ್ಯ ಯಾವುದು? ಗೋ. ಕರೆಕ್ಟ್. ಗೋವಿಗೆ ಲಕ್ಷಣ ಯಾವುದು? ಸಾಸ್ನಾದಿಮತ್ವ. ಮನುಷ್ಯತ್ವವೆಂಬ ಲಕ್ಷಣಕ್ಕೆ ಲಕ್ಷ್ಯ ಯಾರು? ಮನುಷ್ಯನ ಲಕ್ಷಣ ಏನು? ಮನುಷ್ಯತ್ವ. ಹೀಗೆ ಇದಕ್ಕೆ ಇದು ಲಕ್ಷ್ಯ, ಇದಕ್ಕೆ ಇದು ಲಕ್ಷಣ.
ಹೀಗೆ ಪ್ರತಿಯೊಂದು ವಸ್ತುವಿಗೂ ಒಂದು ಲಕ್ಷಣ, ಒಂದು ಲಕ್ಷ ಇರುತ್ತೆ. ಲಕ್ಷ್ಮೀಪತಿತ್ವ ಅನ್ನುವ ಲಕ್ಷಣ, ಇದಕ್ಕೆ ಲಕ್ಷ್ಯ ಯಾರು? ನಾರಾಯಣ. ನಾರಾಯಣನೆಂಬ ಲಕ್ಷ್ಯಕ್ಕೆ ಲಕ್ಷಣ ಯಾವುದು? ಲಕ್ಷ್ಮೀಪತಿತ್ವ, ಸ್ವತಂತ್ರತ್ವ, ಸ್ವತಂತ್ರತ್ವ, ಸರ್ವೋತ್ತಮತ್ವ. ಸರ್ವೋತ್ತಮ. ನೋಡಿ, ಇಲ್ಲಿ ಅನೇಕ ಲಕ್ಷ್ಯಗಳು ಸಿಗುತ್ತೆ ನಮಗೆ. ಗೋ ಅನ್ನೋದು 106 ಲಕ್ಷಗಳಿವೆ, ಮನುಷ್ಯ ಅನ್ನೋರು 106. ಆದರೆ ಲಕ್ಷ್ಮೀಪತಿತ್ವ ಎಂಬ ಲಕ್ಷಣ ಏನಿದೆಯಲ್ಲ ಅದಕ್ಕೆ ಒಂದೇ ಒಂದು ಲಕ್ಷ. ಎಷ್ಟು ಆಶ್ಚರ್ಯ! ಸ್ವತಂತ್ರತ್ವ ಎಂಬ ಧರ್ಮ ಲಕ್ಷಣ ಏನಿದೆ ಅದಕ್ಕೆ ಒಂದೇ. ಸರ್ವೋತ್ತಮತ್ವ ಒಬ್ಬನೇ. ಜಗಜ್ಜನ್ಮಾದಿ ಮುಖ್ಯ ಕಾರಣತ್ವ, ಬ್ರಹ್ಮದೇವರು ಜಗತ್ತನ್ನು ಸೃಷ್ಟಿ ಮಾಡ್ತಾರೆ. ಜಗಜ್ಜನ್ಮಾದಿಗಳಿಗೆ ಮುಖ್ಯ ಕಾರಣತ್ವ ಎಲ್ಲಿದೆ? ನಾರಾಯಣನಲ್ಲಿ ಮಾತ್ರ ಇದೆ. ಅಂದಮೇಲೆ ಇಂತಹ ಅನಂತ ಗುಣಗಳೇನಿವೆಯಲ್ಲ, ಅನಂತ ಗುಣಗಳು ಪರಮಾತ್ಮನಿಗೆ ಲಕ್ಷಣ. ಅನಂತ ಗುಣಗಳಿಗೆ ಒಂದೇ ಒಂದು ಲಕ್ಷ್ಯ ಯಾವುದು? ನಾರಾಯಣ. ಅವನು ಅನಂತ ಗುಣಪೂರ್ಣ ತಾನೇ. ಸುಮ್ಮನೆ ಪ್ರಸಂಗ ಬಂದದ್ದರಿಂದ ಹೇಳ್ತೇನೆ. ನಾರಾಯಣನಲ್ಲಿ ಒಂದು ಗುಣ ಇಟ್ಕೊಳ್ಳೋಣ. ಯಾವುದು? ಜ್ಞಾನ ಎಂಬ ಗುಣ ಇದೆ. ಜ್ಞಾನ ಎಂಬ ಗುಣ ಯಾರಿಗೆ ಲಕ್ಷಣ ಇವಾಗ? ನಾರಾಯಣನಿಗೆ. ಹಾಗೇಗ್ರಿ ಅತಿವ್ಯಾಪ್ತಿ ನಾರಾಯಣನಲ್ಲಿ ಇದೆ, ಲಕ್ಷ್ಯದಲ್ಲಿ ಇದೆ. ನಿಮ್ಮಲ್ಲಿಯೂ ಜ್ಞಾನ ಇದೆ, ನಿಮಗೆ ಜ್ಞಾನ ಇಲ್ವಾ? ನಮ್ಮನ್ನು ಬಿಟ್ಬಿಡಿ, ನಿಮ್ಮನ್ನ ಬಿಟ್ಬಿಡಿ. ಬಹಳ ಲಕ್ಷ್ಮೀದೇವಿ ಬ್ರಹ್ಮದೇವರು ಅಲ್ಲಿ ಹೋಗೋಣ. ಅವರಲ್ಲಿ ಜ್ಞಾನ ಇಲ್ವಾ? ಸ್ವರೂಪದಲ್ಲಿ ಜ್ಞಾನ ಇದೆ. ನಮ್ಮಲ್ಲಿ ಜಡವಾದ ಜ್ಞಾನ ಬರುತ್ತೆ, ನಮ್ಮ ಸ್ವರೂಪದಲ್ಲಿ ಜ್ಞಾನ ಇದೆ, ನಮ್ಮನ್ನು ಬಿಟ್ಬಿಡೋಣ. ಲಕ್ಷ್ಮೀದೇವಿಯ ಸ್ವರೂಪದಲ್ಲಿಯೇ ಜ್ಞಾನ ಇದೆ. ಹಾಗಾದರೆ ಲಕ್ಷ್ಯನಾದ ಪರಮಾತ್ಮನಲ್ಲಿಯೂ ಜ್ಞಾನ ಎಂಬ ಧರ್ಮ ಇದೆ, ಲಕ್ಷ್ಮೀದೇವಿಯಲ್ಲೂ ಜ್ಞಾನ ಎಂಬ ಧರ್ಮ ಬಂತು. ಹಾಗಾದರೆ ಅತಿವ್ಯಾಪ್ತಿ ಬಂತಲ್ಲ, ಅತಿಕ್ರಮಿಸಿ ಹೋಯ್ತಲ್ಲ ಜ್ಞಾನ ಎಂಬ ಧರ್ಮ. ಅಂದಿನ ಆ ಜ್ಞಾನ ಎಂಬ ಧರ್ಮ ಲಕ್ಷಣ ಅಂತ ಹೇಗೆ ಹೇಳ್ತೀರಿ ಪರಮಾತ್ಮನಿಗೆ ಅಂತಂದ್ರೆ ಅನಂತ ಜ್ಞಾನ ಎಂಬುದು ಧರ್ಮ ಇಲ್ಲಿ. ಆ ಒಂದು ಜ್ಞಾನ ತಗೊಂಡ್ರೆ ಒಂದೇ ಜ್ಞಾನ ಅನಂತವಾಗಿದೆ. ಅಂತಹ ಜ್ಞಾನಗಳು ಅನಂತ ಜ್ಞಾನಗಳಿವೆ. ಈ ಧರ್ಮ ಎಲ್ಲಿದೆ? ನಾರಾಯಣನಲ್ಲಿ ಮಾತ್ರ. ನಾರಾಯಣನಲ್ಲಿ ಇದೆ, ನಾರಾಯಣನಲ್ಲಿ ವ್ಯಾಪಿಸಿ ಇದೆ. ನಾರಾಯಣನನ್ನು ಬಿಟ್ಟು ಮತ್ತೊಂದು ಕಡೆಗೆ ಇಲ್ವೇ ಇಲ್ಲ. ಅಂದಮೇಲೆ ಅನಂತ ಜ್ಞಾನ ಅನ್ನುವುದು ನಾರಾಯಣನ ಲಕ್ಷಣ. ಹೌದೋ ಅಲ್ವೋ? ಹೌದು. ಹೀಗೆ ಒಂದು ಧರ್ಮ, ಒಂದು ಗುಣವನ್ನು ನಾವು ತಗೊಂಡಿದ್ದೀವಿ. ಜ್ಞಾನ ಎಂಬ ಗುಣ ಇಟ್ಕೊಂಡು ನಾನು ಮಾತಾಡಿದೆ. ಹೀಗೆ ಇಂತಹ ಗುಣಗಳು ಎಷ್ಟಿವೆ ಪರಮಾತ್ಮನಲ್ಲಿ? ಅನಂತ ಗುಣಗಳಿವೆ. ಅನಂತ ಗುಣ. ಜ್ಞಾನ ಅನ್ನುವುದೇ ಅನಂತ ಇದೆ. ಅನಂತ ಜ್ಞಾನಗಳು 1 2 3 4. ಜ್ಞಾನ, ಶಕ್ತಿ, ಸೌಂದರ್ಯ, ಪ್ರಾಗಲ್ಭ್ಯ, ಸ್ವಾತಂತ್ರ್ಯ, ಇಂತಹ ಬೇರೆ ಬೇರೆ ಗುಣಗಳು ಅನಂತ ಇವೆ. ವ್ಯತ್ಯಾಸ ಅರ್ಥ ಮಾಡಿಕೊಳ್ಳಿ. ಜ್ಞಾನ ಎಂಬ ಗುಣವೇ ಅನಂತ ಜ್ಞಾನಗಳು, ಅಂತಹ ಬೇರೆ 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 ಗುಣಗಳು ಅನಂತ ಗುಣಗಳಿವೆ. ಅವು ಅನಂತ ಅನಂತ ಆಗಿವೆ. ಜ್ಞಾನವೂ ಅನಂತ, ಶಕ್ತಿಯೂ ಅನಂತ ಇದೆ. ಹೀಗೆ ಹಾಗಾದರೆ ಪರಮಾತ್ಮನ ಲಕ್ಷಣ ಎಷ್ಟು? ಅನಂತ 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 ಲಕ್ಷಣಗಳು ಪರಮಾತ್ಮನ ಲಕ್ಷಣಗಳು. ಆ ಎಲ್ಲ ಅನಂತಾನಂತ ಲಕ್ಷಣಗಳಿಗೆ ಲಕ್ಷ್ಯ ಒಬ್ಬನೇ ನಾರಾಯಣ. ಎಷ್ಟು ಆಶ್ಚರ್ಯ ಇದೆ! ಆಶ್ಚರ್ಯ ಅನ್ನೋಕ್ಕಿಂತ ಎಷ್ಟು ಅದ್ಭುತ. ಹೀಗೆ ಸುಮ್ಮನೆ ಪ್ರಸಂಗದಿಂದ ಪರಮಾತ್ಮನವರೆಗೂ ಹೋಗಿ ನಾನು ಹೇಳಿದಾಗ ಅವನ ಮಹಿಮೆ ಗೊತ್ತಾಯಿತು. ಲಕ್ಷ್ಯ, ಲಕ್ಷಣ, ಗೋವು, ಶಾಸನ ಇದೆಲ್ಲ ಅರ್ಥ ಮಾಡಿಕೊಳ್ಳಿಕ್ಕೆ ಭಗವನ್ ಮಹಿಮೆ ನಾವು ಇದನ್ನು ಇಟ್ಕೊಂಡು ಅರ್ಥ ಮಾಡಿಕೊಳ್ಳೋದಾದರೆ ಹೀಗೆ ಅರ್ಥ ಮಾಡಿಕೊಳ್ಳೋದು. ಅರ್ಥವಾಯ್ತಾ? ಪರಮಾತ್ಮನ ಮಹಿಮೆ ಅರ್ಥವಾಯಿತು. ಹಾಗಾದರೆ ಯಾವುದು ಲಕ್ಷಣ, ಯಾವುದು ಲಕ್ಷಣವಲ್ಲ? ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ ಎಂಬ ದೋಷದಿಂದ ಕೂಡಿದ ಧರ್ಮಗಳು ಲಕ್ಷಣವಲ್ಲ. ಅದಕ್ಕೆ ಉದಾಹರಣೆಗಳನ್ನು ಕೊಟ್ಟಿದ್ದೀನಿ. ಯಾವುದು ಲಕ್ಷಣ ಅಂತಾಗತ್ತೆ, ಯಾವ ಧರ್ಮ ಈ ದೋಷಗಳಿಂದ ಯುಕ್ತವಾಗದಿರುವ ಧರ್ಮ ಅದು ಲಕ್ಷಣ ಅಂತಾಗತ್ತೆ. ಯಾವುದು? ಹಾಗಾದರೆ ಗೋವಿಗೆ ಶಾಸನಾದಿಮತ್ವ, ಮನುಷ್ಯನಿಗೆ ಮನುಷ್ಯತ್ವ, ಪುಸ್ತಕಗಳಿಗೆ ಪುಸ್ತಕತ್ವ ಅಲ್ವಾ? ಹೀಗೆ ಆಯಾ ಆಯಾ ವಸ್ತುವಿಗೆ ಇರುವ ಧರ್ಮಗಳು ಅಂದರೆ ಅಸಾಧಾರಣ ಧರ್ಮಗಳು. ಏನು? ಅಸಾಧಾರಣ ಧರ್ಮ. ಅಸಾಧಾರಣ ಅಂದರೆ ಮನುಷ್ಯತ್ವ ಎಲ್ಲ ವಸ್ತುಗಳಲ್ಲೂ ಸಾಧಾರಣವಾಗಿದೆಯಾ? ಮನುಷ್ಯನಲ್ಲಿ ಮಾತ್ರ ಇರುವ ಧರ್ಮ. ಹಾಗಾದರೆ ಸಾಧಾರಣವಲ್ಲ, ಮನುಷ್ಯನಲ್ಲಿಯೇ ಇರುವ ಅಸಾಧಾರಣವಾದ ಧರ್ಮ. ಕಾಮನ್ ಆಗದೇ ಇರುವ, ಕೇವಲ ಮನುಷ್ಯನಲ್ಲಿ ಇರುವ, ಎಲ್ಲ ಮನುಷ್ಯರಲ್ಲಿ ಇರುವ ಧರ್ಮ ಏನದು? ಮನುಷ್ಯತ್ವ. ಅದಕ್ಕೇನಂತಾರೆ? ಅಸಾಧಾರಣ ಧರ್ಮ. ಅಸಾಧಾರಣ ಧರ್ಮ. ಈ ದೋಷಗಳಿಲ್ಲದ ಧರ್ಮಕ್ಕೆ ಏನಂತಾರೆ? ಅಸಾಧಾರಣ ಧರ್ಮ. ಹಾಗಾದರೆ ಲಕ್ಷಣ ಅಂತ ಯಾವುದಕ್ಕೆ ಕರೀತಾರೆ ಹೇಳಿವಾಗ? ಅಸಾಧಾರಣ ಧರ್ಮಕ್ಕೆ ಲಕ್ಷಣ. ಫಸ್ಟ್ ಕ್ಲಾಸ್ ಆಗೋಯ್ತು. ಇಷ್ಟೇ. ಕೆಲವೊಂದು ಕಡೆ ಬರುತ್ತೆ ಲಕ್ಷಣ ಅಂದ್ರೆ ಏನು? ಅಸಾಧಾರಣ ಧರ್ಮ ಲಕ್ಷಣಂ.
ಏನು ಅಸಾಧಾರಣ ಧರ್ಮ ಅಂದರೆ ಈ ತರಹದ 3 ದೋಷಗಳಿಲ್ಲದೇ ಇರುವ ಧರ್ಮವೇ ಇದು ಅಸಾಧಾರಣ ಧರ್ಮ, ಅದು ಲಕ್ಷಣ ಅಂತ ಆಗುತ್ತೆ. ಈ ಲಕ್ಷಣ ಜ್ಞಾನದಿಂದ ಏನಾಗುತ್ತೆ ನಮಗೆ? ಶಾಸ್ತ್ರಾಧಿಪತ್ವ ಎಂಬ ಲಕ್ಷಣದಿಂದ ಲಕ್ಷಣ ಜ್ಞಾನ ನಾವು ಮಾಡಿಕೊಂಡ್ರೆ ಏನಾಗುತ್ತೆ? ಲಕ್ಷ್ಯ ಜ್ಞಾನವಾಗ್ತದೆ. ಕರೆಕ್ಟ್, ಲಕ್ಷ್ಯ ಜ್ಞಾನವಾಗ್ತದೆ, ಗೋವಿನ ಜ್ಞಾನವಾಗ್ತದೆ. ಯಾಕೆ? ಗೋವಿನ ಲಕ್ಷಣದ ಜ್ಞಾನ ನಾವು ಮಾಡಿಕೊಂಡ್ರೆ ಹಾಗಾದ್ರೆ ಇದೇ ಗೋ ಶಾಸ್ತ್ರಾಧಿಪತ್ವ ಉಳ್ಳದ್ದೇ ಲಕ್ಷ್ಯ ಜ್ಞಾನ. ಹಾಗಾದ್ರೆ ಲಕ್ಷಣ ತಿಳ್ಕೊಳ್ಳಿ, ಕೊನೆಯ ಮಾತು. ಲಕ್ಷಣ ಜ್ಞಾನದಿಂದ ಸಿಗುವ ಲಾಭ ಏನು? ಲಕ್ಷ್ಯ ಜ್ಞಾನ. ರಿಸಲ್ಟ್, ಫಲ, ಪ್ರಯೋಜನ, ಲಾಭ ಏನು? ಲಕ್ಷಣ ಜ್ಞಾನದಿಂದ. ಲಕ್ಷಣದಿಂದಲ್ಲ. ಅಲ್ಲೆಲ್ಲೋ ಗೋಶಾಲೆಯಲ್ಲಿ ಶಾಸ್ತ್ರಾಧಿಪತ್ವ ಇರುತ್ತೆ, ಲಕ್ಷಣ ಇರುತ್ತೆ. ಆ ಲಕ್ಷಣದ ಜ್ಞಾನ ನಮಗಾದಾಗ ಅದರಿಂದ ನಮಗೇನು ಲಾಭ ಸಿಗುತ್ತೆ? ಲಕ್ಷ್ಯ ಜ್ಞಾನವಾಗ್ತದೆ. ಏವಂಚ ಲಕ್ಷಣ ಜ್ಞಾನದಿಂದ ಲಕ್ಷ್ಯ ಜ್ಞಾನವು ಪ್ರಯೋಜನವಾಗಿ ನಮಗೆ ಸಿಗುತ್ತೆ. ಸ್ವತಂತ್ರತ್ವ ಎಂಬ ಲಕ್ಷಣ ಜ್ಞಾನ ನಾವು ಮಾಡಿಕೊಂಡ್ರೆ ಸ್ವತಂತ್ರನಾದ ಲಕ್ಷ್ಯ ಯಾವ ಪರಮಾತ್ಮ ಇದ್ದಾನೆ ಅವನ ಜ್ಞಾನ ನಮಗಾಗ್ತದೆ. ಆದ್ದರಿಂದ ಲಕ್ಷಣ ಜ್ಞಾನವೇ ಹುಟ್ಟುವಂತಹದ್ದು. ಸೊ ಲಕ್ಷಣ ಜ್ಞಾನದ ಪ್ರಯೋಜನ ಏನು? ಲಕ್ಷ್ಯ ಜ್ಞಾನ. ಬೇರೆ ಬೇರೆ ಹತ್ರ ಕೇಳ್ತೀನಿ. ಲಕ್ಷಣ ಜ್ಞಾನದ ಪ್ರಯೋಜನ ಏನಾಯ್ತು? ಲಕ್ಷಣ ಜ್ಞಾನದ ಲಾಭ ಏನು? ಲಕ್ಷಣ ಜ್ಞಾನದ ಫಲ ಏನು? ಲಕ್ಷಣ ಜ್ಞಾನದ ರಿಸಲ್ಟ್ ಏನು? ಹಾಗಾದ್ರೆ ಲಕ್ಷಣ ಜ್ಞಾನದಿಂದ ಏನಾಗುತ್ತೆ? ನಮಗೆ ಲಕ್ಷ್ಯ ಜ್ಞಾನವಾಗ್ತದೆ. ಅದಕ್ಕೆ ಲಕ್ಷಣ ಜ್ಞಾನ ಅಂತನ್ನೋದು ಅಷ್ಟು ಅವಶ್ಯಕ. ಒಂದೊಂದು ವಸ್ತುವಿನ ಜ್ಞಾನ ಮಾಡಿಕೊಳ್ಬೇಕಂದ್ರೆ ಅದರಲ್ಲಿರುವ ಅಸಾಧಾರಣ ಧರ್ಮ ಅಂದರೆ ಈ 3 ದೋಷದಿಂದ ದೂರವಾದಂತಹ ಅದರಲ್ಲಿಯೇ ಇರುವ ಧರ್ಮ ಜ್ಞಾನ ನಾವು ಮಾಡಿಕೊಂಡಾಗ ಅದು ಲಕ್ಷಣವಾಗುತ್ತೆ. ಅದರ ಲಕ್ಷಣ ಜ್ಞಾನ ಮಾಡಿಕೊಂಡಂತೆ ಆಗ್ತದೆ. ಅದರಿಂದ ಆ ವಸ್ತುವನ್ನು ನಾವು ಸರಿಯಾಗಿ ತಿಳಿಯಲು ಅಂದರೆ ಆ ವಸ್ತುವಿನ ಜ್ಞಾನ ಮಾಡಿಕೊಳ್ಳಲು ಆಗ್ತದೆ. ಅದಕ್ಕೋಸ್ಕರ ಲಕ್ಷಣ ಜ್ಞಾನ ಬೇಕೇ ಬೇಕು. ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಲಕ್ಷಣ ಏನಿದೆ ನೋಡಿ. ಅದಕ್ಕೆ ಮೇಲೆ ಹೆಡ್ಲೈನ್ ನೋಡಿ ಏನು ಕೊಟ್ಟಿದ್ದಾರೆ? ಲಕ್ಷಣ ಸ್ವರೂಪ ವಿವರಣಂ. ಲಕ್ಷಣದ ಸ್ವರೂಪವನ್ನು ವಿವರಿಸ್ತಾ ಇದ್ದಾರೆ ಟೀಕಾಕೃತ್ಪಾದರು. ಏನಂತ? ಯೋ ಧರ್ಮ, ಯಾವ ಧರ್ಮವು ಲಕ್ಷ್ಯೇ ವ್ಯಾಪ್ಯಾವರ್ತತೆ, 2 ಅಂಶ ಇದೆ ಅದರಲ್ಲಿ. ಲಕ್ಷ್ಯದಲ್ಲಿ ವ್ಯಾಪಿಸಿ ಇರುವಂತಹದ್ದು ಯಾವ ಧರ್ಮವು ನವರ್ತತೆ ಚ ಅನ್ಯತ್ರ, ಅಂದರೆ ಅನ್ಯತ್ರ ನವರ್ತತೆ, ಲಕ್ಷ್ಯವನ್ನು ಬಿಟ್ಟು ಬೇರೆ ಕಡೆಗೆ ಇರಲೇಬಾರದು. ಸಹ ಧರ್ಮ, ಅಂತಹ ಯಾವ ಧರ್ಮವಿದೆಯೋ ಅಂದರೆ ಏನಾಯಿತು? ಅಸಾಧಾರಣ ಧರ್ಮ. ಅಂತಹ ಅಸಾಧಾರಣ ಧರ್ಮ ಅಂದರೆ ಅತಿವ್ಯಾಪ್ತಿ, ಅವ್ಯಾಪ್ತಿ, ಅಸಂಭವ ದೋಷದಿಂದ ದೂರವಾದಂತಹ ಯಾವ ಅಸಾಧಾರಣ ಧರ್ಮವಿದೆಯೋ ಅದು ಲಕ್ಷಣಂ ಇತಿ ಉಚ್ಯತೆ, ಲಕ್ಷಣ ಅಂತ ಕರೆಯಲ್ಪಡುತ್ತದೆ. ಗೊತ್ತಾಯ್ತಾ? ಇಷ್ಟು. ಶ್ರೀಕೃಷ್ಣಾರ್ಪಣಮಸ್ತು.